ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಲೆಟ್ಸ್ ಸ್ಟಾರ್ಟ್ ವಿತ್ ETF. ಓಕೆ, ನಾನು ಏನು ಇದನ್ನ ತಗೊಂಡಿದ್ದೇನಲ್ಲ, ದಿಸ್ ಇಸ್ ಫ್ರಮ್ ದ ಗವರ್ಮೆಂಟ್ ವೆಬ್ಸೈಟ್ ಇದೆ. ವಾಟ್ ಎವರ್ ಐ ಆಮ್ ಶೋಯಿಂಗ್ ಯು ಅಂಡ್ ವಾಟ್ ಎವರ್ ದ ಕಂಟೆಂಟ್ಸ್ ಆರ್ ಐಮ್ ಡಿಸ್ಕ್ಲೈಮಿಂಗ್ ಹಿಯರ್ ದಟ್ ಆಲ್ ಆರ್ ಗೋಯಿಂಗ್ ಟು ಬಿ ಪ್ಯೂರ್ ಫಾರ್ ಎಜುಕೇಶನ್ ಪರ್ಪಸ್. ಓಕೆ, ಯಾವುದೇ ರೀತಿ ಪ್ರಮೋಷನ್ ಮಾಡೋದಿಲ್ಲ, ನೀವು ಇದ್ರೊಳಗೆ ಮಾಡಿ ಇದನ್ನ ಮಾಡಿ ಅಂತ ಹೇಳಿ. ಇಟ್ಸ್ ಅ ನಾಲೆಜ್ ಶೇರಿಂಗ್ ಸೆಷನ್, ದಾಟ್ಸ್ ಇಟ್, ನಥಿಂಗ್ ಎದರ್ ದನ್ ದಿಸ್ ಒನ್. ಓಕೆ, ಫೈನ್. ದನ್ ETFs ಅಂದ್ರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಚೇಂಜ್ ಅಂದ್ರೆ ನಿಮ್ಗೆ ಗೊತ್ತಾ ಇದೆ. ಓಕೆ, ಎಕ್ಸ್ಚೇಂಜ್ ಮಾರ್ಕೆಟ್ ಇವೆ ನಮ್ಮ ಹತ್ರ, ಅವುದ್ರ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುತ್ತೆ. ದಾಟ್ಸ್ ಇಟ್. ಹೆಸರು ಹೇಳ್ತದೆ ಎಕ್ಸ್ಚೇಂಜ್. ನಮ್ಮಲ್ಲಿ ಎಕ್ಸ್ಚೇಂಜ್ ಇದೆ. ಎಕ್ಸ್ಚೇಂಜ್ ನಲ್ಲಿ ಒಂದಿಷ್ಟು ಸೂಚ್ಯಾಂಕಗಳ ಮೇಲೆ ಟ್ರೇಡ್ ಆಗ್ತಾ ಇರ್ತವೆ. ಅದ್ರ ಮೇಲೆ ಫಂಡ್ಸ್ ಇದಾವೆ ಕೆಲವೊಂದು. ಸೊ ನೀವು ಆಕ್ಟಿವ್ ಫಂಡ್ಸ್, ಪಾಸಿವ್ ಫಂಡ್ಸ್ ಒಳಗೆಲ್ಲ ನೋಡ್ತೀರಿ ಇನ್ ಮುಂದೆ. ದೀಸ್ ಆರ್ ETFs ಇದೆ. ಸ್ವಲ್ಪ ಡಿಸ್ಕ್ಲೈಮರ್ ಇದೆ, ಒಂದಿಷ್ಟು ಪಾಯಿಂಟ್ಸ್. ಓಕೆ, ಇವತ್ತು ಏನೇನು ಕಲಿತಿದ್ವಿ ಅಂದ್ರೆ, ವಾಟ್ ಇಸ್ ETF ಅಂದ್ರೆ ಏನು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಿದೆ, ಡಿಫ್ರೆನ್ಸ್ ಏನಿದೆ ETF ಮತ್ತು ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ನಲ್ಲಿ, ವಿಚ್ ಇಸ್ ಬೆಸ್ಟ್ ಅಂತ ನೀವು ಲಾಸ್ಟಿಗೆ ಗೊತ್ತಾಗುತ್ತೆ. ಓಕೆ, ಅದ್ರ ಟೈಪ್ಸ್ ಆಫ್ ETF ಇದೆ. ಓಕೆ, ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಓಕೆ, ಟ್ಯಾಕ್ಸ್ ಏನಿದೆ ಅದ್ರ ಮೇಲೆ, ಕೆಲವೊಂದು ವಿಷಯಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಇಟ್ಸ್ ಗೋಯಿಂಗ್ ಟು ಬಿ ಈಸಿ ಸೆಷನ್ ಫಾರ್ ಯು. ಓಕೆ, ಸಿ ETF ಅಂದ್ರೆ ಏನು, ಸ್ವಲ್ಪ ಕೆಲವೊಂದು ವಿಷಯಗಳು ಇಂಗ್ಲಿಷ್ ನಲ್ಲಿ ಇದೆ. ಬಿಕಾಸ್ ಮ್ಯಾಕ್ಸಿಮಮ್ ಥಿಂಗ್ಸ್ ಗೆಟಿಂಗ್ ಫ್ರಮ್ ದ NSC ಮತ್ತು BSc ಇಂದ ಇಂಗ್ಲಿಷ್ ನಲ್ಲೇ ಸಿಗ್ತದೆ. ಸೊ ಕೆಲವೊಂದು ವಿಷಯಗಳನ್ನ ಇಂಗ್ಲಿಷ್ ನಲ್ಲಿ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಕೆಲವೊಂದು ವಿಷಯಗಳನ್ನ ನಾನು ಟ್ರೈ ಮಾಡಿದ್ರು ಕೂಡ ಕನ್ನಡ ಕನ್ವರ್ಟ್ ಮಾಡ್ಲಿಕ್ಕೆ ಸ್ವಲ್ಪ ತಪ್ಪು ಮೀನಿಂಗ್ ಬರ್ತದೆ. Okay, so that is why I'm putting everything in English only. Okay, ETF like a diversified mutual fund that are listed on traded on a stock exchange. Okay, just like a mutual fund ತರನೇ ಇರುತ್ತೆ, ಶೇರ್ಸ್ ತರಾನು ಕೆಲಸ ಮಾಡುತ್ತೆ. ಸ್ಟಾಕ್ಸ್ ನಿಮ್ಮ ಈಕ್ವಿಟಿ ನಲ್ಲಿ ಇದೆ ಅಲ್ಲ, ಜಸ್ಟ್ ಲೈಕ್ IRFC ಸ್ಟಾಕ್ ಇದೆ ನನ್ನ ಹತ್ರ. ಓಕೆ, ಅಥವಾ ಕೆಲವೊಂದು ಸ್ಟಾಕ್ಸ್ ಇದೆಲ್ಲ, ಸ್ಟಾಕ್ಸ್ ತರ ನೀವು ಬೈ ಅಂಡ್ ಸೆಲ್ ಮಾಡ್ಬೋದು ಇದನ್ನ. ಓಕೆ, ಸೊ ಡೋಂಟ್ ವರಿ, ನೀವು ಇದನ್ನ ಓವರ್ ದ ಟೈಮ್ ಅರ್ಥ ಮಾಡ್ಕೊಳ್ತೀರಿ. ಯಾಕೆ ETFs ಆರ್ ವೆರಿ ಗುಡ್, ಯಾಕೆ ಇದು ಇಂಪಾರ್ಟೆಂಟ್ ಅಂತ ಕೂಡ ನೀವು ತಿಳ್ಕೊತೀರಿ. ಸಿ, ಫಂಡ್ಸ್ ವಿಚ್ ಆರ್ ಕಲೆಕ್ಟೆಡ್ ಅಂಡ್ ETF ಇನ್ವೆಸ್ಟೆಡ್ ಇನ್ ಸೆಕ್ಯೂರಿಟೀಸ್. ನೋಡಿ, ಡೆಪ್ಟ್, ಇಕ್ವಿಟಿ, ಅಸೆಟ್ಸ್ ಇದೆ, ಗೋಲ್ಡ್ ಅಲ್ಲಿ ಇದೆ, ಇಂಡೆಕ್ಸ್, ಅಸೆಟ್ ಕ್ಲಾಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಸಿ ಇಯರ್ ಈವನ್ ETF ನೋಡ್ರಿ, ಕೆಲವೊಂದು ETF ಏನಾಗುತ್ತೆ, ಕೆಲವೊಂದು ಇಂಡೆಕ್ಸ್ ಗಳನ್ನ ಫಾಲೋ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀವಿ, ನಿಫ್ಟಿ ಬೀಸ್ ಅಂತ ನೋಡಿರ್ಬೋದು ನೀವು. ನಿಫ್ಟಿ ಬೀಸ್ ಅಂತ ನೋಡಿದಿರಿ. ಓಕೆ, ಆಮೇಲೆ ಕೆಲವೊಂದು ನೀವು ಲಿಕ್ವಿಡ್ ಬೀಸ್ ಅಂತ ನೋಡಿದಿರಿ, ಲಿಕ್ವಿಡ್ ETF ಅಂತ ಕೂಡ ನೋಡಿದಿರಿ, ಲಿಕ್ವಿಡ್ ETF ಅಂತೇಳಿ. ಇವೆಲ್ಲ ಏನಿವು? ಓಕೆ, ಇವೆಲ್ಲ ಏನಿವು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಲೆಟ್ ಮಿ ಶೇರ್. ಅಟ್ ದ ಸೇಮ್ ಟೈಮ್ ಏನ್ ಮಾಡ್ತೀನಿ, ನಾನು ಕೆಲವೊಂದನ್ನ ಚಾರ್ಟ್ ಅಲ್ಲಿ ಕೂಡ ಹಾಕಿ ತೋರಿಸ್ತಿರ್ತೇನೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಲೆಟ್ ಮಿ ಪುಟ್ ಹಿಯರ್, ಲೆಟ್ ಮಿ ಪುಟ್ ದಿಸ್ ಒನ್, ಸ್ಕ್ರೀನ್ ಒನ್. ಓಕೆ, ಸಿ, ನಾನು ಕೆಲವೊಂದು ETF ತೋರಿಸ್ತೀನಿ. ಜಸ್ಟ್ ಟೈಪ್ ಮಾಡಿ ETF ಅಂತೇಳಿ, ಎಷ್ಟೊಂದು ETF ಗಳು ಬಂದಿದೆ ನೋಡ್ಕೊಡ್ರಿ. ಓಕೆ, ETF ಅಂತ ಬರ್ತಾ ಇದೆ, IT ETF ಅಂತ ಬರ್ತಾ ಇದೆ, ಸಿ ಲಿಕ್ವಿಡ್ ETF ಅಂತ ಬರ್ತಾ ಇದೆ, ಮಿಡ್ ಕ್ಯಾಪ್ ETF ಅಂತ ಬರ್ತಾ ಇದೆ. ಓಕೆ, ಸಿ ದೀಸ್ ಆರ್ ಲಾಟ್ ಆಫ್ ದೀಸ್ ಅದರ್. ನಿಮ್ಗೇನೋ ಕಂಡಿಲ್ಲ ಅಂತ ಏನಿಲ್ಲ, ದಿಸ್ ಆರ್ ನಿಮ್ಗೆ ಮುಂದೆ ಇದೆ, ಬಟ್ ನೀವು ನೋಡಿಲ್ಲ ಅಷ್ಟೇ. ಓಕೆ, ನೋಡಿ, ಗೋಲ್ಡ್ ಅಲ್ಲೂ ಕೂಡ ETF ಇದೆ. ಓಕೆ, ಇವೆಲ್ಲ ETF ಅಂದ್ರೆ ಏನಿವು? ಕೆಲವೊಂದು ಏನಾಗುತ್ತೆ, ಗೋಲ್ಡ್ ಮೇಲೆ ಟ್ರ್ಯಾಕ್ ಮಾಡುತ್ತೆ, ಕೆಲವೊಂದು ಇಂಡೆಕ್ಸ್ ಟ್ರ್ಯಾಕ್ ಮಾಡುತ್ತೆ, ಕೆಲವೊಂದು ನೋಡಿ ಆಟೋ ಸೆಕ್ಟರ್ ನ ಟ್ರ್ಯಾಕ್ ಮಾಡುತ್ತೆ. ಓಕೆ, ಅಂತದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಸರ್. ನಿಮಗೆ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ಅಂದ್ರೆ, ಡೈರೆಕ್ಟ್ ಆಗಿ ಇಫ್ ಯು ಕೆನಾಟ್ ಇನ್ವೆಸ್ಟ್ ಇನ್ ದ ಪರ್ಟಿಕ್ಯುಲರ್ ಯಾವ್ದೋ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಹೆದರಿಕೆ ಇದೆ. ಲೈಕ್ ನಾನು M&M ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ತಿಳ್ಕೊಡ್ರಿ. ಓಕೆ, ಅಥವಾ ಮಾರುತಿ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮಾಡಿದೀನಿ. ಓಕೆ, ನನಗೆ ಹೆದರಿಕೆ ಇದೆ. ನನಗೇನು ಗೊತ್ತಿದೆ, ಈ ಸ್ಟಾಕ್ ಮೇಲ್ಗಡೆ ಹೋಗುತ್ತೋ, ಈ ಸ್ಟಾಕ್ ಮೇಲ್ಗಡೆ ಹೋಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಇದನ್ನು ಗೊತ್ತಿದೆಪ್ಪ ಅಂದ್ರೆ, ಓಕೆ, ಓವರ್ ಆಲ್ ಆಟೋ ಸೆಕ್ಟರ್ ಮೇಲ್ಗಡೆ ಹೋಗುತ್ತೆ. ಓಕೆ, ಈಗ EV ಗಾಡಿಗಳು ಬರ್ತಾ ಇವೆ, ಏನೋ ಆಗ್ತಾ ಇದೆ, ಇವು ಹೋಗುತ್ತೆ. ಓಕೆ, ಫುಡ್ ಸೆಕ್ಟರ್, ನನಗೇನಿಸುತ್ತೆ ಫುಡ್ ಸೆಕ್ಟರ್, ಟೋಟಲ್ ಫುಡ್ ಸೆಕ್ಟರ್ ಮೇಲ್ಗಡೆ ಹೋಗುತ್ತೆ ಅನಿಸುತ್ತೆ. ಬಟ್ ಯು ಆರ್ ಕನ್ಫ್ಯೂಸ್ಡ್. HUL ನಲ್ಲಿ ಇನ್ವೆಸ್ಟ್ ಮಾಡ್ಲಾ? ಓಕೆ, ಎಲ್ಲಾದ್ರೂ ನೆಸ್ಲೆದು ಇನ್ವೆಸ್ಟ್ ಮಾಡ್ಲಾ? ಓಕೆ, ಡಾಬರ್ ನಲ್ಲಿ ಇನ್ವೆಸ್ಟ್ ಮಾಡ್ಲಾ? ನೀವು ಕನ್ಫ್ಯೂಸ್ ಇದೆ. ಓಕೆ, ಅವಾಗ ಏನ್ ಮಾಡ್ಬೋದು, ಇದ್ರ ಮೇನ್ ಇಂಡೆಕ್ಸ್ ಏನದಲ್ಲ, ಅದ್ರದ್ದು ಒಂದು ETF ಅಥವಾ ಯಾವ್ದಾದ್ರು ಟ್ರ್ಯಾಕಿಂಗ್ ಇಂಡೆಕ್ಸ್ ಇದ್ರೊಳಗಡೆ ETF ನ ಇನ್ವೆಸ್ಟ್ ಮಾಡ್ಬಿಟ್ರೆ ಸಾಕು, ರಿಟರ್ನ್ ಕೂಡ ಚೆನ್ನಾಗಿರುತ್ತದೆ. ಓಕೆ, ಫಾರ್ ಅನ್ ಎಕ್ಸಾಂಪಲ್ ನಾನು ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ, ಲೆಟ್ ಮಿ ಶೋ ಯು. ಓಕೆ, ನಿಮ್ಗೆ ಮತ್ತೆ ಚಾರ್ಟಿಗೆ ಕರ್ಕೊಂಡು ಹೋಗಿ ತೋರಿಸ್ತೇನೆ, ಸ್ಕ್ರೀನ್ ಒನ್. ಓಕೆ, ಫೈನ್. ಈಗ ಕೆಲವೊಂದು ವಿಷಯಗಳು ಇಲ್ಲಿ ತೆಗಿತೀನಿ ನೋಡ್ಕೊಡ್ರಿ. ಎಕ್ಸಾಂಪಲ್ ನಿಫ್ಟಿ 50 ಕೂಡ ಇದೆ ಇಲ್ಲಿ. ಓಕೆ, ಆಮೇಲೆ ಕೆಲವೊಂದು ಸೆಕ್ಟರ್ಸ್ ತೋರಿಸ್ತೀನಿ. ಲೆಟ್ ಮಿ ಶೋ ಯು ಸೆಕ್ಟರ್ಸ್ ಹಿಯರ್. ಎಸ್, ಸೆಕ್ಟರ್ಸ್. ಓಕೆ, ನೋಡ್ಕೊಡ್ರಿ, ಇಲ್ಲಿ ಸೆಕ್ಟರ್ಸ್ ಇದೆ, ಕಾಣ್ತದೆ ಎಲ್ರಿಗೂ. ಆಟೋ ಸೆಕ್ಟರ್ ಇದೆ, ಬ್ಯಾಂಕ್ ಇದೆ, ಮೆಟಲ್ಸ್ ಇವೆ, ಎನರ್ಜಿ ಇದೆ, IT ಇದೆ, ಫಾರ್ಮಾ ಇದೆ,
ಸೊ ಇಲ್ಲೇನಿದೆ ಮ್ಯಾಕ್ಸಿಮಮ್ ದಿ ಆರ್ ದಿ ಇಂಡೆಕ್ಸ್ ಸೂಚ್ಯಾಂಕಗಳು. ಓಕೆ, ಈಗ ಐ ಟಿ ಸೆಕ್ಟರ್ ಹೆಂಗ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಿಫ್ಟಿ ಐಟಿ ನೋಡ್ತೀರಿ, ನಿಫ್ಟಿ ಫಿನ್ ಸರ್ವಿಸಸ್ ನೋಡ್ತೀರಿ. ಈಗ ಏನಾಗುತ್ತೆ, ಕೆಲವೊಂದು ಅದರ ಬೇಸಿಸ್ ಮೇಲೆ, ಈಗ ಎಕ್ಸಾಂಪಲ್ ನಿಫ್ಟಿ ಐಟಿ ಒಳಗಡೆ ಬರುವ ಅಂದ್ರೆ ಯಾವ್ದು ಸರ್, ಇನ್ಫಿ ಬರುತ್ತೆ, ಟಿ ಸಿ ಎಸ್ ಬರುತ್ತೆ, ಎಸ್ ಸಿ ಎಲ್ ಟೆಕ್ ಅಂತ ಐ ಟಿ ಸೆಕ್ಟರ್ ಎಲ್ಲ ಕಂಪನಿಗಳು ಅದ್ರೊಳಗಡೆ ಬರ್ತದೆ. ನಿಮ್ಗೆ ಗೊತ್ತಿಲ್ಲ ಸರ್, ನಾ ಎಸ್ ಸಿ ಎಲ್ ಟೆಕ್ ಮೇಲ್ಗಡೆ ಹೋಗುತ್ತೋ ಇನ್ಫಿ ಹೋಗ್ತದೋ ಗೊತ್ತಿಲ್ಲ ನನಗೆ. ನಾನೇನ್ ಮಾಡ್ತೇನೆ ಅಂದ್ರೆ ಐ ಟಿ ಬೀಸ್ ಅಂತ ಹುಡುಕ್ತೀನಿ. ಓಕೆ, ವಿಚ್ ಆರ್ ದೋಸ್ ಐ ಟಿ ಬೀಸ್ ಅಂತ ಹುಡುಕ್ತೀನಿ. ಓಕೆ, ನೋಡ್ಕೊಳ್ಳಿ, ವಾಟ್ ಇಸ್ ದಿಸ್ ಒನ್, ಇಲ್ಲಿ ನೋಡಿ ನಿಪ್ಪಾನ್ ಇಂಡ್ ಇ ಟಿ ಎಫ್ ಐ ಟಿ ಅಂತ ಬರ್ತಾ ಇದೆ. ಇದೇನ್ ಮಾಡತ್ತಪ್ಪ ಅಂದ್ರೆ ಐ ಟಿ ಇಂಡೆಕ್ಸ್ ಯಾವ ರೀತಿ ಓಡುತ್ತಲ್ಲ, ಅಂದ್ರೆ ಟೋಟಲ್ ಅದ್ರೊಳಗಡೆ ಒಂದಿಷ್ಟು ಸ್ಟಾಕ್ಸ್ ಗಳಿವೆ. ಓಕೆ, ಲೈಕ್ ಐ ಟಿ ಸೆಕ್ಟರ್ ಒಳಗೆ. ಓಕೆ, ಓವರ್ ಆಲ್ ಅದರದ್ದು ಒಂದು ಸೂಚ್ಯಾಂಕ ಇದು. ಓಕೆ, ಈ ಐ ಟಿ ಸೆಕ್ಟರ್ ಎಷ್ಟು ಮೇಲ್ಗಡೆ ಹೋಗುತ್ತೋ ಅದ್ರ ಜೊತೆ ಜೊತೆ ಇದು ಹೋಗುತ್ತೆ. ಸೊ ನನಗೆ ಯಾವ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡ್ತೇನೆ ಅಂದ್ರೆ ಬೆಟರ್ ಐ ಟಿ ಸೆಕ್ಟರ್ ಮೇಲ್ಗಡೆ ಹೋಗ್ತೇನೆ ಅಷ್ಟೇ ಗೊತ್ತಿದ್ರೆ ಸಾಕು, ನಾನು ಐ ಟಿ ಇ ಟಿ ಎಫ್ ನಲ್ಲಿ ಯಾವ್ದಾದ್ರು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತೀನಿ. ದಿಸ್ ಇಸ್ ವಾಟ್ ಆಕ್ಚುಲಿ ಯು ಹ್ಯಾವ್ ಟು ಸಿ ಹಿಯರ್. ನೋಡಿ, ನಾನು ಕ್ಲಿಕ್ ಮಾಡ್ದೆ, ಸೊ ಸಿ ಹಿಯರ್ ಈಗ 37 ರೂಪಾಯಿ ಚಿಲ್ಲರೆ ಇದೆ. ಓಕೆ, ನಾನು ಏನ್ ಮಾಡ್ತೀನಿ ನಿಮಗೆ, ಈಗ ಯಾವ್ದಪ್ಪ ನವೆಂಬರ್ ನಲ್ಲಿ ಎಷ್ಟಿತ್ತು, 32 ರೂಪಾಯಿ ಇತ್ತು. ಓಕೆ, ಹೈಯೆಸ್ಟ್ ಒಂದು 41 ರೂಪಾಯಿ ಹೋಗಿ ಬಂದಾನೆ, ಇವತ್ತು 37 ರೂಪಾಯಿ ಇದ್ದಾನೆ. ನಾನೇನ್ ಮಾಡ್ತೀನಿ, ಎಷ್ಟು ಪರ್ಸೆಂಟೇಜ್ ಆಗಿದೆಪ್ಪ ಇದಕ್ಕೆ, ರನ್ ಎಷ್ಟಾಗಿದೆ ಇದು ಪರ್ಸೆಂಟೇಜು, ಪ್ರೈಸ್ ರೇಂಜ್ 32ರಿಂದ ಹಿಡಿದು ಅರೌಂಡ್ 15% ಈಗ ರಿಟರ್ನ್ ಆಗಿರ್ತದೆ. ಓಕೆ, ನಿಫ್ಟಿ ಐ ಟಿ ಕೂಡ ಅಷ್ಟೇ ರಿಟರ್ನ್ ಕೊಟ್ಟಿದ್ದಾನೆ, ಇಲ್ಲ ನೋಡ್ಕೊಳ್ರಿ ನೀವು. ಟ್ರ್ಯಾಕಿಂಗ್ ಈಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ ಸೇಮ್. ನೋಡ್ಕೊಳ್ರಿ, ನಿಫ್ಟಿ ಐ ಟಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 15%. ಇದು ಐ ಟಿ ಇಂಡೆಕ್ಸು. ಓಕೆ, ಇದು ಐ ಟಿ ಇಂಡೆಕ್ಸು. ಓಕೆ, ಆಗಲೇನ ಹಾಕಿ ತೋರಿಸಿದ್ದು ಇ ಟಿ ಎಫ್, ಇದು ಐ ಟಿ ಬೀಸ್. ಓಕೆ, ಇದೇನ್ ಮಾಡುತ್ತೆ, ಎದನ್ನ ಟ್ರ್ಯಾಕ್ ಮಾಡುತ್ತೆ, ಈ ಐ ಟಿ ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಇದೇ ರೀತಿ ಬಹಳಷ್ಟು ಇವೆ ಸರ್. ನಿಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಇದು 15% ಬಂದ್ರೆ ಇದು ಕಮ್ಮಿ ಏನು ಅಂತ ಅಲ್ಲ, ಇಟ್ಸ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಥಿಂಕ್ ಮಾಡಿ, ನನಗೆ ಇಷ್ಟು ದೊಡ್ಡದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. 35,247 ಅಂತ ಇಂಡೆಕ್ಸ್ ಅಂತೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಅಲ್ಲ ಅಂದ್ರೆ ಮಾಡ್ಲಿಕ್ಕೆ ಇಲ್ಲ ಇದಕ್ಕೆ. ಓಕೆ, ಬಟ್ ದಿಸ್ ಇಸ್ ಅದರ್ ವೇ. ಓಕೆ, ಯಾವ್ದೊಂದು ಸ್ಟಾಕ್ ಇದೆ ನನ್ನ ಹತ್ರ, 3,000 ಚಿಲ್ಲರೆ ಇದೆ, ಯಾವುದು ಟಿ ಸಿ ಎಸ್ ಚಿಲ್ಲರೆ ಇದೆ 3,000, ಆಗಲ್ಲಪ್ಪ ನನಗೆ. ಓಕೆ, ಓವರ್ ಆಲ್ ಥಿಂಕ್ ಮಾಡಿದ್ರೆ ಒಂದು 32 ರೂಪಾಯಿ ಸಿಗ್ತಾ ಇದೆ ನಿಮಗೆ. ಸೊ ಗೋಯಿಂಗ್ ಟು ಬಿ 37 ನಾವು. ಓಕೆ, ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಎನಿವೇನ್ ಸಿ ಹಿಯರ್ ನಿಫ್ಟಿ 50, ನಿಫ್ಟಿ ನೋಡ್ಕೊಳ್ರಿ, ಈ ಕಂಟಿನ್ಯೂಸ್ಲಿ 18,000ದಿಂದ ಹಿಡಿದು 22,600ವರೆಗೂ ಹೋಗಿದೆ. ಸೊ ನಿಫ್ಟಿನ ಫಾಲೋ ಮಾಡುವ ಒಂದು ಕೆಲವೊಂದು ಇ ಟಿ ಎಫ್ಸ್ ಗಳಿವೆ. ಓಕೆ, ಇವನ್ ಅಂತೀವಿ ನಾವು ನಿಫ್ಟಿ ಬೀಸ್ ಅಂತೀವಿ, ಅಥವಾ ಜಸ್ಟ್ ಕ್ಲಿಕ್ ಇಟ್ ಹಿಯರ್ ನಿಫ್ಟಿ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಇ ಟಿ ಎಫ್ ಅಂತೂ ಕ್ಲಿಕ್ ಒಂದು ಟೈಪ್ ಮಾಡಿ. ಸಿ ಕೋಟಕ್ ನಿಫ್ಟಿ ಇ ಟಿ ಎಫ್ ಅಂತಿದೆ. ಓಕೆ, ಅಂಡ್ ಸಿ ದಿಸ್ ಒನ್, ಕೆಲವೊಂದು ಏನಂದ್ರೆ ಬೀಸ್ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಸಿ ಬೀಸ್, ಸಿ ನಿಪ್ಪಾನ್ ಇಂಡ್ ಇ ಟಿ ಎಫ್ ಅಂತ ಇದೆ. ಓಕೆ, ಇದ್ರೊಳಗೆ ನೀವು ಇನ್ವೆಸ್ಟ್ ಮಾಡಬಹುದು. ಸಿ ಇದ್ರದ್ದು ಇಂಡೆಕ್ಸು ಸೂಚ್ಯಾಂಕ ಅದ್ರ ಸೂಚ್ಯಾಂಕ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ, ಲೆಟ್ ಮಿ ಪುಟ್ ಹಿಯರ್, ನೋಡ್ಕೊಡ್ರಿ, ಇದೊಂದು 19% ರಿಟರ್ನ್ ಇದೆಯಾ, ಸೇಮ್. ಚೆಕ್ ಇಟ್ ನಿಫ್ಟಿ 50, ಎಲ್ಲಿಂದ ಎಲ್ಲಿಗೆ ಹಾಕಿದ್ದೀನಿ ನಾನು ಮಾರ್ಕ್ ಇದನ್ನ. ಲೆಟ್ ಮೀ ಪುಟ್ ಹಿಯರ್ ನಿಫ್ಟಿ 50 ಫ್ರಮ್, ನಾನೇನ್ ಮಾಡ್ತೀನಿ, ನವೆಂಬರ್ ಇಂದ ಇಲ್ಲಿವರೆಗೂ ಹಾಕ್ತೀನಿ, ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಬರ್ತದೆ ನೋಡ್ಕೊಳ್ಳೋಣ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 19% ಬರ್ತಾ ಇದೆ. ಅಂಡ್ ನಿಫ್ಟಿ ಬೀಸ್ ಎಷ್ಟು ಬಂತು ಈಗ, ಅದು ಕೂಡ ಅಷ್ಟೇ ಇದೆ. ಓಕೆ, ದಿಸ್ ಇಸ್ ಯು ಕ್ಯಾನ್ ಡೂ ಅಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್. ಓಕೆ, ಐ ಟಿ ಓಕೆ, ನಿಮಗೆ ಟೋಟಲ್ ಓವರ್ ಆಲ್ ನಿಫ್ಟಿ ಎಷ್ಟು ಮೇಲ್ಗಡೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ, ಓಕೆ ಪುಟ್ ದಿಸ್ ಒನ್ 19% ರಿಟರ್ನ್ ಇದೆ. ಈಗ ನೀವು ಬ್ಯಾಂಕ್ ಅಲ್ಲಿ ಹೋದ್ರು ಇಟ್ಕೊಂಡ್ರು 7% ಏನೋ ಆಸ್ಪಾಸು ಕೊಡ್ತಾರೆ. ಅದ್ರೊಳಗೂ ಏನಾಗುತ್ತೆ ಅಂದ್ರೆ, ಇವನ್ ಯು ಕ್ಯಾನ್ ಕಟ್ ವಿತ್ ಯುವರ್ ಟಿ ಡಿ ಎಸ್ ಅಂಡ್ ಅದರ್ ಥಿಂಗ್ಸ್. ಅಂಡ್ ನೀವು ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ಏನು ಸಿಕ್ಕಂಗೆ ಅಲ್ಲ. ಅಂಡ್ ನಮ್ಮ ಇಂಡೆಕ್ಸ್, ಓಕೆ, ನಮ್ಮ ಇಂಡೆಕ್ಸ್ ಅಂದ್ರೆ ಇ ಟಿ ಎಫ್, ಓಕೆ, ನಿಫ್ಟಿ 50 ಆಗಲಿ, ಓಕೆ, ಬ್ಯಾಂಕ್ ನಿಫ್ಟಿ ಆಗಲಿ, ಯಾವ ದರದಲ್ಲಿ ಏರ್ತಾ ಇದೆ, ಒಂದು 10% ಅವರೇಜ್ ರೋ ಒಳಗಡೆ ಏರ್ತಾ ಇದೆ. ಸೊ ಯು ಕ್ಯಾನ್ ಇನ್ವೆಸ್ಟ್ ಹಿಯರ್. ನೋ, ಇಟ್ಸ್ ಅ ಗುಡ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಸಿ. ಸೊ ನಮ್ಮ ಓವರ್ ಆಲ್ ನೀವು ಒಂದು ವಾರದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಮೇಲ್ಗಡೆ ಏನಿದೆ, ಈವನ್ ಆಫ್ಟರ್ ದ ಕೊರೋನಾ ಆಲ್ಸೋ ಕಂಟಿನ್ಯೂಸ್ ಮೇಲ್ಗಡೆ ಹೋಗುತ್ತೆ, ನಡುವೆ ನಡುವೆ ಬೀಳುತ್ತೆ. ಬಿಕಾಸ್ ಮಾರ್ಕೆಟ್ ನೇಚರ್ ಅದು, ಹಿಂಗೆ ಸ್ಟೆಪ್ಸ್ ಇದ್ದಂಗೆ ಇರುತ್ತೆ ಮಾರ್ಕೆಟ್. ಅಂಡ್ ಕರೆಕ್ಷನ್ ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಒನ್ಸ್ ಅಗೇನ್. ಓಕೆ, ಡೈವರ್ಟ್ ಆಗ್ತಿದೀವಿ. ಸಿ ಇದ್ರೊಳಗಡೆ ಏನೇನಿದೆ ನೋಡ್ಕೊಟ್ರೆ,
ಯಾವ್ಯಾವ ಇಂಡೆಕ್ಸ್ ಒಳಗೆ ನೀವು ಇನ್ವೆಸ್ಟ್ ಮಾಡಬಹುದು. ಓಕೆ, ಯಾವ್ಯಾವ ಟ್ರ್ಯಾಕ್ ಮಾಡಬಹುದು. ನನಗೆ ಇಂಟ್ರೆಸ್ಟ್ ಏನಿದೆ ಸಿಯರ್ ಅಬ್ಜೆಕ್ಟಿವ್ ಆಫ್ ETF ಇಸ್ ಟು ಟ್ರ್ಯಾಕ್ ದ ರಿಟರ್ನ್ಸ್ ಆನ್ ಪರ್ಟಿಕ್ಯುಲರ್ ಇಂಡೆಕ್ಸ್. ಈಗ ನಾನು ನೀವು ತೋರಿಸಿದೆ ನಿಫ್ಟಿ 50 ಒಳಗಡೆ ಇನ್ವೆಸ್ಟ್ ಮಾಡಬಹುದು ಥ್ರೂ ದ ETFs. ಓಕೆ, ಕೆಲವೊಂದು ನೀವು ಇನ್ವೆಸ್ಟ್ ಮಾಡ್ಬೇಕಂತೀರಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತೀರಿ, ಅದ್ರ ಬೇಸಿಸ್ ಮೇಲೂ ಇದೆ. ಇನ್ನೊಂದೇನಪ್ಪಾ ಅಂದ್ರೆ ಯು ವಿಲ್ ಗೆಟ್ ಅ ಡೈವರ್ಸಿಫಿಕೇಶನ್. ನೋಡಿ ನಿಫ್ಟಿ 50 ಒಳಗಡೆ ಹಾಕಿದ್ರೆ ಯಾವ್ದೊಂದು ETF ನೋಡಿ ಡೈವರ್ಸಿಫಿಕೇಶನ್ ಆಗ್ತಾ ಇದೆ. ನಿಫ್ಟಿ 50 ಒಳಗೆ ಬಹಳಷ್ಟು ಸ್ಟಾಕ್ಸ್ ಇವೆ. ಓಕೆ, ಇದ್ರ IT ಸೆಕ್ಟರ್ ಕಂಪನಿಗಳು ಇವೆ. ಓಕೆ, ಲೈಕ್ ಫುಡ್ ಸೆಕ್ಟರ್ ಕಂಪನಿಗಳಿದೆ, FMCG, ಓಕೆ, ರಿಯಲ್ ಎಸ್ಟೇಟ್ ಕಂಪನಿಗಳಿವೆ. ಟೋಟಲಿ ಯು ಆರ್ ಡೈವರ್ಸಿಫೈಯಿಂಗ್ ಬೈ ಇನ್ವೆಸ್ಟಿಂಗ್ ಇನ್ ಜಸ್ಟ್ ಇನ್ ETF. ಓಕೆ, ಡೈವರ್ಸಿಫಿಕೇಶನ್ ಇದ್ರೆ ಜಾಸ್ತಿ ಏನಾಗುತ್ತೆ, ಹೆದರಿಕೆ ಕಡಿಮೆ ಇರ್ತದೆ. ಒಂದೇ ಆದ್ರೂ ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಬಿ ಇನ್ ಟೆನ್ಷನ್ ಅಲ್ಲಿ ಇರ್ತದೆ. ಸೊ ಇಲ್ಲಿ ಎರಡು ಟೈಪ್ ಇದೆ ಇನ್ವೆಸ್ಟ್ಮೆಂಟ್ ಒಳಗಡೆ. ಒಂದು ಆಕ್ಟಿವ್ ಇನ್ವೆಸ್ಟ್ಮೆಂಟ್, ಒಂದು ಪಾಸಿವ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಓಕೆ, ಕನ್ನಡದಲ್ಲಿ ಹೇಳ್ತೀನಿ, ಡೋಂಟ್ ಗೋ ಥ್ರೂ ದಿಸ್ ಒನ್, ವಾಟ್ ಎವರ್ ಇಂಗ್ಲಿಷ್ ನಲ್ಲಿ ಇದೆ ಆದ್ರೆ ಓದ್ಕೊಳ್ಳಿ. ಓಕೆ, ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂದ್ರೆ ಯೂಶುವಲಿ ನಿಮಗೆ ಗೊತ್ತಿರ್ಬೋದು, ಜಾಸ್ತಿ ಜನ ಪೋರ್ಟ್ಫೋಲಿಯೋ ಹ್ಯಾಂಡ್ಲರ್ಸ್ ಇರ್ತಾರೆ. ಪೋರ್ಟ್ಫೋಲಿಯೋ ಹ್ಯಾಂಡಲ್ ಅಂದ್ರೆ ನಿಮ್ಗೋಸ್ಕರ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೆ ನೀವು ಹೇಳುದು, ಓಕೆ ನಂದು ಒಂದು 5 ಲಕ್ಷದ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡ್ಕೊಡು, ಅದು ಏನಾಗುತ್ತೆ ಅಂತ ಹೇಳಿ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಏನ್ ಮಾಡ್ತಾರೆ, ಓಕೆ ನಿಮ್ ದುಡ್ಡು ಬಿಟ್ಟು ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಫಂಡ್ ಮ್ಯಾನೇಜರ್ ಇರ್ತಾನೆ ಅದಕ್ಕೆ, ಅಥವಾ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅಂತ ಕೂಡ ತಿಳ್ಕೊಟ್ರಿದ್ನ. ಅವ್ರ ಏನ್ ಮಾಡ್ತಾನೆ, ಆಕ್ಟಿವ್ಲಿ ಥಿಂಕ್ ಮಾಡ್ತಾನೆ, ಟ್ರ್ಯಾಕ್ ಮಾಡ್ತಾನೆ, ಕೆಲವೊಂದು ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಕೆಲವೊಂದು ಸ್ಟಾಕ್ಸ್ ಯಾವ ಚೆನ್ನಾಗಿ ಹೋಗ್ತದೆ, ಮಿಡ್ ಕ್ಯಾಪ್ ಚೆನ್ನಾಗಿ ಹೋಗುತ್ತೋ, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಚೆನ್ನಾಗಿ ಹೋಗ್ತದೆ ಅಂತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಇಲ್ಲಿಂದ ಏನಾಗುತ್ತೆ, ಇವ್ರದ್ದು ಕೆಲಸ ಏನಪ್ಪಾ ಅಂದ್ರೆ ದಿಸ್ ಇಸ್ ವಾಟ್ ಅಲ್ಫಾ ರಿಟರ್ನ್ ಅಂತೀವಿ. ಬೆಂಚ್ ಮಾರ್ಕ್ ಇಂಡೆಕ್ಸ್ ಅನ್ನ ಬೀಟ್ ಮಾಡೋದು. ಎಕ್ಸಾಂಪಲ್ ನಿಫ್ಟಿ 50 ಇಂದ ನಿಮಗೆ 20% ರಿಟರ್ನ್ ಬರುತ್ತೆ ಅಂತ ತಿಳ್ಕೊಟ್ರಿ ಈ ಒಂದು ವರ್ಷ. ಅಟ್ಲೀಸ್ಟ್ ಇದರಿಂದ ಒಳಗಡೆ ತಮ್ಮ ಪೋರ್ಟ್ಫೋಲಿಯೋ ರೆಡಿ ಮಾಡಿರ್ತಾರಲ್ಲ ಆಕ್ಟಿವ್ ಇನ್ವೆಸ್ಟರ್ಸ್, ಓಕೆ ಲೈಕ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್, ಅಟ್ಲೀಸ್ಟ್ 35% to 40% ಟ್ರೈ ಮಾಡ್ತಾರೆ. ಓಕೆ, ಕೆಲವೊಂದು ಇವನ್ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ಲ, ನೀವು ವಿಚಾರ ನೋಡಿರ್ಬೋದು 12% 13% ಅವರು ನಿಮಗೆ ಗ್ಯಾರಂಟಿ ಕೊಡ್ತಿರ್ತಾರೆ. ಓಕೆ, ದ ಫಂಡ್ ಮ್ಯಾನೇಜರ್ ಇರ್ತಾರೆ. ಸೊ ಇದ್ರೊಳಗಡೆ ಸ್ವಲ್ಪ ಚಾರ್ಜಸ್ ಕೂಡ ಜಾಸ್ತಿ ಆಗ್ತದೆ, ಬಿಕಾಸ್ ಫಂಡ್ ಮ್ಯಾನೇಜರ್ ಇಸ್ ದೇರ್, ಅವನೊಂದು ಚಾರ್ಜಸ್ ಕ್ರಿಯೇಟ್ ಮಾಡ್ತಾನೆ. ಸೊ ವೇರ್ ಆಸ್ ಒನ್ ಮೋರ್ ಇದೆ ಪಾಸಿವ್ ಇನ್ವೆಸ್ಟ್ಮೆಂಟ್. ಓಕೆ, ಇಲ್ಲಿ ಯಾವುದೇ ರೀತಿ ಸ್ಟಾಕ್ ಪಿಕ್ಕಿಂಗ್ ಇರೋದಿಲ್ಲ. ಓಕೆ, ಸ್ಟಾಕ್ಸ್ ಗಳದ್ದು ಪಿಕ್ಕಿಂಗ್ ಇರೋದಿಲ್ಲ, ಜಸ್ಟ್ ದೇ ಆರ್ ಗೋಯಿಂಗ್ ಟು ರೆಪ್ಲಿಕೇಟ್. ಸಿಯರ್ ಮೇನ್ ಏಮ್ ಫಂಡ್ ಈಸ್ ಟು ರೆಪ್ಲಿಕೇಟ್ ದ ಅಂಡ್ ಫಾಲೋ ದ ರಿಟರ್ನ್ ಆನ್ ಇಂಡೆಕ್ಸ್ ಆನ್ ದ ಮೇಕಿಂಗ್ ಸಮ್ ಇನ್ವೆಸ್ಟ್ ಇನ್ ಸಚ್ ಇಂಡೆಕ್ಸ್. ಓಕೆ, ಇಲ್ಲೇನದೆ ಆಕ್ಟಿವ್ ಫಂಡ್ ಮ್ಯಾನೇಜ್ಮೆಂಟ್ ಕೆಲಸ ಇರುವುದಿಲ್ಲ. ಇಲ್ಲಿ ಪ್ರತಿ ಸಲ ಹಾಕಿ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ, ಅದು ಅಪ್ ಟು ದೆಮ್, ನೀವು ಒಂದ್ಸಲ ಹಾಕ್ಬಿಟ್ಟಿರ್ತೀರಿ. ಸೊ ETF ನಲ್ಲಿ ಮಾಡೋದ್ರಿಂದ ಏನಾಗ್ತದೆ, ಸೊ ಟ್ರ್ಯಾಕಿಂಗ್ ಎರರ್ ಕೂಡ ಕಮ್ಮಿ ಇರ್ತದೆ ಸ್ವಲ್ಪ, ಆಮೇಲೆ ಚಾರ್ಜಸ್ ಕೂಡ ಕಮ್ಮಿ ಆಗುತ್ತೆ ಕಂಪೇರಿಟಿವ್ ಇಫಿ. ಬಿಕಾಸ್ ಇಲ್ಲಿ ನೀವೇನ್ ನೋಡಿರ್ಬೋದು, ಇಂಟ್ರಾಡೇ ಒಳಗೆ ಒಂದು 20 ರೂಪಾಯಿ ತಗೋತೀರಿ, 20 ರೂಪಾಯಿ ಮಾರ್ತೀರಿ, ಚಾರ್ಜ್ ಬೀಳುತ್ತಲ್ಲ ವಿತ್ GST ಗಿಸಿ ಟೋಟಲ್ ಒಂದು 60-70 ರೂಪಾಯಿ ಬೀಳುತ್ತದೆ ಒಂದ್ಸಲ ಆರ್ಡರ್ ಹಾಕಿ ತೆಗೆದ್ರೆ. ಇಲ್ಲಿ ಆ ರೀತಿ ಎರರ್ಸ್ ಕಡಿಮೆ ಇರ್ತದೆ, ಅಂದ್ರೆ ಚಾರ್ಜಸ್ ಕೂಡ ಕಡಿಮೆ ಇರ್ತದೆ. ಸೊ ದಿಸ್ ಇಸ್ ವೆರಿ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್. ಓಕೆ, ಸಿಯರ್ ETF ಅಂದ್ರೆ ಏನು, ETF ನಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು. ಸಿಯರ್ ಜಸ್ಟ್ ಲೈಕ್ ಅ ಫಂಡ್ ಇದೆ. ಓಕೆ, ಅಂಡ್ ರಿಯಲ್ ಟೈಮ್ ಪ್ರೈಸ್ ಇರುತ್ತೆ, ನೀವು ಕೂಡ ಹೋಗಿ ಚೆಕ್ ಮಾಡ್ರಿ ಡೈಲಿ. ಓಕೆ, ಕೆಲವೊಂದು ನಿಮಗೆ ನಾನು ರೆಕಮೆಂಡ್ ಕೂಡ ಮಾಡ್ತೇನೆ ಎಂಡ್ ಆಫ್ ದ ದಿಸ್ ಒನ್. ಓಕೆ, ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತೇಳಿ. ಓಕೆ ಓಕೆ ರಿಯಲ್ ಟೈಮ್ ಪ್ರೈಸ್ ಇದೆ, ನೀವು ಕ್ಯಾನ್ ಆರ್ಡರ್ ಮಾಡ್ಬೋದು ಮಿನಿಮಮ್ ಟ್ರೇಡ್. ಓಕೆ, ನೀವು ಒಂದು ಕ್ವಾಂಟಿಟಿ ಕ್ವಾಂಟಿಟಿನೂ ತಗೋಬಹುದು ಇದ್ರೊಳಗಡೆ. ಓಕೆ, ನಿಮ್ ಸ್ಟಾಕ್ ಇದೇನದ ನೀವು ETF ತಗೊಳ್ತೀರಾ, ನಿಮ್ಮ ETF ನಿಮ್ಮ ಫಂಡಿಗೆ ಬಂದು ಕೂಡ ಜಮಾ ಆಗುತ್ತೆ. ಅದು ಕೆಲವೊಂದು ತೋರಿಸ್ತೀನಿ ನಾನು, ಯಾವ ತಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ. ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ, ನಾಟ್ ರೆಕಮೆಂಡೇಶನ್, ಬಟ್ ಇವಾಗ ಟ್ರ್ಯಾಕ್ ಆದ್ರೂ ಮಾಡ್ಕೊಳ್ಳಿ. ಯಾಕೆ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ETF ಒಳಗಡೆ ಜಾಸ್ತಿ ಜನ ನೋಡಿರ್ಬೋದು. ಜಾಸ್ತಿ ಜನ ಹೇಳ್ತೀನಿ ಸರ್, ETF ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಟು ಗೆಟ್ ದ ಕೊಲಾಟ್ರಲ್ ಹಿಯರ್. ಒಂದು ಫಂಡ ಹೇಳ್ತೀನಿ, ಅಡ್ವಾಂಟೇಜ್ ಆಮೇಲೆ ಮಾತಾಡಬೇಕು ಇದನ್ನ. ಇದು ಇವಂದು ನಾನು ಹಂಗೆ ಹೇಳ್ತೀನಿ, ಕೊಲಾಟ್ರಲ್ಗೋಸ್ಕರ ಮಾಡ್ತಾರೆ. ಓಕೆ, ಅದನ್ನ ಆಮೇಲೆ ಹೇಳ್ತೀನಿ. ಅಡ್ವಾಂಟೇಜ್ ಏನೇನಿದೆ, ಓಕೆ ಯು ಕ್ಯಾನ್ ಜಸ್ಟ್ ಲೈಕ್ ಎ ಸ್ಟಾಕ್ ತರ ಬೈ ಅಂಡ್ ಸೆಲ್ ಮಾಡ್ಬೋದು. ಓಕೆ, ಜಸ್ಟ್ ಲೈಕ್ ಪುಟ್ ಲಿಮಿಟ್ ಯು ಕ್ಯಾನ್ ಆರ್ಡರ್ ಇಟ್ಕೋಬಹುದು. ಓಕೆ, ಮತ್ತೆ ಯಾವುದೇ ಕಾಸ್ಟ್ಗಳು ಕಡಿಮೆ ಇದೆ. ಓಕೆ, ನಿಮ್ಮ ಸ್ಟಾಕ್ಸ್ ತರಾನೇ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ, ರಿಯಲ್ ಟೈಮ್ ಬೈ ಅಂಡ್ ಸೆಲ್ ಆಗುತ್ತೆ. ದಟ್ಸ್ ವೆರಿ ನೈಸ್ ಹಿಯರ್. ಓಕೆ, ಇಲ್ಲಿ ಲಿಕ್ವಿಡಿಟಿ ಕೂಡ ಇದೆ. ಓಕೆ, ಕೆಲವೊಂದು ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಮ್ಯೂಚುವಲ್ ಫಂಡ್ಗೆ, ETF-ಗೆ, ಸ್ಟಾಕ್ಸ್ಗೆ. ಓಕೆ, ಸಿಯರ್ ಈ ETF ಏನಿದೆ ಅಲ್ಲ, ರಿಯಲ್ ಟೈಮ್ ಅಲ್ಲಿ ಇರುತ್ತೆ, ಸ್ಟಾಕ್ಸ್ ಅಲ್ಲಿ ಕೂಡ ಇರುತ್ತೆ. ಮ್ಯೂಚುವಲ್ ಫಂಡ್ ಆ ರೀತಿ ಇರುವುದಿಲ್ಲ. ಓಕೆ, ಮ್ಯೂಚುವಲ್ ಫಂಡ್ ನೋಡಿ ಪ್ರತಿ ಸಲ ರಿಯಲ್ ಟೈಮ್ ನಲ್ಲಿ ಟ್ರೇಡ್ ಮಾಡಬಹುದು, ಎಕ್ಸ್ಚೇಂಜ್ ಅಲ್ಲಿ ನೋ. ಓಕೆ, ಕ್ಯಾನ್ ಬಿ ಪರ್ಚೇಸ್ ಥ್ರೂ ಬ್ರೋಕರ್ಸ್ ಆನ್ಲೈನ್ ಟ್ರೇಡಿಂಗ್. ಎಸ್ ಸಿಯರ್ ಸ್ಟಾಕ್ಸ್ ತರಾನೇ ಬೈ ಅಂಡ್ ಸೆಲ್ ಮಾಡಬಹುದು ಇದ್ರೊಳಗಡೆ. ಓಕೆ, ಇಲ್ಲಿ ನೋಡಿ ರಿಟರ್ನ್ಸ್ ಏನಿದೆ ಆಟ್ ಪರ್ ವಿತ್ ಮಾರ್ಕೆಟ್ ಇಂಡೆಕ್ಸ್ ಇದೆ ಇದ್ರೊಳಗಡೆ. ಇದು ಹಂಗಿಲ್ಲ. ಸ್ಟಾಕ್ಸ್ ಹೆಂಗೆ ಆಗುತ್ತೆ, ರಾಕೆಟ್ ತರ ಒಂದೇ ಸಲಕ್ಕೆ ಹೋಗ್ಬೋದು. 30 ರೂಪಾಯಿ ನಾಳೆ 150 ರೂಪಾಯಿನೂ ಆಗ್ಬೋದು.
ಇಲ್ಲಿ ಜಾಸ್ತಿ ರಿಟರ್ನ್ ಬರ್ಬೋದು, ಬಟ್ ರಿಸ್ಕ್ ಜಾಸ್ತಿ ಕೂಡ ಇರುತ್ತೆ ಇದ್ರೊಳಗಡೆ. ಬಟ್ ಹಿಯರ್ ಮಾರ್ಕೆಟ್ ನಲ್ಲಿ ಇಂಡೆಕ್ಸ್ ಎಷ್ಟು ಹೋಗುತ್ತೋ ಅಷ್ಟೇ ರಿಟರ್ನ್ ಸಿಗುತ್ತೆ ನಿಮಗೆ. ಸೊ ಸೇಫ್ಟಿ ಜಾಸ್ತಿ ಇದೆ. ನೋಡ್ಕೊಡ್ರಿ, ಲಾಸ್ಟ್ ಎಕ್ಸಿಟ್ ಲೋಡ್ ಇಲ್ಲಿ ಜಾಸ್ತಿ ಇದೆ ಮ್ಯೂಚುವಲ್ ಫಂಡ್ ನಲ್ಲಿ. ಅದ್ರ ಆಮೇಲೆ ಒಂದು ಇನ್ನೊಂದು ಸೆಷನ್ ಅಲ್ಲಿ ತಗೋತೀನಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತೇಳಿ. ಸೊ ಆಕ್ಚುಲಿ ಅದನ್ನ ಹೇಳ್ಬಿಟ್ಟು ನಿಮ್ಗೆ ETF ಬರ್ಬೇಕಾಗಿತ್ತು, ಬಟ್ ದಿಸ್ ಇಸ್ ವೆರಿ ಗುಡ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ಅದಕ್ಕೋಸ್ಕರ ಇದನ್ನೇ ಫಸ್ಟ್ ಬಂದಿದ್ದೀನಿ. ಓಕೆ, ಸಿ ಇಯರ್ ಎಕ್ಸಿಟ್ ಲೋಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ. ಓಕೆ, ಅಂಡ್ ಸಿ ಇಯರ್ ಮ್ಯಾಕ್ಸಿಮಮ್ ಟೈಮ್ ನಲ್ಲಿ ರೈಟ್ ಮಾರ್ಕ್ ಯಾವ ಕಡೆ ಸಿಕ್ಕಿದೆ ನೋಡ್ಕೊಟ್ರೆ ನೀವೇ ETF ಅನ್ನೋದು ಸಿಕ್ಕಿದೆ. ಅಂಡ್ ಥಿಂಕ್ ETF ಬಗ್ಗೆ ನಾನು ಈಗಲೂ ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತೀನಿ, ETF ಅಂದ್ರೆ ಏನು. ಓಕೆ, ಅಂಡ್ ಸಿ ಇಯರ್ ಈಗ ETF ಅಂತ ಇದೆ ನೋಡಿ, ಇಕ್ವಿಟಿ ETF ಇದೆ, ಓಕೆ, ಡೆಪ್ಟ್ ETF ಇದೆ, ಗೋಲ್ಡ್ ETFs ಇದೆ, ಗ್ಲೋಬಲ್ ಇಕ್ವಿಟಿ ETF ಕೂಡ ಇದೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಗ್ಲೋಬಲ್ ETF ಅಂದ್ರೆ ಯಾವ್ದು ಅಂತೇಳಿ. ಸೊ ಜಸ್ಟ್ ವಾಚ್ ದಿಸ್ ಒನ್. ನಾನು ನಿಮಗೆ ಕ್ವೆಶನ್ ಕೂಡ ಕೇಳ್ತೀನಿ, ಆನ್ಸರ್ ಕೊಡಿ ನಮಗೆ. ಓಕೆ, ಲೆಟ್ ಮೀ ಶೇರ್ ದಿಸ್ ಒನ್ ಒನ್ಸ್ ಅಗೇನ್. ಇಲ್ಲೊಂದು ಕ್ಲಿಕ್ ಹಾಕ್ತೀನಿ, MAFANG. ಓಕೆ, ಮಾಫಾಂಗ್ ಅಂತ ಇದೆ. ಓಕೆ, ಜಸ್ಟ್ ಸಿ ಇಯರ್ ಮಾಫಾಂಗ್ ಅಂತ ಇದೆ. ಏನಿದು? ಯಾರಾದ್ರೂ ರಿಪ್ಲೈ ಮಾಡಬಹುದಾ? ಮಾಫಾಂಗ್ ಅಂತಿದೆ, MAFANG. ಏನಿದು? ಮಾಫಾಂಗ್ ಅಂತಿದೆ. ಇದು ETF. ಯಾರಾದ್ರೂ ಆನ್ಸರ್ ಕೊಡ್ಬೋದಾ? ಓಕೆ, ನೀವು ಇಲ್ಲಿ Q&A ಒಳಗನೆ ಹಾಕಿನ, ಅಡ್ಡಿ ಇಲ್ಲ. ಯಾರಿಗಾದ್ರೂ ಗೊತ್ತಿದೆ ಏನಿದು ಅಂತ? ಮಾಫಾಂಗ್ ಜಸ್ಟ್ ಲಾಂಗ್ ಫಾರ್ಮ್ ಇದೆ ಇದ್ರೊಳಗಡೆ. ಯಾರಾದ್ರೂ ಎಲ್ಲಾದ್ರೂ ನೀವು ಸರ್ಚ್ ಮಾಡಿ ಗೂಗಲ್ ಮಾಡಬಹುದು, ಈಗ ಸದ್ಯಕ್ಕೆ ಗೂಗಲ್ ಮಾಡಬಹುದು, ಅಡ್ಡಿ ಇಲ್ಲ. ವಾಟ್ ಇಸ್ ದಿಸ್? ಯಾರಿಗೂ ಆನ್ಸರ್ ಬರಲ್ವಾ? ಒಬ್ಬರಾದ್ರೂ ರಿಪ್ಲೈ ಕೊಟ್ರೆ ಓಕೆ, ನೀವು ಅಟೆಂಟಿವ್ ಇದ್ದೀರಾ ಅಂತ ತಿಳ್ಕೊತೀನಿ ನಾನು. ಎನಿಬಡಿ? ನೋಬಡಿ? ಯಾರಿಗೂ ಗೊತ್ತಿಲ್ವಾ? ಓಕೆ, ಎನಿವೇ ನಾನು ಪೋಲ್ ಹಾಕ್ತೀನಿ. ಇಫ್ ಎನಿಬಡಿ ಇಸ್ ದೇರ್ ಜಸ್ಟ್ ಟೆಲ್ ಮಿ. ಓಕೆ, ಓಕೆ, ಒಬ್ರು ಆನ್ಸರ್ ಕೊಡ್ತಿದ್ದಾರೆ. ಲೆಟ್ ಮಿ ಶೋ ದಿಸ್ ಒನ್. ಓಕೆ, ನೋಡಿಯಾ? ನೋಡೋಣ. ಓಕೆ, ಜಸ್ಟ್ ಹಂಗೆ ಒಂದೇ ಒಂದು ಹಿಂಟ್ ಕೊಡ್ತೀನಿ, ನೆಕ್ಸ್ಟ್ ಆನ್ಸರ್ ಕೊಡಿ. ಓಕೆ, ಓಕೆ, ಇದು MA ಅಂದ್ರೆ ಮಿರೆ ಅಸೆಟ್ ಅಂತೇಳಿ ಇವ್ರು ಮ್ಯಾನೇಜ್ ಮಾಡೋರು. ಓಕೆ, ಮಿರೆ ಅಸೆಟ್ ಮ್ಯಾನೇಜ್ ಮಾಡೋರು. F ಅಂದ್ರೆ ಫೇಸ್ಬುಕ್. ನಾನು ಅಮೆರಿಕನ್ ಸ್ಟಾಕ್ ಬಗ್ಗೆ ಮಾತಾಡ್ತಿದ್ದೀನಿ ಈಗ. F ಅಂದ್ರೆ ಫೇಸ್ಬುಕ್. ನೆಕ್ಸ್ಟ್ ಯಾರಾದ್ರೂ ಆನ್ಸರ್ ಕೊಡ್ಬೋದಾ? ವಾಟ್ ಇಸ್ ದಿಸ್? A ಅಂದ್ರೆ ಪಾಪ್ಯುಲರ್ ಫೋನ್ ಇದೆ, ಐಫೋನ್ ಬ್ರ್ಯಾಂಡ್. ಯಾವ್ದಿದು? A ಅಂದ್ರೆ ಆಪಲ್. ವೆರಿ ಗುಡ್ ಸರ್, ಆಪಲ್. N ಅಂದ್ರೆ ಓಕೆ, ನೋಡ್ತಿರಲ್ಲ ಟಿವಿಯಲ್ಲಿ ಹಚ್ಕೊಂಡು, ಅಮೆಝಾನ್ ತರಾನೇ ಇದೆ. ಇದೊಂದು ಶೋ ಬರುತ್ತೆ ನಿಮಗೆ. ವಾಟ್ ಇಸ್ ದಿಸ್ ಒನ್? ನೆಟ್ಫ್ಲಿಕ್ಸ್. ಯಸ್. ನೆಕ್ಸ್ಟ್ G ಫಾರ್ ಗೂಗಲ್. ಅಂಡ್ ಥಿಂಕ್ ಮಾಡಿ ಸರ್, ನಮ್ ಇಂಡಿಯನ್ ಮಾರ್ಕೆಟ್ ಇವೇನ್ ಮಾಡ್ತಾ ಇದೆ? ಮಾಫಾಂಗ್. ಓಕೆ, ಮಿರೆ ಅಸೆಟ್, FANG. ದೀಸ್ ಆರ್ ಗ್ಲೋಬಲ್ ETF ಸರ್. ಇದು ಗ್ಲೋಬಲ್ ETF. ಈಗ ಏನದ, ನಿಮಗೆ ಈ ಕೆಲವೊಂದು ಇಂಥ ಸ್ಟಾಕ್ಸ್ ಇನ್ವೆಸ್ಟ್ ಮಾಡೋದಿದೆ. ಓಕೆ, ಅವಾಗ ಏನ್ ಮಾಡ್ಬೋದು ನೀವು? ಯು ಕ್ಯಾನ್ ಗೋ ಥ್ರೂ ದಿಸ್ ಒನ್. ಈ ಥ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಗ್ಲೋಬಲ್ ETF ಸರ್ ಇವು. ಓಕೆ, ನಾನು ಇಲ್ಲೇ ಕುತ್ಕೊಂಡು ಈ ಸ್ಟಾಕ್ಸ್ ನ ತಗೋಬಹುದು. ಅಮೆರಿಕನ್ ಸ್ಟಾಕ್ಸ್ ಇಂಡೈರೆಕ್ಟ್ಲಿ ಇನ್ವೆಸ್ಟಿಂಗ್ ಇದ್ದ ಇರಿದು, ಈ ಇಂಡೈರೆಕ್ಟ್ಲಿ ನಾನು ಇಂಥ ಸ್ಟಾಕ್ಸ್ ನಲ್ಲಿ ಹೋಲ್ಡ್ ಮಾಡ್ತಾ ಇದ್ದೇನೆ. ಫೇಸ್ಬುಕ್, ಆಪಲ್, ನೆಟ್ಫ್ಲಿಕ್ಸ್, ಗೂಗಲ್ ನ ಹೋಲ್ಡ್ ಮಾಡ್ತಾ ಇದ್ದೇನೆ. ಓಕೆ, ಇನ್ನೊಂದು ತೋರಿಸ್ತೀನಿ, ಆದ್ರೆ ಸೈಡಿಗೆ ಬರ್ದಿಟ್ಕೊಳ್ಳಿ ಸರ್. ಮಿಸ್ ಮಾಡ್ಕೋತೀರಿ ನೀವು, ಪ್ಲೀಸ್ ಬರ್ದಿಟ್ಕೊಳ್ಳಿ. ಓಕೆ, ಲೆಟ್ ಮಿ ಶೋ ಯು ಒನ್ ಮೋರ್ ಥಿಂಗ್. ಇನ್ನೊಂದು ತೋರಿಸ್ತೀನಿ, MON 100 ಅಂತಿದೆ. MON 100 ಇಲ್ಲಿ ಕಾಣ್ತಿರ್ಬೋದು. ಇದನ್ನ ನಾಸ್ಟಾಕ್ ಅಂತ ಕಾಣ್ತದೆ, ನೋಡಿ ಇಲ್ಲಿ. ಮೋತಿಲಾಲ್ ಆಸ್ವಾಲ್ ನಾಸ್ಟಾಕ್ 100. ನಾಸ್ಟಾಕ್ 100 ಅಂದ್ರೆ ಗೊತ್ತಾ ನಿಮಗೆ? ನಾಸ್ಟಾಕ್ 100 ಆದ್ರೂ, ನಾಸ್ಟಾಕ್ ಅಂದ್ರೂ ಗೊತ್ತದ? US ಅಲ್ಲಿ ಒಂದು ಇಂಡೆಕ್ಸ್ ಇದೆ ಅಂತ ಹೇಳಿ, ನಾಸ್ಟಾಕ್ ಅಂತ ಹೇಳಿ ಇಂಡೆಕ್ಸ್ ಇದೆ, ಗೊತ್ತಾ? ಓಕೆ, ಎನಿವೆ ಗೊತ್ತಿರ್ಬೋದು ನಿಮಗೆ. ಓಕೆ, ಫೈನ್ ದೆನ್.
ಸೊ ಈ ಇಂಡೆಕ್ಸ್ ನ ಟ್ರ್ಯಾಕ್ ನ ಅದು ಗ್ಲೋಬಲ್ ETF ನ ನಾವು ಇಲ್ಲೇ ಕುತ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು ನಮ್ಮ ಮಾರ್ಕೆಟ್ ಥ್ರೂ. ನಾಸ್ಡಾಕ್ ಯೂಶಲಿ IT ಸೆಕ್ಟರ್ ಒಳಗೆ ಡಾಮಿನೇಟ್ ಮಾಡ್ತದೆ. ಮ್ಯಾಕ್ಸಿಮಮ್ IT ಕಂಪನಿಗಳಿವೆ ಅದ್ರೊಳಗಡೆ. ಯು ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಫ್ರಮ್ ಹಿಯರ್. ಇಲ್ಲೇ ಕುತ್ಕೊಂಡು ಅಮೆರಿಕನ್ ಕಂಪನಿ ಒಳಗಡೆ ಥ್ರೂ ದಿಸ್ ಒನ್ ಇಂಡೈರೆಕ್ಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ETF ಮೂಲಕ. ಬಿಕಾಸ್ ಇವೇನ್ ಮಾಡುತ್ತೆ, ಈ ETF ಏನ್ ಮಾಡುತ್ತೆ, ನಾಸ್ಡಾಕ್ 100 ಹೆಂಗ್ ಹೋಗುತ್ತೋ ಅದೇ ರೀತಿ ಈ ETF ಗಳು ಕೂಡ ಟ್ರ್ಯಾಕ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನೀವೇನ್ ಹೇಳ್ತಿದ್ದೀರಿ ಸರ್, ಓಕೆ ETF ನಲ್ಲಿ ಹಾಕಿದ್ರೆ ಮಾರ್ಕೆಟ್ ಅದೇ ರೀತಿ ಹೋಗ್ತದೆ ಅಂದ್ರೆ ಹೆಂಗೆ ಹೋಗ್ತದೆ, ಅದು ಹೆಂಗ್ ಟ್ರ್ಯಾಕ್ ಆಗುತ್ತೆ ಅಂದ್ರೆ ಸಿಯರ್ ಅವರು ಕೂಡ ಏನ್ ಮಾಡ್ತಾರೆ, ನಾಸ್ಡಾಕ್ 100 ಒಳಗೆ ಅಥವಾ ಯಾವುದೋ ಇಂಡೆಕ್ಸ್ ಇರುತ್ತಲ್ಲ ಈಕ್ವಲ್ ಅಮೌಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ದಟ್ ಇಟ್ ವಿಲ್ ಬಿ ಟ್ರ್ಯಾಕಿಂಗ್ ದಟ್ ಇಂಡೆಕ್ಸ್. ಸ್ಟಾಕ್ಸ್ ಅಲ್ಲಿ ಇರುತ್ತಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಅದು ಅವ್ರ ಕೆಲಸ, ನಮ್ದು ಏನ್ ಬೇಕಾಗಿಲ್ಲ. ನಾವು ETF ಹಾಕಿದ್ವಿ, ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ. ದಟ್ ವಿಲ್ ಗಿವ್ ರಿಟರ್ನ್ ಆಸ್ ಸೇಮ್ ಆಸ್ ಇಟ್ ಈಸ್ ದ ಇಂಡೆಕ್ಸ್. ದಟ್ಸ್ ಇಟ್. ಫೈನ್. ಎಸ್, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಇದು. ಫೈನ್. ಸೊ ಇದನ್ನ ನೀವು ಇನ್ವೆಸ್ಟ್ ಇಲ್ಲೇ ಕುತ್ಕೊಂಡು ಮಾಡ್ಬೋದು. ಐ ಥಿಂಕ್ ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಈಗ ಮೋತಿಲಾಲ್ ಒಸ್ವಾಲ್ ನೋಡ್ರಿ $147 ಇದೆ. ಓಕೆ, ಇದನ್ನ ಜಸ್ಟ್ ನೀವು ಏನ್ ಮಾಡಿ, ಇದನ್ನೇ ಸೇಮ್ ಟು ಸೇಮ್ ಸರ್. ಈಗ ನಾನು ಮಾಡ್ತೀನಿ, ಇದನ್ನ ವೀಕ್ಲಿ ಕ್ಯಾಂಡಲ್ ಕರ್ಕೊಂಡು ಹೋಗ್ತೀನಿ. ನೀವೇನ್ ಮಾಡ್ತೀರಿ, ಇದನ್ನೇ ಸೇಮ್ ಟು ಸೇಮ್. ಓಕೆ, ಜಸ್ಟ್ ಲೆಟ್ ಮಿ ಶೋ ಯು. ಯಾವಾಗಿಂದ ಇದು, ನಾವು ಸೆಪ್ಟೆಂಬರ್ 2023 ಏನೋ ಇದೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರಿಟರ್ನ್ ಕೊಟ್ಟಿದೆ, 43-44% ಏನು ಕೊಟ್ಟಿದೆ. ಇದನ್ನೇ ಸೇಮ್ ಟು ಸೇಮ್ ನಾಸ್ಡಾಕ್ 100 ಅಷ್ಟೇ ಕೊಟ್ಟಿದ್ನೋ ಇಲ್ವೋ ಹೋಗಿ ನೀವು ಅದನ್ನ ನೋಡ್ಕೊಳ್ತೀರಿ. ಅದನ್ನ ಟಾಸ್ಕ್ ತಿಳ್ಕೊಡ್ರಿ. ನಾಸ್ಡಾಕ್ 100 ಅದು ಕೂಡ ಸೇಮ್ ಟು ಸೇಮ್ ರಿಟರ್ನ್ ಕೊಟ್ಟಿರ್ತದೆ. ಈಗ ಇಲ್ಲೇ ಕೂತ್ಕೊಂಡು ನಾನು ಗ್ಲೋಬಲ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ಓಕೆ, ಎನಿವೆ ಈಗೆಲ್ಲ ಭಾರತ ಹತ್ರ ಬರ್ತಾ ಇದಾರೆ ಎಲ್ರು. ಎನಿವೆ ಲೆಟ್ ಮಿ ಶೇರ್ ಅಗೇನ್ ದಿಸ್ ಒನ್. ಸಿ ಯಾವ್ಯಾವ ನೋಡಿದ್ವಿ ನಾವೀಗ, ಗ್ಲೋಬಲ್ ETF ತೋರಿಸ್ತಾ ನಿಮ್ಗೆ. ಓಕೆ, ಜಸ್ಟ್ ಫಾರ್ ಅ ಸೇಕ್. ಓಕೆ, ನೆಕ್ಸ್ಟ್ ಈಗ ಗೋಲ್ಡ್ ETFs ಅಂತಿದೆ, ಡೆಪ್ಟ್ ETFs ಇವೆ, ಇಕ್ವಿಟಿ ETF ಕೂಡ ಇದೆ. ಓಕೆ, ಇಕ್ವಿಟಿ ಅಥವಾ ಇಂಡೆಕ್ಸ್ ETF ಕೂಡ ಇವೆ. ಓಕೆ, ಎನಿವೆ ನಾನು ನಿಮಗೆ ಇನ್ನೊಂದು ಮಾಡ್ತೀನಿ, ಗೋಲ್ಡ್ ತೋರಿಸ್ತೀನಿ. ಓಕೆ, ಈಗ ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸರ್ ಏನ್ ಸರ್ 6800 per ಗ್ರಾಮ್ ಆಗಿದೆ. ಹೌ ಕ್ಯಾನ್ ಇನ್ವೆಸ್ಟ್? ಸಿ ಹಿಯರ್, ಗೋಲ್ಡ್ ETFs ನಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಪುಟ್ ಹಿಯರ್ ಗೋಲ್ಡ್. ಎಷ್ಟೊಂದು ಬಂದಿದೆ ನೋಡ್ಕೊಳ್ರಿ. ಓಕೆ, UTI ಗೋಲ್ಡ್ ETF ಅಂತ ಇದೆ, ಎಕ್ಸಿಸ್ ಗೋಲ್ಡ್ ಅಂತ ಇದೆ. ಓಕೆ, ಅಂಡ್ ಸಿ ಹಿಯರ್ ಮೋಸ್ಟ್ ಆಫ್ ದ ಗೋಲ್ಡ್ ಥಿಂಗ್ಸ್ ಎಲ್ಲ ಗೋಲ್ಡ್ಸ್ ETF ಅಂತಿದೆ. ಮಿರ್ರೆ ಅಸೆಟ್ ಗೋಲ್ಡ್ ETF ಅಂತಿದೆ. ಗೋಲ್ಡ್ ಬೀಸ್ ಅಂತ ನಾನು ಇನ್ವೆಸ್ಟ್ ಮಾಡ್ತೀನಿ. ಗೋಲ್ಡ್ ಬೀಸ್ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. $52-53 ಇದ್ದಾನೆ. ಸೊ ಅದು ರಿಟರ್ನ್ ಕೂಡ ಚೆನ್ನಾಗಿದೆ ಸರ್. ಜಸ್ಟ್ ಕ್ಲಿಕ್ ಅಂಡ್ ಶೋ ಯು. ಈಗ ನೀವು ಗೋಲ್ಡ್ ಅಲ್ಲಿ ತಗೊಳ್ಳಿಕ್ಕಾಗಲ್ಲ ಸರ್, $50 ಆದ್ರೂ ಇನ್ವೆಸ್ಟ್ ಮಾಡ್ಬೋದಲ್ಲ. ಓಕೆ, ಸಿ ಹಿಯರ್ ನಾನು ನಿಮಗೆ ಹಂಗೆ ತೋರಿಸ್ತೀನಿ. ಈಗ ಗೋಲ್ಡ್ ಅನ್ನು ಹಾಕಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಸಿ ಈಗ 2019 $29 ಇತ್ತು, ಈಗ $50-61 ಇದ್ದಾನೆ. ವಾಟ್ ಇಸ್ ಗೋಯಿಂಗ್ ಟು ಬಿ ರಿಟರ್ನ್ ಹಿಯರ್? ಇಲ್ಲಿಂದ ಇಲ್ಲಿ ಥಿಂಕ್ ಮಾಡಿದ್ರೆ 109%. $30 ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಈಗ ಥಿಂಕ್ ಮಾಡಿದ್ರೆ. ಎನಿವೆ ಈಗ ಮಾಡಲಿಲ್ಲ ಸರ್, ನಾನು ಮೊನ್ನೆ ಎಲ್ಲವಾಗ ಇನ್ವೆಸ್ಟ್ ಮಾಡಿದೆ ಅಂದ್ರೆ ಯು ಕ್ಯಾನ್ ಜಸ್ಟ್ ಗೋ ಇನ್ ದ ಡೇ ಕ್ಯಾಂಡಲ್ ನೋಡ್ಕೊಳ್ರಿ. ಓಕೆ, ನಿಮಗೆ ಜಾಸ್ತಿ ಇಲ್ಲಿ ವೊಲ್ಟಾಲಿಟಿ ಇರೋದಿಲ್ಲ, ನಿಮ್ಮ ಅಮೌಂಟ್ ಆಲ್ಮೋಸ್ಟ್ ಸೇಫ್ ಇರುತ್ತೆ. ಮತ್ತೆ ನೀವು ಹಾಕ್ಬಿಟ್ಟು ಒಂದು 100% ರಿಟರ್ನ್ ಬರ್ತಾ ಅಂತ ತಿಳ್ಕೊಂಡ್ ಮಾಡಂಗಿಲ್ಲ. ಎಷ್ಟು ನಿಮ್ಗೆ ಗೋಲ್ಡ್ ರಿಟರ್ನ್ ಕೊಡುತ್ತೆ ಅಷ್ಟೇ ಕೊಡುತ್ತೆ ಇದು. ಥಿಂಕ್ ಇಯರ್ 20-25% ಅದು ಕೊಡ್ತಾ ಇದೆ. ಗೋಲ್ಡ್ ಕೂಡ ಅಷ್ಟೇ ಕೊಡ್ತಾ ಇತ್ತು. ನವೆಂಬರ್ ಇನ್ವೆಸ್ಟ್ ಮಾಡಿದ್ರೆ $49 $59 ಇದೆ. ಈಗ ಗೋಲ್ಡ್ ರೇಟ್ ಕೂಡ ಅದೇ ರೀತಿ ಇರುತ್ತೆ. ಜಸ್ಟ್ ಚೆಕ್ ಇಟ್. ಓಕೆ, ಹೆಚ್ಚು ಕಡಿಮೆ ಆಸ್ಪಾಸ ಇರುತ್ತೆ. 50 ಇತ್ತು, 62 ಹಿಂಗೆ ಚಿಲ್ಲರೆ ಇದೆ ಈಗ. ಓಕೆ, ಈಗ 68 ಆಗಿದೆ ಇವತ್ತು. ಸೊ ಈ ರೀತಿ ನೀವು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಬಹುದು ETF ಮೂಲಕ. ರೈಟಾ? ಸಿ ಹಿಯರ್ ಒನ್ಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಹಿಯರ್, ಸಿ ನೋಟ್ 2. ಓಕೆ, ಸಿ ನಾವೇನ್ ಮಾಡಿದ್ವಿ, ಡೆಪ್ಟ್ ETFs ಕೂಡ ನೋಡ್ತೀವಿ ಈಗ. ಓಕೆ, ಅಂಡ್ ಗೋಲ್ಡ್ ETF ತೋರಿಸಿದೆ, ಗ್ಲೋಬಲ್ ETFs ಕೂಡ ತೋರಿಸಿದ್ದೀನಿ. ಓಕೆ, ಇಂಡೆಕ್ಸ್ ETF ಅಂತ ತೋರಿಸ್ಬಿಟ್ಟಿದ್ದೀನಿ ಈಗ. ನಿಫ್ಟಿ ಬೀಸು, ಓಕೆ, ಬ್ಯಾಂಕ್ ಬೀಸಿ ಅಂತ ಕೂಡ ಇದೆ. ಬ್ಯಾಂಕ್ಗಳ ಮೇಲೆ ನಿಮಗೆ ಭರವಸೆ ಇದ್ರೆ ನಾಳೆ ಬ್ಯಾಂಕ್ಗಳ ಮೇಲ್ಗಡೆ ಹೋಗ್ತಾವೆ ಕಂಟಿನ್ಯೂಸ್ ಅಂದ್ರೆ ಬ್ಯಾಂಕ್ ಬೀಸ್ ನಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಜಸ್ಟ್ ಬ್ಯಾಂಕ್ ಅಥವಾ ಹೊಡೆದು ETF ಅಂತ ಕ್ಲಿಕ್ ಮಾಡಿ. ಕೆಲವೊಂದು ಸ್ಟಾಕ್ಗಳು ಬರುತ್ತೆ, ಕೆಲವೊಂದು ETF ಗಳು ಬರುತ್ತೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ಕೊಡ್ರಿ. ಚೆನ್ನಾಗಿರೋ ETF ನಲ್ಲಿ ಹಾಕೊಳ್ರಿ. ಓಕೆ, ಎನಿವೆ ಮ್ಯೂಚುವಲ್ ಫಂಡ್ ತರ ಅಲ್ಲ ಇದು. ಓಕೆ, ಜಸ್ಟ್ ಇಂಡೆಕ್ಸ್ ತರ ಇದನ್ನ ಫಾಲೋ ಅಪ್ ಆಗುತ್ತೆ. ಲೆಟ್ ಮಿ ಶೋ ಯು ವಾಟ್ ಇಸ್ ಈಕ್ವಿಟಿ ETF. ಓಕೆ, ಈಕ್ವಿಟಿ ETF ಅಂದ್ರೆ ಏನು? ಸಿಯರ್ ಇಕ್ವಿಟಿ ETF ಅಂದ್ರೆ ಸಿಯರ್ ನಾನು ಸ್ವಲ್ಪ ಇಂಗ್ಲಿಷ್ ನಲ್ಲಿ ಒಂದು ಪಾಯಿಂಟ್ಗಳು ಓದ್ಕೋತೀನಿ. ಸಿ ಇಕ್ವಿಟಿ ETF ಆಫರ್ಸ್ ಇನ್ಸ್ಟಂಟ್ ಡೈವರ್ಸಿಫಿಕೇಶನ್ ಅಂಡ್ ಟ್ಯಾಕ್ಸ್ ಎಫಿಷಿಯಂಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಇನ್ವೆಸ್ಟ್ಮೆಂಟ್.
Okay, price fluctuation equity ETF is directly linked to the index ETF follows. Okay, index it follows. Okay, ನಾನು ಆಗಲೇ ಹೇಳಿದ್ದೀನಿ ನಿಮಗೆ IT ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ಟು ದ ITBs. FMCG, ಓಕೆ, ಫುಡ್ ಮ್ಯಾನುಫ್ಯಾಕ್ಚರ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಫುಡ್ ಮ್ಯಾನುಫ್ಯಾಕ್ಚರ್ ETF ಗಳಿವೆ, ಅದರೊಳಗೆ ಇನ್ವೆಸ್ಟ್ ಮಾಡಿ. ಓಕೆ, ಇವನ್ ಆಟೋ ಇದೆ, ಆಟೋ ಬೀಸ್ ಅಂತ ಬರುತ್ತೆ, ಜಸ್ಟ್ ಆಟೋ ಅಂತ ಹೊಡೆದು ETF ಅನ್ನ ಕ್ಲಿಕ್ ಮಾಡಿ. ಓಕೆ, ನಿಮ್ಗೆ ಅನಿಸುತ್ತೆ ಸರ್, ಓಕೆ ಮುಂದೆ ಸರ್ ನಮ್ಮ ಪರ್ಯಾವರಣ ಚೆನ್ನಾಗಿ ಹಾಕೋದಿದೆ ಅಂದ್ರೆ ಸೋಲಾರ್ ಎನರ್ಜಿ ಬರ್ತಾ ಇದೆ, ಸೊ ಯು ಗೋ ಅಂಡ್ ಸರ್ಚ್ ದೋಸ್ ಕೈಂಡ್ ಆಫ್ ETFs. ಓಕೆ, ಇಲ್ಲ IT ಸೆಕ್ಟರ್ ಬೂಮ್ ಆಗೋ ಚಾನ್ಸಸ್ ಇದೆ, ಪುಟ್ ದರ್ ಯುವರ್ ಮನಿ ಇನ್ ETFs. ಓಕೆ, ಈಗ ಸ್ಟಾಕ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಹೈ ರಿಸ್ಕ್ ಇರುತ್ತೆ. ಯಾವ ಸ್ಟಾಕ್ ನಲ್ಲಿ ಆಗ್ತಿರಲ್ಲ ಅದ್ರ ಹೈ ರಿಸ್ಕ್ ಇರುತ್ತೆ. ನಿಮ್ಗೆ ಅದ್ರೊಳಗೆ 200% ಕೊಡಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ದೀಸ್ ವಾಟ್ ETFs ಇದೆ ಅಲ್ಲ, ಕನ್ಸಿಸ್ಟೆಂಟ್ ರಿಟರ್ನ್ಗೋಸ್ಕರ ಇದೆ. ಬಹಳ ನಾನು ಆಸೆ ಮಾಡೋದಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಓಕೆ, ದೀಸ್ ಆರ್ ಗೋಯಿಂಗ್ ಟು ಬಿ ಈಸಿ ಫಾರ್ ಯು. ಓಕೆ, ಎನಿವೆ ಈಕ್ವಿಟಿ ETF ಅದ, ಗೋಲ್ಡ್ ETF ನೋಡ್ಕೊಂಡಿದ್ರಿ ಈಗ. ಓಕೆ, ಹ್ಯಾವಿಂಗ್ ಫ್ಲೆಕ್ಸಿಬಿಲಿಟಿ ನೋಡಿ, ಇಲ್ಲಿ ಏನಿದೆ, ಜಸ್ಟ್ ಏಮ್ಸ್ ಟು ಫಿಸಿಕಲ್ ಗೋಲ್ಡ್ ಪ್ರೈಸ್ ಏನಿದೆಲ್ಲ ಅದೇ ರೀತಿ ಇರುತ್ತೆ. ಓಕೆ, ನೀವು ಟ್ರ್ಯಾಕ್ ಮಾಡ್ಲಿಕ್ಕೆ, ಅಂಡ್ ಇಟ್ಸ್ ಈಸಿ ಟು ಬೈ. ಇತ್ತೀಚೆಗೆ ನಮಗೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳಿ ಕೊಟ್ಟಿದ್ರು, SGB, ದಟ್ ವಿಲ್ ಬಿ ಇಶ್ಯೂಡ್ ಬೈ ದ RBI ಇಶ್ಯೂ ಮಾಡುತ್ತೆ ನಮಗೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತೇಳಿ. ಓಕೆ, ಯಾಕೆ ಇನ್ವೆಸ್ಟ್ ಮಾಡ್ತಾರೆ, ಯಾಕೆ ನಿಮಗೆ ಅದು ಗೋಲ್ಡ್ ಬಾಂಡ್ ಅನ್ನ ರಿಲೀಸ್ ಮಾಡ್ತಾರಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ RBI ದವರು ಜಾಸ್ತಿ ಜನ ಏನ್ ಮಾಡ್ತಾರೆ, ನಮ್ಮ ಭಾರತೀಯ ಜನ ಏನ್ ಮಾಡ್ತೀವಿ, ಜಾಸ್ತಿ ಗೋಲ್ಡ್ ಮೇಲೆ ವ್ಯಾಮೋಹ ಜಾಸ್ತಿ ಇದೆ ನಮಗೆ. ಹೊರಗಡೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ ಅಂತ ತಿಳ್ಕೊಳ್ಳಿ, ಇಂಪೋರ್ಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಬಹಳಷ್ಟು ಹೊರಗಡೆಯಿಂದನ ತರ್ತೀವಿ ಅಂತಂದ್ರೆ ನಮ್ಮ ಮನೇಲಿರೋ ದುಡ್ಡು ಏನಾಗುತ್ತೆ, ಹೊರಗಡೆ ಹೋಗುತ್ತಪ್ಪ. ಇದೇನು ಗೋಲ್ಡ್ ತಂದು ನಮಗೇನು ಮರಿ ಹಾಕೋದಿಲ್ಲ, ಬಟ್ ನಮ್ದು ದೇಶದಲ್ಲಿರೋ ದುಡ್ಡು ಹೊರಗಡೆ ಹೋಗುತ್ತಪ್ಪ. ಅದರಿಂದ ಏನಾಗುತ್ತೆ, ಸ್ವಲ್ಪ ವ್ಯಕ್ತಿಯ ಕೊರತೆ ಅಂದ್ರೆ ಪೈಸೆ ಡಿಫಿಸಿಟ್ ಆಗುತ್ತೆ ನಮ್ದು. ಸೊ ನಮ್ಮಲ್ಲಿರೋ ದುಡ್ಡು ಹೊರಗಡೆ ಹೋಗ್ತಾ ಇದ್ರೆ, ಲೈಕ್ ರಿಸರ್ವ್ ನಮ್ಮಲ್ಲಿ ಜಾಸ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಸೊ ದಟ್ ಇಸ್ ವೈ RBI ಏನ್ ಮಾಡುತ್ತೆ, ಇಂಟ್ರಪ್ಷನ್ ಮಾಡಿ, ಓಕೆ ನಾನು ನಿಮಗೆ, ಓಕೆ ನಿಮ್ಗೆ ಗೋಲ್ಡೇ ಪರ್ಚೇಸ್ ಮಾಡೋದ್ರೆ ಐ ಕ್ಯಾನ್ ಗಿವ್ ಯು ಗೋಲ್ಡ್ ರೀತಿ ನಾನು ಒಂದು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಒಂದು ಪೇಪರ್ ಕೊಡ್ತೀನಿ, ಇಟ್ಕೊಳ್ಳಿ. ಓಕೆ, ಗೋಲ್ಡ್ ಏನ್ ಮೇಲ್ಗಡೆ ಹೋಗ್ತದಲ್ಲ ಅದೇ ರೀತಿ ನಿಮ್ಗೂ ರಿಟರ್ನ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ 2.5% ಬಡ್ಡಿ ಕೊಡ್ತೀನಿ ನಿಮಗೆ. ಈ ಗೋಲ್ಡ್ ಫಿಸಿಕಲ್ ಗೋಲ್ಡ್ ತಂದು ಇಟ್ಕೊಂಡ್ರೆ ಅದೇನು ಬಡ್ಡಿ ಕೊಡುದಿಲ್ಲ. ಓಕೆ, ಅದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಒಳಗಡೆ ಸ್ವಲ್ಪ ನಿಮಗೆ ಕನ್ಸೆಷನ್ ಕೊಡ್ತೀನಿ. ಅದ್ರ ಜೊತೆಗೆ ಓಕೆ ನಿಮ್ಗೆ ಏನದ ಅಂದ್ರೆ ಟ್ಯಾಕ್ಸ್ ಜೊತೆಗೆ ನಿಮ್ಗೆ ಇನ್ನೊಂದಪ್ಪ, ಪ್ರತಿ ಒಬ್ರು 4 ಕಿಲೋ ಗೋಲ್ಡ್ ಇಟ್ಕೋಬಹುದು ನೀವು ಆಸ್ ಎ ಲೀಗಲಿ, ಇಫ್ ಯು ಶೋ ದಿಸ್ ಆನ್ ಅ ಪೇಪರ್. ಪ್ರತಿ ಒಬ್ರು, ನಾನು ಮಾತಾಡ್ತಾರೆ ಪ್ರತಿ ಒಬ್ರಿಗೆ ಹೇಳ್ತದೆ. ಇಫ್ ಯುವರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದ್ರೆ ಅದು ಬೇರೆ ವಿಷಯ. ಓಕೆ, ಇನ್ನೂ ಜಾಸ್ತಿ ಇಟ್ಕೋಬಹುದು ನೀವು ಗೋಲ್ಡ್. ಓಕೆ, ದಿಸ್ ಇಸ್ ಆಕ್ಚುಲಿ ಗೌರ್ಮೆಂಟ್ ಕೊಡ್ತಾ ಇದೆ, ನಿಮ್ಗೆ ಸವಲತ್ತು ಕೊಡ್ತಾ ಇದೆ. ಗೋ ಅಂಡ್ ಇನ್ವೆಸ್ಟ್ ಇನ್ ETF ನಲ್ಲಿ ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಓಕೆ, ಲೀಗಲ್ ಆಗಿ ತೋರಿಸ್ಕೊಂಡು 4 ಕಿಲೋ ಗೋಲ್ಡ್ ಇಟ್ಕೊಂತಿದ್ದಾರೆ ಸರ್. ನಾವು ಅಟ್ಲೀಸ್ಟ್ ನಮ್ಮ ಹತ್ರ 100 ಗ್ರಾಮು 200 ಗ್ರಾಮ್ ಇರಿದ್ರೆ ಹೆಚ್ಚಿಂದ ವಿಚಾರ ಮಾಡ್ತಿರ್ತೀವಿ. ಸಿ ದೇ ಆರ್ ಗಿವಿಂಗ್ ಯು ಟು 4 ಕಿಲೋಗ್ರಾಮ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಿಮ್ಮ ಹತ್ರ ದುಡ್ಡು ಇದ್ರೆ ತಗೋಬಹುದು. ಓಕೆ, ಐ ಆಮ್ ನಾಟ್ ಟೆಲಿಂಗ್ ಯು. ಓಕೆ, ನಿಮ್ಮ ಹತ್ರ ಗೋಲ್ಡ್ ತಗೊಳ್ಳಿಕ್ಕೆ ಇದೊಂದು ಒಂದು ಐ ಸೇ ದಟ್ ಇಸ್ ಒನ್ ಆಫ್ ದ ವೇ. ಎನಿವೆ, ಸಿಯರ್ ಅಂಡ್ ಡೆಪ್ಟ್ ETF ಗಳಿವೆ. ಡೆಪ್ಟ್ ETF ಅಂದ್ರೆ ಏನು, ಲೆಟ್ ಮಿ ಶೋ ಯು ಅಂಡ್ ಟೆಲ್ ಯು. ಕ್ಲಿಯರ್ಲಿ ಹೇಳ್ತೀನಿ, ಇದ್ರೊಳಗಡೆ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಡೋಂಟ್ ಮಿಸ್ ಇಟ್ ಹಿಯರ್. ಕೆಲವೊಂದು ವರ್ಡ್ಗಳನ್ನ ಬರೆದಿಟ್ಕೊಳ್ಳಿ. ದೀಸ್ ಆರ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ ಜೀರೋ ರಿಸ್ಕ್ ಸರ್. ಮಾರ್ಕೆಟ್ ಎಲ್ಲೇ ಕಿತ್ತಾಕೊಂಡು ಹೋದ್ರು ಕೂಡ ನಿಮ್ಗೆ ದುಡ್ಡು ಬರುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಜನ ಲಾಸ್ ಮಾಡ್ಕೊಳ್ತಿರಲ್ಲ, ಯು ಆರ್ ಟ್ರೇಡಿಂಗ್ ಇಂಟ್ರಾಡೇ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಓಕೆ, ಜಾಸ್ತಿ ಜನರಿಗೆ ಈಗ ನಂಗೆ ರಿಟರ್ನ್ ಬೇಕಾಗಿದೆ, ಓಕೆ ಚೆನ್ನಾಗಿರ್ಬೇಕು, ಯಾವುದೇ ರೀತಿ ರಿಸ್ಕ್ ಇರಬಾರ್ದು, ಬ್ಯಾಂಕ್ ಬಡ್ಡಿ ಕಿತ್ತನು ಜಾಸ್ತಿ ಚೆನ್ನಾಗಿರೋ ಬರ್ಬೇಕಂದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ಡೆಪ್ಟ್ ETFs. ಓಕೆ, ಅದ್ರೊಳಗೆ ಕೂಡ ನಾನು ಜಾಸ್ತಿ ನಿಮಗೆ ಪ್ರಿಫರ್ ಮಾಡೋದು ಗೌರ್ಮೆಂಟ್ ಡೆಪ್ಟ್ ಇದ್ದರ ಬಾಂಡ್ಸ್ಗಳಿದ್ರೆ ಅದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಇವನ್ ಕಾರ್ಪೊರೇಟ್ ಬಾಂಡ್ಗಳು ಕೂಡ ಇವೆ. ಓಕೆ, ಅದ್ರೊಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಎಂಡ್ವರೆಗಿರಿ, ನಮಗೆ ಒಂದು ಇಂಪಾರ್ಟೆಂಟ್ ವೆಬ್ಸೈಟ್ ಇದೆ, ತೋರಿಸ್ತೀನಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತೇಳಿ. ಎನಿವೆ, ಸಿ ಆರ್ ಪುಟಿಂಗ್ ದಿಸ್ ಒನ್. ಓಕೆ, ನನಗೆ ಈ ತರ ಡೆಪ್ಟ್ ETF ಅಂತಿದೆ ಅಂತ ತಿಳ್ಕೊಂಡು. ಡೆಪ್ಟ್ ಅಂದ್ರೆ ಸಾಲ, ಎಲ್ರಿಗೂ ಗೊತ್ತಿದೆ. ಸಾಲದ ETF ಇದೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಿವೆ. ನಿಮಗೆ ಗೌರ್ಮೆಂಟ್ಗೆ ಯಾಕೆ ದುಡ್ಡು ಬೇಕು, ಡೆಪ್ಟ್ ಬಾಂಡ್ಸ್ ಯಾಕೆ ಇಶ್ಯೂ ಮಾಡ್ತಾರೆ? ಈಗ ನಮ್ಮ ಗೌರ್ಮೆಂಟ್ಗೆ ದುಡ್ಡು ಯಾಕೆ ಬೇಕಪ್ಪ ಅಂದ್ರೆ, ನಾವು ವರ್ಲ್ಡ್ ಬ್ಯಾಂಕು ಅಲ್ಲಿಂದ ಸಾಲ ತಗೊಳ್ಳೋ ಬದಲು ನಮ್ಮ ಭಾರತೀಯ ಜನರಿಂದ ನಾವೇನ್ ಮಾಡ್ಬೇಕು, ದುಡ್ಡನ್ನು ತಗೋತೀವಿ. ಓಕೆ, ನೀವ್ ಏನ್ ಮಾಡ್ತೀರಂದ್ರೆ ಯೂಶಲಿ ಬ್ಯಾಂಕ್ ಅಲ್ಲಿ FD ಇಡ್ತೀರಲ್ಲ, ಒಂದು 7%ಗೋಸ್ಕರ ಇಡ್ತೀರಿ, 7%ಗೋಸ್ಕರ ಇಡ್ತೀರಿ.
ಓಕೆ, ಅದೇ ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಾಲ ಬೇಕಂತ ಹೋದ್ರ ಅಂತ ತಿಳ್ಕೊಟ್ರು, ಯಾವ್ದೇ ಒಂದು ಬ್ಯಾಂಕಿಗೆ ಹೋದ್ರು ಅಂತ ತಿಳ್ಕೊಳ್ರಿ. ಓಕೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಗ್ಯಾರಂಟಿ ಅವ್ರಿಗೆ ಒಂದು 12% ಆಫರ್ ಮಾಡ್ತಾರೆ. ಯಾಕೆ? ಗವರ್ಮೆಂಟ್ ಎಷ್ಟು ಕೇಳಿದ್ರು ಕೊಡ್ತಾರ ಅವ್ರ ಅನ್ನೋ ಲೆಕ್ಕದಲ್ಲಿ. ಸೊ ಅವಾಗ ಗವರ್ಮೆಂಟ್ಗೆ ಒಂದೇನು ಬರುತ್ತೆ ಅಂದ್ರೆ ನಡುವೆ ಒಂದು ತ್ರಿಶಂಕು ಸ್ಥಿತಿ ಅಂದ್ರಪ್ಪ ಅದೇನು, ಓಕೆ ನಿಮಗೆ ಕೂಡ 7% ಯಾರು ಬ್ಯಾಂಕ್ದವ್ರು ಕೊಡ್ತಾ ಇದ್ದಾರೆ. ಓಕೆ, ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಾಲ ಬ್ಯಾಂಕ್ದವರು 12% ಕೊಡ್ತಾ ಇದ್ದಾರೆ. ಸೊ ಮಧ್ಯದಲ್ಲಿ ಬಂದ್ಬಿಡ್ತಾರ ಅವ್ರು, ನಾನು ಪಬ್ಲಿಕ್ ಹತ್ರನೇ ಎತ್ ಬಿಡ್ತೀನಿ ದುಡ್ಡು, 9% ಕೊಡ್ತೀನಿ. ಪಬ್ಲಿಕ್ ಹೇಳ್ತೀನಿ ನನಗೆ ಸಾಲ ಬೇಕಾಗಿದೆ, ಪಬ್ಲಿಕ್ ಇಂದ 9% ಕೊಡ್ತೀನಿ ನಿಮಗೆ ಬಡ್ಡಿ. ಓಕೆ, ಬಡ್ಡಿ 9% ಕೊಡ್ತೀನಿ, ನೀವು ಖುಷ್, ಬಿಕಾಸ್ 2% ಎಕ್ಸ್ಟ್ರಾ ಸಿಗ್ತದೆ ನಿಮಗೆ. ಇವರು ಖುಷ್ ಗವರ್ಮೆಂಟ್, ಬಿಕಾಸ್ ಅವರು ಕೂಡ 3% ಕಡಿಮೆ ತಗೋತಿದ್ದಾರೆ. ಓಕೆ, 100% ಗಿಂತ 3% ಕಡಿಮೆ ಸಿಗ್ತಾ ಇದೆ. ಸೊ ದಿಸ್ ಗೋಟ್ ವಿನ್ ವಿನ್ ಸಿಚುಯೇಷನ್ ಫಾರ್ ಬೋತ್ ಪರ್ಸನ್ಸ್. ಇಬ್ರಿಗೂ ವಿನ್ ವಿನ್ ಆಯ್ತು, ಗವರ್ಮೆಂಟ್ ವಿನ್ ಆಯ್ತು, ನೀವು ವಿನ್ ಆಗಿದ್ದೀರಿ. ಓಕೆ, ಅದಕ್ಕೋಸ್ಕರ ಏನ್ ಮಾಡುತ್ತಾ ಯೂಶಲಿ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೋನ್ ಟು ಬಿ ವೆರಿ ವೆರಿ ಸೇಫ್. ಓಕೆ, ಸೊ ನಾನು ಇನ್ನೊಂದು ಪ್ರಿಫರೆನ್ಸ್ ಒಂದು ಜಸ್ಟ್ ಹಂಗೆ ತೋರಿಸ್ತೀನಿ. ಗೋಲ್ಡನ್ ಪೈ ಅಂತ ಎಷ್ಟು ಜನರಿಗೆ ನಿಮಗೆ ವೆಬ್ಸೈಟ್ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊತೀನಿ ನಾನು. ಓಕೆ, ನಿಮಗೆ ಜಸ್ಟ್ ಒಂದೇ ಒಂದು ಪಾಯಿಂಟ್ ಕೇಳ್ತೀನಿ, ಸೊ ದಟ್ ಯು ಕ್ಯಾನ್ ಬಿ ವೆರಿ ಕ್ಲಿಯರ್ ಇನ್ ದಿಸ್ ಒನ್. ಓಕೆ, ನಾನ್ ಮಾಡ್ತೀನಿ ಜಸ್ಟ್ ನಿಮಗೆ ಹಂಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದಿಷ್ಟು ಕಾರ್ಪೊರೇಟ್ ಬಾಂಡ್ಗಳಿವೆ. ಓಕೆ ನೋಡಿ, ಜಸ್ಟ್ HDFC ಅಂತ ಇದೆ. ವಾಚ್ ದಿಸ್ ಒನ್, HDFC ಅಂತ ಇದೆ, HDFC ಬ್ಯಾಂಕ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಇದೆ. ಓಕೆ, ರಿಟರ್ನ್ ಎಷ್ಟು ಕೊಡ್ತಾ ಇದಾರೋ 2.24 ನಾನು ಕೊಡ್ತೀನಿ ಅಂತ. ದಿಸ್ ಇಸ್ ಅ ಬಾಂಡ್. ಓಕೆ, ನಾಟ್ ಬ್ಯಾಂಕ್ ಬಗ್ಗೆ ಹೇಳ್ತಲ್ಲ, ದಿಸ್ ಬಾಂಡ್. ಓಕೆ, ಇವರೆಷ್ಟು ಆಫರ್ ಮಾಡ್ತಿದ್ದಾರೆ? 8.24 ನಿಮ್ಗೆ ಆಫರ್ ಮಾಡ್ತಿದ್ದಾರೆ. ಓಕೆ, ಯಾರಾದ್ರೂ ಜಸ್ಟ್ ನೀವು ಸರ್ಚ್ ಮಾಡಿ, ಗೂಗಲ್ ಮಾಡಿ, ಏನಾದ್ರು ಮಾಡಿ, HDFC ಬ್ಯಾಂಕ್ದವರು FD 1 ವರ್ಷಕ್ಕೆ ಎಷ್ಟು ಬಡ್ಡಿ ಕೊಡ್ತಾರೆ ನನಗೆ ಒಂದು ಆನ್ಸರ್ ಕೊಡ್ತೀರಾ? ಪ್ಲೀಸ್ ಚೆಕ್ ಇಟ್, ಲಾಜಿಕಲ್ ಆದ್ರೂ ನೋಡ್ಕೊಳ್ಳಿ, ಎಷ್ಟು ಕೊಡ್ತಾ ಇದ್ದಾರೆ. ಪ್ಲೀಸ್ ಆನ್ಸರ್ ಮೀ ಕ್ವಿಕ್ಲಿ, ಎಷ್ಟು ಕೊಡ್ತಾರೆ? ಯಾರು ಆನ್ಸರ್ ಕೊಡ್ತಾ ಇಲ್ಲ. ನಿಮಗೆ HDFC ಬ್ಯಾಂಕ್ ಒಳಗಡೆ FD ಇಟ್ರೆ ಅವ್ರೆಷ್ಟು ಬಡ್ಡಿ ಕೊಡ್ತಾರೆ ನಿಮಗೆ? ಸೊ ಅಲ್ಲೇ Q&A ಒಳಗೆ ಆನ್ಸರ್ ಕೊಟ್ಟರು ಅಡ್ಡಿ ಇಲ್ಲ ಸರ್, ಪ್ಲೀಸ್ ಪುಟ್ ಇಟ್. ಎಷ್ಟು ಕೊಡ್ಬೋದು? 5.5-6 ಕೊಡ್ತಾರೆ. ಫೈನ್ ಸರ್, ಫೈನ್ ಫೈನ್ ಫೈನ್, ಥ್ಯಾಂಕ್ ಯು. ಅಟ್ಲೀಸ್ಟ್ ಒಬ್ರು ಇಬ್ಬರಾದ್ರೂ ಆನ್ಸರ್ ಕೊಡ್ತಿದ್ದೀರಿ. ಸೊ ಇದೇ ಜನ ಬಾಂಡ್ ಮಾರ್ಕೆಟ್ ನಲ್ಲಿ 8.24 ಆಫರ್ ಮಾಡ್ತಿದ್ದಾರೆ. ಇಯರ್ಲಿ ಇಯರ್ಲಿ ಕೊಡ್ತಾರೆ ನಮಗೆ ಬಡ್ಡಿ ಇದನ್ನ. ಸೊ ನೀವು HDFC ಬ್ಯಾಂಕ್ ಅಲ್ಲೇ ನೀವು FD ಇಡಬೇಕಂದ್ರೆ ವೈ ಕಾಂಟ್ ಯು ಪುಟ್ ದಿಸ್ ಇನ್ ಬಾಂಡ್ ಮಾರ್ಕೆಟ್? ನಿಮ್ ಬಾಂಡ್ ಮಾರ್ಕೆಟ್ ಬಗ್ಗೆ ನಾನು ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ, ಮತ್ತೊಂದು ಯಾವ್ದಾದ್ರು ಸೆಷನ್ ಅಲ್ಲಿ ತಗೋತೀನಿ, ಫ್ರೀ ಆಗಿ ಹೇಳ್ತೀನಿ ಇದನ್ನ ಪಾಯಿಂಟ್ ನ. ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಲ್ಲ ಫ್ರೀನೇ ಇಡ್ತೀನಿ. ಐ ವಿಲ್ ನಾಟ್ ಪುಟ್ ಎನಿ ಫೀಸ್ ಫಾರ್ ದಿಸ್ ಒನ್, ಎನಿ ಕಾಸ್ಟ್ ಆಫ್ ಟೈಮ್. ಓಕೆ, ಎನಿವೆ 8.24 ನಿಮ್ಗೆ ಆಫರ್ ಮಾಡ್ತಿದ್ದಾರೆ. ಆದ್ರೆ ನಿಮಗೆ ಅದು ಜನರಲ್ ಆಗಿ ನೀವು FD ಇಡಕ್ಕೆ ಹೋದ್ರೆ 6.7% ಕೊಡ್ತಿದ್ದಾರೆ. ಡಿಫರೆನ್ಸ್ ಎಷ್ಟಿದೆ ಇದು? ಅರೌಂಡ್ ಜಸ್ಟ್ 2% ಅಂತ ತಿಳ್ಕೊಡ್ರಿ, ಕ್ರೂಡ್ ಆಗಿ ಹೇಳ್ತೀನಿ. 2% ಬಡ್ಡಿ ಡಿಫರೆನ್ಸ್ ಕೊಡ್ತಾ ಇದಾರೆ. ಬಾಂಡ್ ಮಾರ್ಕೆಟ್ ನಲ್ಲಿ ಆದ್ರೆ ನಿಮ್ಗೆ 2% ಜಾಸ್ತಿ ಸಿಗ್ತದೆ. ಇದನ್ನ ಸಾಮಾನ್ಯ 2% ತಿಳ್ಕೊಳ್ಳಿಕ್ ಹೋಗ್ಬೇಡಿ ಸರ್, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಬಿಗ್ ಡಿಫರೆನ್ಸ್ ಇದೆ. 2% ಅದು ಸಾಮಾನ್ಯ ಅಲ್ಲ. ಓಕೆ, 1% ಆದ್ರೂ ಕೂಡ ದೊಡ್ಡ ಡಿಫರೆನ್ಸ್. 7.25 ಕೊಡ್ತಿದ್ದಾರೆ ಅಂದ್ರೆ. ಓಕೆ, 1% ಅಂದ್ರೆ ಸರ್, ಜಸ್ಟ್ ಇಫ್ ಯು ಪುಟ್ಟಿಂಗ್ ಇಟ್ ಯುವರ್ ಹಾರ್ಡ್ ಅರ್ನ್ ಮನಿ, 1% ಇಸ್ ಬಿಗ್ ಡಿಫರೆನ್ಸ್. ಓಕೆ, ಅದನ್ನ ನಿಮಗೆ ಎಲ್ಲಿ ಇಷ್ಟು ಕೊಡ್ತಿದ್ದಾರೆ? ಜಸ್ಟ್ ವಿ ಡೀಟೇಲ್ಸ್ ಹಿಯರ್ ಪುಟ್ ಹಿಯರ್. ಓಕೆ, ಇದನ್ನ ಗೋಲ್ಡನ್ ಪೈ ಆಮೇಲೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಇದು ಪ್ಲಾಟ್ಫಾರ್ಮ್ ಟು ಇನ್ವೆಸ್ಟ್ ಇನ್ ಬಾಂಡ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಆಲ್ ದೋಸ್ ಥಿಂಗ್ಸ್ ಇದೆ. ಓಕೆ, ನಾನು ಕೂಡ ಇದ್ರೊಳಗಡೆ ಇನ್ವೆಸ್ಟ್ ಮಾಡಕ್ಕೆ ನೋಡ್ತಿರ್ತೀನಿ. ದ ರೇಟಿಂಗ್ ಎಷ್ಟಿದೆ? AAA. ಕ್ರೈಸಿಲ್ ರೇಟಿಂಗ್ ಚೆನ್ನಾಗಿದೆ. ಕೇರ್ AAA. ನೀವು ಅಲ್ಲಿಟ್ರೆ 84,000 ಸಿಗ್ತದೆ ಪ್ರತಿ ವರ್ಷಕ್ಕೆ ನಿಮಗೆ. 84,000 ಸಿಗುತ್ತೆ ಔಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಫ್ 10 lakh ಚಿಲ್ಡ್ರೆ. ಓಕೆ, ಅದನ್ನ ಕಂಪೇರ್ ಮಾಡ್ಕೊಳ್ಳಿ ಇವ್ರಿಗೆ, ಅಂದ್ರೆ ನಾರ್ಮಲ್ FD ಗೆ ಕಂಪೇರ್ ಮಾಡಿದ್ರೆ, ಹೊರಗಡೆದವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಸಿಗ್ತದೆ ಡಿಫ್ರೆನ್ಸ್ ನಿಮಗೆ? ಸಿ ದಿಸ್ ಒನ್. ಹೊರಗಡೆ ಆದ್ರೆ ಬಾಂಡ್ಗೆ ಆದ್ರೆ. ಇನ್ನೊಂದು ಹೇಳ್ತೀನಿ ನಿಮಗೆ, ಬ್ಯಾಂಕ್ ಡಿಪಾಸಿಟ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ದಟ್ಸ್ ಕೈಂಡ್ ಆಫ್ ಸೇಫ್, ಬಟ್ ಬಾಂಡ್ 100% ಇದಕ್ಕಿಂತ ಒಂದು 10-25% ಜಾಸ್ತಿ ನಿಮಗೆ ಸೇಫ್ಟಿ. ಯಾಕೆ ಗೊತ್ತಾ? ಇದು ಸಾಲ ಸರ್, ದಿಸ್ ಇಸ್ ಲೋನ್ ಇದ್ದಂಗೆ. ಬಾಂಡ್ ಇಸ್ ನಥಿಂಗ್ ಬಟ್ ಅ ಸಾಲ. ಓಕೆ, ನಾಳೆ ಇನ್ ಕೇಸ್ ಏನಾದರೂ ನಿಮ್ಮ ಬ್ಯಾಂಕೇ ದಿವಾಳಿ ಆಯ್ತು ಅಂತ ತಿಳ್ಕೊಡ್ರಿ, ಫಸ್ಟ್ ಈ ಬ್ಯಾಂಕಿಗೆ ಯಾರು ಸಾಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತೀರಾ. ಎಕ್ಸಾಂಪಲ್, ನೀವು ಅದೇ ಬಾಂಡ್ ಮುಖಾಂತರ ನಾವು ಸಾಲ ಕೊಟ್ಟಿದ್ದಾರೆ, ನಿಮಗೆ ಫಸ್ಟ್ ಕೊಡಬೇಕು ದುಡ್ಡನ್ನ. ನಿಮಗ್ ಕೊಟ್ಟ ಮೇಲೆ ಈ ಶೇರ್ ಹೋಲ್ಡರ್ಸ್ ಕೊಡ್ತಾರೆ.
ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ಸೊ ಯು ಆರ್ ಗೋಯಿಂಗ್ ಟು ಬಿ ಅ ಫಸ್ಟ್ ಪ್ರಿಯಾರಿಟಿ. ಸೊ ದಟ್ ಇಸ್ ವೈ ಈ ಬಾಂಡ್ಗಳು, ಗವರ್ಮೆಂಟ್ ಬಾಂಡ್ಸ್ಗಳಿಂದ ಅಥವಾ ಕಾರ್ಪೊರೇಟ್ ಬಾಂಡ್ಗಳಿದೇನಲ್ಲ, ದೇ ಆರ್ ಗೋಯಿಂಗ್ ಟು ಬಿ ಮಚ್ ಸೇಫರ್. ಸೊ ಇಂಥ ವಿಷಯಗಳನ್ನ ನೋಡ್ಕೊಳ್ಳಿ, ಬಿಕಾಸ್ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ನಾವೇನ್ ಮಾಡ್ತಿದ್ವಿ, ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ತಿದ್ವಿ. ಎಸ್ ಸರ್, ನೀವು ಎಫ್ ಡಿ ಒಳಗೆ ಮಾಡಿ, ಅಡ್ಡಿ ಇಲ್ಲ. ಥ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ. ಏನಾದ್ರು ಡಿಫ್ರೆನ್ಸ್ ಎಷ್ಟಾಗ್ತದೆ? ಇಫ್ ಯು ಆರ್ ಇನ್ವೆಸ್ಟ್ ಇನ್ 10 lakh, ಡಿಫ್ರೆನ್ಸ್ ಎಷ್ಟಾಗ್ತದೆ? ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ನೀವೇ 10 ಲಕ್ಷ ಹಾಕಿದ್ದೀನಿ ಅಂತ ತಿಳ್ಕೊಡ್ರಿ, ಜಸ್ಟ್ ರೌಂಡ್ ನಂಬರ್ ತಗೋತೀನಿ. ಓಕೆ, 8-25 ಕೊಡ್ತಾನೆ ಅಂದ್ರೆ 82,500 ಅಥವಾ 85,000ನೇ ಕೊಡ್ತಾನೆ ಅಂತ ತಿಳ್ಕೊಡ್ರಿ. ಹೊರಗಡೆ ಆದ್ರೆ 7.5 ಕೊಡ್ತಾನೆ ಅಂದ್ರೆ ಡಿಫ್ರೆನ್ಸ್ ಈ 75,000 ಇದೆ. ಒಂದು ವರ್ಷಕ್ಕೆ 10,000 ಡಿಫ್ರೆನ್ಸ್ ಆಯ್ತು ನಮಗೆ, 10K ಡಿಫ್ರೆನ್ಸ್. ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಅ ಡಿಫ್ರೆನ್ಸ್. ಓಕೆ, ಇವು ಕೆಲವೊಂದು ಇನ್ನೂ ಬಾಂಡ್ಸ್ಗಳು ಬಂದಿಲ್ಲ. SBI ಕೂಡ ಈ ಮಾರ್ಕೆಟ್ ಅಲ್ಲಿ ಬಂದಿರುತ್ತೆ, SBI ಬಂದಿರುತ್ತೆ, ಜಾಸ್ತಿ ಕಂಪನಿಗಳು ಬಂದಿರುತ್ತೆ. ಓಕೆ, ಇಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂಡ್ ಯು ಕ್ಯಾನ್ ಸಿ ದಿಸ್ ಒನ್, ಸತ್ಯ ಮೈಕ್ರೋ ಕ್ಯಾಪಿಟಲ್ ಅಂತ ಬಂದಿದೆ. ವಾಚ್ ದಿಸ್ ಒನ್. ಸೊ ರಿಸ್ಕ್ ಜಾಸ್ತಿ ಇದೆ. BBB ಈ ಕಡೆ ಈ ಲೋ ರಿಸ್ಕ್ ಏನಿರುತ್ತಲ್ಲ, ಆವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅವರು, ಬಟ್ ಇಟ್ಸ್ ಗೋಂಟ್ ಬಿ ರಿಸ್ಕ್ ಇನ್ವೆಸ್ಟ್ಮೆಂಟ್ ಇರ್ತದೆ. ಸೊ ದಟ್ ಇವನ್ ಓಕೆ, ಈ ಸದ್ಯಕ್ಕೆ ನಾನು ಹೇಳಿದ ಕೂಡಲೇ ನೀವು ಇನ್ವೆಸ್ಟ್ ಮಾಡ್ತೀರಿ ಕೆಲವೊಬ್ರು. ಸೊ ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು, ಇದ್ರ ಮೇಲ್ಗಡೆ ಇದ್ರೆ ಅಥವಾ ಎಕ್ಕಿಂತ ಮೇಲ್ಗಡೆ ಇದ್ರೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಆಗ ಬಡ್ಡಿ ಕೂಡ ಕಮ್ಮಿ ಇರ್ತದೆ. ಯಾವಾಗ ರಿಸ್ಕ್ ಜಾಸ್ತಿ ಇರ್ತದೆ, ಇಂಟ್ರೆಸ್ಟ್ ಕೂಡ ಜಾಸ್ತಿ ಕೊಡ್ತಾ ಇರ್ತಾರೆ ಅವರು. ಓಕೆ, ಇಫ್ ಯು ಆರ್ ರಿಸ್ಕಿ, ಯು ಕ್ಯಾನ್ ಪುಟ್ ದಿಸ್ ಯುವರ್ ಮನಿ. ಎನಿವೆ, ಇದು ಜಸ್ಟ್ ಫಾರ್ ಶೋ ತೋರಿಸಿದೀನಿ. ಇಟ್ಸ್ ಅಪ್ ಟು ಯು ವೆದರ್ ಯು ಕ್ಯಾನ್ ಡೂ ಆರ್ ನಾಟ್ ಟು ಡೂ. ಓಕೆ, ಬಾಂಡ್ ಒಳಗಡೆ ಇನ್ವೆಸ್ಟ್ ಮಾಡೋ ವಿಷಯ ಇದೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ETF ಹಿಯರ್. ಓಕೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಕೂಡ ತೋರಿಸ್ತೀನಿ. ಕೆಲವೊಮ್ಮೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಾನು ತೋರಿಸಲಿಲ್ಲ. ಒಂದು ಸೆಕೆಂಡ್, ಲೆಟ್ ಮಿ ಶೋ ಯು ಗವರ್ಮೆಂಟ್ ಸೆಕ್ಯೂರಿಟೀಸ್. ಈ ಸದ್ಯದ ಮಟ್ಟಿಗೆ ಯಾವಿಲ್ಲ, ಇಲ್ಲೊಂದು ತೋರಿಸ್ತೀನಿ. ಲೆಟ್ ಮಿ ಶೋ ಯು. ಕ್ಲಿಕ್ ಹಿಯರ್ ಸ್ಕ್ರೀನ್ ಒನ್. ಇಲ್ಲ, ಜಸ್ಟ್ ಇಲ್ಲಿ GSEC ಅಂತ ಕ್ಲಿಕ್ ಮಾಡ್ರಿ. GSEC ಅಂತ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬರುತ್ತೆ ಕೆಲವೊಮ್ಮೆ. ಓಕೆ, ಎಕ್ಸಾಕ್ಟ್ಲಿ ಡೇಟ್ ಹಾಕ್ತೀನಿ ಒಂದು ಕೆಲವೊಂದು. ಗವರ್ಮೆಂಟ್ ಸೆಕ್ ಎಕ್ಸಾಕ್ಟ್ಲಿ ಐ ಆಮ್ ನಾಟ್ ಗೆಟಿಂಗ್ ಹಿಯರ್. PVT ಇದೆ. ಓಕೆ, ಈ ಸದ್ಯದ ಮಟ್ಟಿಗೆ ಯಾವ ಓಪನ್ ಅಂತೂ ಇಲ್ಲ ಅನ್ಸುತ್ತೆ. ಎನಿವೆ, ಸದ್ಯದ ಮಟ್ಟಿಗೆ ನಾನು ನಿಮಗೆ ಝೆರೋದ ಲಾಗಿನ್ ಮಾಡಿ ತೋರಿಸ್ತೀನಿ. ಓಕೆ, ಅದ್ರೊಳಗಡೆ ಒಂದು ಕೆಲವೊಂದು ಇರುತ್ತೆ, ಇದ್ರೆ ತೋರಿಸ್ತೀನಿ. ಇದನ್ನ ಮುಗಿಯವರೆಗೂ ತೋರಿಸ್ತೀನಿ. ಓಕೆ, ಎಕ್ಸಾಕ್ಟ್ಲಿ ನಂಬರಿಂಗ್ ಇರುತ್ತೆ ಅದಕ್ಕೆ, ಯಾವ ರೀತಿ ನಾಮಿನ್ ಕಲ್ಚರ್ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಲೈಕ್ 09, ಓಕೆ, GSEC, ಓಕೆ, ಈ ವರ್ಷದ್ದು 2030 ಹಿಂಗೆಲ್ಲ ಇರುತ್ತೆ. ಸೊ 2030, ಅದ್ರ ಜೊತೆಗೆ ಫಸ್ಟ್ಗೆ 7.5 ಏನೋ ಒಂದು ಬಡ್ಡಿ ಇರುತ್ತೆ. GSEC 2030 ಏನೋ ಇರುತ್ತೆ. ಈ ರೀತಿ ಇರುತ್ತೆ ಅದು. ಓಕೆ, ಯೂಶಲಿ ಮೋಸ್ಟ್ ಆಫ್ ದಿ ಗವರ್ಮೆಂಟ್ ಸೆಕ್ಯೂರಿಟಿಗಳಿಗೂ ಒಂದು ಟರ್ಮ್ ಇದೆ. ಓಕೆ, 3-4 ಟೈಪ್ ಇದೆ. ಓಕೆ, ಟ್ರೆಜರಿ ಬಿಲ್ ಅಂತೀವಿ ನಾವು ಅದಕ್ಕೆ. ಸೊ ಅದನ್ನ ಆಕ್ಚುಲಿ ವಿಡಿಯೋಸ್ಗಳನ್ನ ನಾನು ಕ್ರಿಯೇಟ್ ಮಾಡಿಲ್ಲ ಇನ್ನೂವರೆಗೂ, ಮಾಡಬೇಕಾಗಿದೆ. ಟ್ರೆಜರಿ ಬಿಲ್ಸ್ ಅಂತ ಇರುತ್ತೆ 90 ಡೇಸ್ಗೆ. ಓಕೆ, ಅಂಡ್ 180 ಡೇಸ್ಗೆ, 365 ಡೇಸ್ಗೆ ಕೆಲವೊಂದು ಬಾಂಡ್ಗಳ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರೊಳಗಡೆ ಬಡ್ಡಿ ಕೂಡ ಬ್ಯಾಂಕ್ ಇಂದ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಸಿಗ್ತದೆ. ಸೇಫ್ಟಿ, ನೀವು ಇಫ್ ಯು ಪುಟಿಂಗ್ ಯುವರ್ ಮನಿ ಇನ್ ಶಾರ್ಟ್ ಟರ್ಮ್. ಓಕೆ, ಅವಕ್ರ ಮೇಲೆ ಕೂಡ ಕೆಲವೊಂದು ETFsಗಳಿವೆ, ಡೆಪ್ ETFs ಮೇಲೆ, ಅದರೊಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ಎನಿವೆ, ಗ್ಲೋಬಲ್ ETF ತೋರಿಸಿದ್ದೀನಿ ಈಗ ಸದ್ಯಕ್ಕೆ. ತೋರಿಸಿದ್ದೀನಿ ಮ್ಯಾಫಾಂಗ್ ಅಂತ ತೋರಿಸಿದೆ ಒಂದು ಎಕ್ಸಾಂಪಲ್. ಆಮೇಲೆ MON 100 ಅಂತ ತೋರಿಸಿದೆ. NASDAQ 100 ಟ್ರ್ಯಾಕಿಂಗ್ ಇದೆ. ಓಕೆ, ಅದ್ರೊಳಗೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ನಮ್ಮ ಇಂಡಿಯಾದಲ್ಲೇ ಕುತ್ಕೊಂಡು. ಓಕೆ, ಎನಿವೆ, ETF ನ ಇನ್ವೆಸ್ಟ್ ಮಾಡಕ್ಕೆ ಆಬ್ವಿಯಸ್ಲಿ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಇದ್ರೆ ಸಾಕು, ಅದ್ರ ಮುಖಾಂತರ ಮಾಡ್ತೀರಿ. ಓಕೆ, ಎನಿವೆ, ಜಸ್ಟ್ ಲೈಕ್ ಸಿ ಇದೆ ಹೌ ಟು ಇನ್ವೆಸ್ಟ್ ಅಂತ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿದೆ, ಜಸ್ಟ್ ಇವು ಬೈ ಅಂಡ್ ಸೆಲ್ ಮಾಡ್ಲಿಕ್ಕೆ ಗೊತ್ತಿದೆ. ಎನಿವೆ, ಇದನ್ನ ಪಾಯಿಂಟ್ ಮ್ಯಾಕ್ಸಿಮಮ್ ಪಾಯಿಂಟ್ ಮುಗಿಸ್ಕೊಂಡಿದ್ದೀನಿ ETF ಒಳಗಡೆ. ಸೊ ನಿಮ್ಗೆ ಇದ್ರೊಳಗೆ ಡೌಟ್ಸ್ಗಳು ಇರ್ಬೋದು. ಓಕೆ, ಇದು ಮುಂದೆ ಎಲ್ಲ CDSL NSTL ಇದೆ. ಓಕೆ, ಅಂದ್ರೆ ಯಾವ ಮುಖಾಂತರ ನಿಮ್ಗೆ ಕೊಡ್ತಾರೆ, ಲಿಸ್ಟಿಂಗ್ ಯಾವ ರೀತಿ ಆಗ್ತದೆ ಅನ್ನೋಂಥ ಪಾಯಿಂಟ್ ಇದೆ. ಸೊ ಎನಿವೆ, ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಓವರ್ ದ ಟೈಮ್. ಓಕೆ, ಇದನ್ನ ಕೂಡ ಶೇರ್ ಕೂಡ ಮಾಡ್ತೀನಿ. ಓಕೆ, ಇದನ್ನ ಪೂರ್ಣವಾಗಿ ಇದನ್ನ ಸ್ಲೈಡ್ಸ್ ನ ಕಂಪ್ಲೀಟ್ಲಿ ಶೇರ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಓದ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸೊ ಇದ್ರೊಳಗೆ ಮ್ಯಾಕ್ಸಿಮಮ್ ETF ಬಗ್ಗೆ ಹೇಳಿದ್ದೀನಿ. ಇನ್ನೂ ಕೂಡ ETF ನಲ್ಲಿ ಡೌಟ್ ಇದೆ. ಓಕೆ, ನನಗೆ ETF ಬಗ್ಗೆ ಅರ್ಥ ಆಗ್ಲಿಲ್ಲ ಇನ್ನೂವರೆಗೂ, ಏನೋ ಕೆಲವೊಂದು ವಿಷಯಗಳು ಇನ್ನೂ ಉಳಿದು ಬಿಟ್ಟವು. ಓಕೆ, ನಿಮ್ಗೆ ಕೆಲವೊಂದು ವಿಷಯ ಅಂದ್ರೆ ಪ್ಲೀಸ್ ಯು ಕ್ಯಾನ್ ಸ್ಟಾರ್ಟ್ ಆಸ್ಕಿಂಗ್ ದ ಕ್ವೆಶನ್. ಅದ್ರ ಜೊತೆಗೆ ಮತ್ತೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ ಮಾಡೋಣ, ಲೈಕ್ ಡಿಸ್ಕಷನ್ ಮಾಡೋಣ. ಯಾವ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೆಕ್ಟರ್ಸ್ ಯಾವ ಚೆನ್ನಾಗಿದೆ. ಓಕೆ, ಈ ವರ್ಷ ಅಂದ್ರೆ ನ್ಯೂ ಫೈನಾನ್ಷಿಯಲ್ ಇಯರ್ ಶುರು ಆಗಿದೆ ಅಲ್ಲ, ಯಾವ ಸೆಕ್ಟರ್ ಚೆನ್ನಾಗಿ ಹೋಗ್ಬೋದು.
ಓಕೆ, ಎಲೆಕ್ಷನ್ ಆದ್ಮೇಲೆ ಯಾವ ಸೆಕ್ಟರ್ ಚೆನ್ನಾಗಿ ಹೋಗುತ್ತೆ, ಇವೆಲ್ಲ ಡಿಸ್ಕಷನ್ ಮಾಡೋಣ. ಓಕೆ, ಈ ಸದ್ಯದ ಮಟ್ಟಿಗೆ ಯಾರಿಗಾದ್ರೂ ಒಂದು ಡೌಟ್ಸ್ ಇದ್ರೆ ಫಾರ್ 10-15 ಮಿನಿಟ್ಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ETF ಬಗ್ಗೆ. ಆಮೇಲೆ ಸ್ಟಾಕ್ಸ್ ನಲ್ಲಿ ನೀವು ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ, ಸೊ ಕೆಲವೊಂದು ಪಾಯಿಂಟ್ಸ್ ಗಳು ಗೊತ್ತಿರಲ್ಲ ಅಂತದ್ದು ಕೂಡ ನೀವು ಕೇಳ್ಬೋದು. ಓಕೆ, ಇಫ್ ಎನಿಬಡಿ ಹ್ಯಾಸ್ ಡೌಟ್ಸ್ ಯು ಕ್ಯಾನ್ ಸ್ಟಾರ್ಟ್ ಆಸ್ಕಿಂಗ್. ಓಕೆ ಸರ್, ಡೆಬ್ಸ್ ಬಾಂಡ್ ಹೊಸದಾಗಿದೆ ಬಂದಿದ್ದೆ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಓಕೆ ಓಕೆ, ರಾಕೇಶ್ ಅವ್ರ ಕ್ವಶನ್ ಕೇಳಿದಾರೆ ಅಂದ್ರೆ ಡೆಬ್ ಬಾಂಡ್ಸ್ ಹೊಸದಾಗಿದೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಕೆನ್ ಗೋಲ್ಡನ್ ಪಾಯಿಂಟ್ ವೆಬ್ಸೈಟ್ ಇದೆ, ಯು ಕ್ಯಾನ್ ಚೆಕ್ ದಟ್. ಇಟ್ಸ್ ಅ ಮಾರ್ಕೆಟ್ ಪ್ಲೇಸ್. ಓಕೆ, ಅದೊಂದು ಮಾರ್ಕೆಟ್ ಪ್ಲೇಸ್ ಅಂತ ಆಗಿದೆ. ಅಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೋಬಹುದು. ಯು ಕ್ಯಾನ್ ಸರ್ಚ್ ಹಿಯರ್, ನೋಡ್ಕೊಳ್ರಿ. NCD ಕಾರ್ಪೊರೇಟ್ ಫಿಕ್ಸ್ ಡಿಪಾಸಿಟ್ ಇದೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕೂಡ ಇದೆ. ಸದ್ಯಕ್ಕೆ ಯಾವ ಇಲ್ಲ. ಓಕೆ, ಈಗ ಇಫ್ ಯು ಕ್ಯಾನ್ ಎಕ್ಸ್ಪ್ಲೋರ್ ದೇ ಅಂಡ್ ಕೆಲವೊಮ್ಮೆ ಕಲೆಕ್ಷನ್ಸ್ ಇರುತ್ತೆ, ಜಸ್ಟ್ ಕ್ಲಿಕ್ ಹಿಯರ್. ಓಕೆ, ನಿಮಗೆ ಬಹಳ ಜಾಸ್ತಿ ಹೈ ಇಲ್ಡ್ ಬಾಂಡ್ಸ್ ಬೇಕಂದ್ರೆ ಹೈ ಇಲ್ಡ್ ಬಾಂಡ್ಸ್ ಕೊಡ್ತಾರೆ. ಅಂಡ್ ಯು ಕ್ಯಾನ್ ಬಹಳ ಸೇಫ್ಟಿ ಬೇಕು, ನಂಗೆ ಜೀರೋ ರಿಸ್ಕ್ ಬೇಕಂದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಯು ಕ್ಯಾನ್ ಸಿ ಹಿಯರ್ ಬಾಂಡ್ಸ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇದೆ. ಯು ಕ್ಯಾನ್ ಸ್ಟಾರ್ಟ್ ನೋಡಿ. ಈಗ ಕೇರಳ, ಓಕೆ, ದಿಸ್ ಒನ್ ವಾಟ್ ಎವರ್ ದೇ ಆರ್ ಶೋಯಿಂಗ್ ಈ ಕೇರಳ ಅಂತ ಕಾಣ್ತಾ ಇದೆ. ಸಿ ಹಿಯರ್ ಕೇರಳ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ. ಓಕೆ, ಅಂದ್ರೆ ಕೇರಳ ಸ್ಟೇಟ್ ಗವರ್ಮೆಂಟ್ ಇಂದ ದ್ವಾರ ಕೊಟ್ಟಿರುವಂತ ಬಾಂಡ್ಗಳಿವು. ಓಕೆ, ಮೆಚುರಿಟಿ 2031 ಇದೆ. 9.15% ಕೊಡ್ತಾರೆ. ಯು ಕ್ಯಾನ್, ಇಫ್ ಯು ಟ್ರಸ್ಟ್ ಆನ್ ದ ಗವರ್ಮೆಂಟ್, ಯು ಕ್ಯಾನ್ ಗೋ ಫಾರ್ ಇನ್ವೆಸ್ಟ್ಮೆಂಟ್ ಹಿಯರ್. ಓಕೆ, ಕೇವಲೊಮ್ಮೆ ಕರ್ನಾಟಕ ಗವರ್ಮೆಂಟ್ ಕೂಡ ಸಾಲ ಮಾಡುತ್ತೆ. ಓಕೆ, ಅವ್ರಿಗೂ ಕೂಡ ದುಡ್ಡು ಬೇಕಾಗುತ್ತೆ. ಅವ್ರು ಕೂಡ ನಿಮಗೆ ಈ ಬಾಂಡ್ ಮೂಲಕ ಏನ್ ಮಾಡ್ತಾರೆ, ದುಡ್ಡನ್ನ ಎತ್ತಾರೆ. ಸಿ, ಆಂಧ್ರ ಪ್ರದೇಶ್ ಸ್ಟೇಟ್ ಬೆವರೇಜಸ್ ಇದೆ, ಗವರ್ಮೆಂಟ್ ಸ್ಪಾನ್ಸರ್ಡ್ ಇರುತ್ತೆ. UP ಪವರ್ ಕಾರ್ಪೊರೇಷನ್, ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲ್ ಇನ್ಶೂರೆನ್ಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಜಸ್ಟ್ ಥಿಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ನಿಮಗೆ 6.5% ಕೊಡ್ತಾರೆ, 8% ಕೊಡ್ತಾರೆ ಬಡ್ಡಿ ಹೊರಗಡೆ. ಎಷ್ಟು ಹೆಂಗಿ ಡಿಫ್ರೆನ್ಸ್ ಇದೆ ನೋಡ್ಕೊಡು. ಎನಿವೆ, ಇದ್ರೊಳಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1 ಕೋಟಿ ಇದೆ, ಅದು ಬೇರೆ ವಿಷಯ. ಅಂಡ್ ಯು ಕ್ಯಾನ್ ಸಿ ಹಿಯರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಎಷ್ಟಿದೆ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 10,34,000 ಮಾಡಬೇಕು, 8% ಕೊಡ್ತಿದ್ದಾರೆ. ಓಕೆ, AA+ ಇದೆ. ಅಂಡ್ ಯು ಕ್ಯಾನ್ ಗೋ ಅಂಡ್ ಇನ್ವೆಸ್ಟ್ ಹಿಯರ್. ಓಕೆ, ಬಾಂಡ್ ಮಾರ್ಕೆಟ್ ನಲ್ಲಿ 2025 ಅಂದ್ರೆ ಇನ್ನೊಂದು ನೆಕ್ಸ್ಟ್ ಇಯರ್ ಇದು ಮೆಚೂರ್ಡ್ ಆಗ್ತಾ ಇದೆ. ಓಕೆ, ಈಗಲೇ ನಾನು ಇನ್ವೆಸ್ಟ್ ಮಾಡ್ಬೇಕಂದ್ರೆ 8% ಸಿಗೋದಕ್ಕೆ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಇನ್ವೆಸ್ಟ್ ದೇರ್. ಡಿಫ್ರೆನ್ಸ್ ನೋಡ್ಕೊಳ್ಳಿ, ಹೊರಗಡೆದಕ್ಕೆ ಇದು ಕಂಪೇರ್ ಮಾಡೋ 1.5% ನಿಮ್ಗೆ ಡಿಫ್ರೆನ್ಸ್ ಸಿಗುತ್ತೆ. ಅದು ಸೇಫ್ಟಿ ಇದೆ. ಓಕೆ, ದಟ್ ಈಸ್ ಹೌ ಯು ಕ್ಯಾನ್ ಇನ್ವೆಸ್ಟ್. ಓಕೆ, ETF ಬಗ್ಗೆ ಯಾರಿಗಾರು ಡೌಟ್ಸ್ ಇದೆ, ಯು ಕ್ಯಾನ್ ರೇಸ್ ದ ಯುವರ್ ಹ್ಯಾಂಡ್ ರೇಸ್ ಮಾಡ್ಬೋದು. ಐ ಕ್ಯಾನ್ ಗಿವ್ ಯು ಪರ್ಮಿಷನ್ ಟು ಟಾಕ್ ಹಿಯರ್ ETF ಬಗ್ಗೆ. ಮತ್ತೆ ಕೆಲವೊಂದು ವಿಷಯಗಳನ್ನ ಮತ್ತೆ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ. ETF ಬಗ್ಗೆ ಏನೋ ಡೌಟ್ ಇದೆ, ಹ್ಯಾಂಡ್ ರೇಸ್ ಮಾಡ್ತೀರಂದ್ರೆ ಅಲ್ಲಿ ಸೈಡ್ಗೆ ಒಂದು ಬಟನ್ ಇದೆ ನಿಮಗೆ ಹ್ಯಾಂಡ್ ರೇಸ್ ಮಾಡ್ಲಿಕ್ಕೆ. ಕ್ಯಾನ್ ರೇಸ್ ದ ಹ್ಯಾಂಡ್ ಸೊ ದಟ್ ನಿಮ್ ಕ್ವೆಶನ್ ತಗೋತೀನಿ. ಯಾರಿಗೂ ಡೌಟ್ಸ್ ಇಲ್ಲ? ಯಾರಿಗೂ ಇಲ್ವಾ? ಓಕೆ, ಐ ಥಿಂಕ್ ಒಬ್ಬರಿಗೆ ಡೌಟ್ ಇದೆ, ಹನುಮಂತ್ ಅವ್ರಿಗೆ. ಪ್ರಶಾಂತ್, ಓಕೆ, ಕೇಳಿ ಪ್ರಶಾಂತ್ ಅವ್ರೆ, ಏನ್ ಡೌಟ್ ಇದೆ ನಿಮಗೆ? ಸರ್ ಹೇಳಿ ಹೇಳಿ. ಅಂದ್ರೆ ಈಗ ಮೆಚುರಿಟಿ ಇರುತ್ತಲ್ಲ, ಅಲ್ಲಿವರೆಗೂ ನಾವು ತೆಗಿಯಂಗಿಲ್ಲ, ಇನ್ ಬಿಟ್ವೀನ್ ಏನಾದ್ರು ನಮ್ಗೆ ಎಮರ್ಜೆನ್ಸಿ ಇದ್ರೆ ಅದನ್ನ ತೆಗಿಬೋದಾ, ವಿಡ್ರಾ ಮಾಡ್ಬೋದಾ? ಎನಿ ಟೈಮ್ ಸರ್, ಎನಿ ಟೈಮ್ ಎಂಟ್ರಿ ಎಕ್ಸಿಟ್ಸ್, ಎನಿ ಟೈಮ್, ಎನಿ ಟೈಮ್ ಮಾಡ್ಬೋದು, ಎನಿ ಟೈಮ್ ಯು ಕ್ಯಾನ್ 1 ಎಂಟ್ರಿ year ಎನಿ ಟೈಮ್. ಬೇಕಾದ್ರೂ. ಹಾಗೆ ಮೆಚುರಿಟಿ ಇದಕ್ಕೆ ಇಲ್ಲ ಸರ್, ಮೆಚುರಿಟಿ ಅಂತ ಏನು ಇರುವುದಿಲ್ಲ. ಓಕೆ, ಯು ಕ್ಯಾನ್ ಎಂಟ್ರಿ ಎನಿ ಟೈಮ್, ಎಕ್ಸಿಟ್ ಎನಿ ಟೈಮ್. ಕೆಲವೊಂದು ಫಂಡ್ಗಳಿರುತ್ತೆ, ಮ್ಯೂಚುವಲ್ ಫಂಡ್ಗಳಿರುತ್ತೆ. ಓಕೆ, ಅದರೊಳಗೂ 2 ಟೈಪ್ ಬರುತ್ತೆ ಸರ್. ಹೆಂಗಿದೆ, ಮ್ಯೂಚುವಲ್ ಫಂಡ್ ಅಂತ ಇರುತ್ತಲ್ಲ, ಅದ್ರೊಳಗಡೆ 2 ಟೈಪ್ ಇರುತ್ತೆ. ದೇ ಆರ್ ಕ್ಲೋಸ್ಡ್ ಅಂತ ಇರುತ್ತೆ, ಅಥವಾ ಓಪನ್ ಫಂಡ್ ಅಂತ ಇರುತ್ತೆ. ಕ್ಲೋಸ್ಡ್ ಅಂದ್ರೆ ಅವು ಸ್ಟ್ರಿಕ್ಟ್ಲಿ ದೇ ಆರ್ ಕ್ಲೋಸ್ಡ್ ಫಾರ್ ಸಮ್ ಟೈಮ್. ಅಂಡ್ ಓಪನ್ ಇರುತ್ತಲ್ಲ, ನೀವು ಹಾಕಿ ತೆಗಿ ಮಾಡಬಹುದು. ಸೊ ಯೂಶಲಿ ಮೋಸ್ಟ್ ಆಫ್ ದ ETFs ಆರ್ ಓಪನ್. ಓಕೆ, ಅದೇ ಆರ್ ಓಪನ್ ಇದೆ. ಯು ಕ್ಯಾನ್ ಇನ್ವೆಸ್ಟ್ ಎನಿ ಟೈಮ್ ಅಂಡ್ ಎಕ್ಸಿಟ್ ಎನಿ ಟೈಮ್. ನೀವು ನಾಳೆ ಟ್ರೈ ಮಾಡಿ ನೋಡಿ, ಅಲ್ಲ 55 ರೂಪಾಯಿ ಇರುತ್ತೆ, ತಗೊಳ್ಳಿ. ಓಕೆ, 1-2 ದಿನ ಬಿಟ್ಟು ಎಕ್ಸಿಟ್ ಮಾಡಿ ನೋಡಿ, ಬರುತ್ತೆ. ಒಂದು 50 ರೂಪಾಯಿ ಇದೆ ಸರ್, ಏನ್ ಜಾಸ್ತಿ ರಿಸ್ಕ್ ಬರೋದಿಲ್ಲ. ಮಾಡಿ, ಟ್ರೈ ಮಾಡಿ ನೋಡಿ ಅಲ್ಲ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಡೌಟ್ಸ್ ಇದೆ? ಪ್ರದೀಪ್ ಅವ್ರಿಗೆ, ಓಕೆ, ವಿನುತಾ ಅವ್ರಿಗೆ, ಓಕೆ, ಕೇಳಿ ಮೇಡಮ್. ಹಲೋ ಹಲೋ, ಹಾ ಹೇಳಿ, ಕೇಳಿ ಮೇಡಮ್. ಓಕೆ, ನನ್ಗೆ ETF ಬಗ್ಗೆ ಡೌಟ್ ಇಲ್ಲ ಸರ್, ನನ್ಗೆ ಬಾಂಡ್ಸ್ ಬಗ್ಗೆ ಡೌಟ್ ಇದೆ. ಅದು ಇದು FD ತರನೇ ನಾವು ಇದ್ ಮಾಡ್ಕೋಬೇಕಾ, ಇಲ್ಲ ಕ್ಯಾನ್ ಎಕ್ಸಿಟ್ ಎನಿ ಟೈಮ್ ಈವನ್ ಇನ್ ದಟ್? ಅದ್ರೊಳಗೂ ಎಕ್ಸಿಟ್ ಮಾಡ್ಬೋದು ಸರ್. ಎಸ್ 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 ಎಸ್, ಯು ಕ್ಯಾನ್ ಇನ್ವೆಸ್ಟ್. ಹೆಂಗಿದೆ ನೋಡ್ಕೊಳ್ಳಿ, ಬಾಂಡ್ ಮಾರ್ಕೆಟ್ ಅಂದ್ರೆ ಅದಕ್ಕೊಂದು ಸಪರೇಟ್ ಒಂದು, ಐ ವಿಲ್ ಟೇಕ್ 1 ಸೆಷನ್ ಫಾರ್ ದಟ್ ಒನ್. ಓಕೆ, ಇದ್ರೊಳಗೆ ಬಾಂಡ್ ಅಂದ್ರೆ ಆಕ್ಚುಲಿ ನಮ್ಗೆ ಹೇಳ. ಓಕೆ, ಯು ಕ್ಯಾನ್ ಗವರ್ಮೆಂಟ್ ಬಾಂಡ್ಗಳು ಕೂಡ ಇವೆ, ಕಾರ್ಪೊರೇಟ್ ಬಾಂಡ್ ಕೂಡ ಇವೆ. ಸೊ ಕಾರ್ಪೊರೇಟ್ ಬಾಂಡ್
Yes, I'll explain. Does Golden Pie come under bond or ETF? I mean, maybe Golden Pie, does it come under bonds? Gold bonds ಹೇಳ್ತಾ ಇದ್ರಿ ನೀವು. Golden Pie, Golden Pie you said. Golden Pie. Golden Pie ಅಂತ ಹೇಳಿದ್ರಲ್ಲ ಇವಾಗ. ಇಲ್ಲ ಓಕೆ Golden Pie is a website. Okay, sorry. Website. Okay, fine. Yes, this is a platform ಇದೆ. You can just ಈಗ ಹೆಂಗೆ Zerodha ಮತ್ತೆ ಯಾವ ರೀತಿ ಇದೆಲ್ಲ ಪ್ಲಾಟ್ಫಾರ್ಮ್ ಇದೆಲ್ಲ. Okay. ಇಲ್ಲಿ ಹೋಗಿ ನೀವೇನ್ ಮಾಡ್ಬೋದು, ಕೆಲವೊಂದು ಲಿಸ್ಟ್ ಮಾಡಿರ್ತಾರೆ. ದೇ ಆರ್ ದ ಮಿಡ್ ಅಂದ್ರೆ ಇದು ನಡುವೆ ಒಂದು ಬ್ರೋಕರ್ ತರ ಇವರು. ಓಕೆ, ಆಫರ್ ಯು ಇಂತ ಇದಿದೆ, ನೀವು ಹುಡುಕ್ಲಿಕ್ಕೆ ಆಗಲ್ಲ ಅಲ್ಲ. ಯು ಕ್ಯಾನ್ ಇಫ್ ಐ ಗೋ ಅಂಡ್ ಟೆಲ್ ಯು ಒಂದು ವೆಬ್ಸೈಟ್ ಇದೆ NSC GoBid ಅಂತ ಇದೆ. NSC GoBid ಅಂತ ಹೇಳಿದೆ. ಸರ್ಚ್ ಮಾಡಿ. ಓಕೆ, ಇಲ್ಲಿ ಹೋಗಿ ಕೂಡ ನಿಮ್ಗೆ ಸಿಗುತ್ತೆ. NSC GoBid ಅಂತ ಹೋಗಿ ಇದನ್ನ ರಿಲೇಟೆಡ್ ಟು ಬಾಂಡ್ಸ್ ಸಿಗುತ್ತೆ ನಿಮ್ಗೆ. ಎಸ್, ಗವರ್ಮೆಂಟ್ ಸೆಕ್ಯೂರಿಟಿ ಸಿಗುತ್ತೆ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇದ್ರ ಮೂಲಕ ನಮಗೆ ಸಿಗುತ್ತೆ. ಓಕೆ, ಯಾವ್ಯಾವ ಬಾಂಡ್ ಇವೆ. ಓಕೆ, ಈವನ್ ಇಲ್ಲಿ ಸಿಗೋದ್ ಬದಲು ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಎಲ್ಲಾ ಕಲೆಕ್ಷನ್ ಸಿಗುತ್ತೆ. ಲೈಕ್ ಕಾರ್ಪೊರೇಟ್ ಫಿಕ್ಸ್ಡ್ ಡಿಪಾಸಿಟ್ಸ್ ಗಳು ಯಾವಿವೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಯಾವಿದೆ, ಕಾರ್ಪೊರೇಟ್ ಬಾಂಡ್ಸ್ ಯಾವ್ಯಾವಿದೆ. ದೋಸ್ ಮಲ್ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗೋದೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದೆ. ದಟ್ಸ್ ವೈ ಐ ಆಮ್ ರೆಕಮೆಂಡಿಂಗ್ ಹಿಯರ್. ಇಟ್ಸ್ ನಾಟ್ ಸ್ಪಾನ್ಸರ್ಡ್ ಫ್ರಮ್ ಮೀ, ಅವ್ರು ಇವರೇ ನನ್ನ ಸ್ಪಾನ್ಸರ್ ಮಾಡ್ತಲ್ಲ. ಶೋಯಿಂಗ್ ಯು ದಿಸ್ ಒನ್ ಕಾಮನ್ ಪ್ಲಾಟ್ಫಾರ್ಮ್ ಇದೆ. ಯು ಕ್ಯಾನ್ ಚೆಕ್ ದೇರ್. ಓಕೆ, ನಿಮಗೆ ರೆಗ್ಯುಲರ್ಲಿ ಚೆಕ್ ಮಾಡ್ತಾರೆ. ಬಿಕಾಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಗಳು ನೋಡಿ, Zerodha ಆಗ್ಲಿ, ದೀಸ್ ಆಲ್ ಆರ್ ಬ್ರೋಕರ್ಸ್. ಓಕೆ, ದೀಸ್ ಆರ್ ಟ್ರಸ್ಟೆಡ್ ಬ್ರೋಕರ್ಸ್ ಅಂತ ಹಾಕ್ತಿದ್ದಾರೆ. ಸೊ ಇದ್ರ ಮೂಲಕ ನೀವು ಜಾಸ್ತಿ ಇಂಟ್ರೆಸ್ಟ್ ಗಳಿಸಬಹುದು ಅಷ್ಟೇ. ಅಂಡ್ ಇನ್ನು ಗವರ್ಮೆಂಟ್ ಬಾಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗವರ್ಮೆಂಟ್ ಸೆಕ್ಯೂರಿಟಿ, ದಟ್ ಇಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದೆ 10,000 ಇದೆ. ಮಿನಿಮಮ್ 10,000 ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಅಂಡ್ ಇಟ್ ಆಫ್ಟರ್ ದಟ್ ರಿಡೀಮ್ ಆಫ್ ಟೈಮ್. ಓಕೆ, ಜಾಸ್ತಿ ನಿಮ್ ಪೀರಿಯಡ್ ಓವರ್ ಆದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ಇಂಟ್ರೆಸ್ಟ್ ಕೂಡ ಆಟೋಮೆಟಿಕ್ಲಿ ಬರುತ್ತೆ. ಓಕೆ, ಬಟ್ ETF ಬಂದ್ಬಿಟ್ಟು ನಾವು ನಮ್ಮ ಇದು ಡಿಮ್ಯಾಟ್ ಅಕೌಂಟ್ ಇಂದ ಓಪನ್ ಮಾಡುವ. ಬಟ್ ವಾಟ್ ಅಬೌಟ್ ಸೆಕ್ಯೂರಿಟೀಸ್ ಅಂಡ್ ಬಾಂಡ್ಸ್? ಇದನ್ನ ಹೇಳ್ತೀವಿ. ಇದು ಹೆಂಗಿದೆ ಮೇಡಮ್, ಇದು ಜಸ್ಟ್ ಗೋಲ್ಡನ್ ಪೈ ಅಂತ ವೆಬ್ಸೈಟ್ ಮಾಡಿದ್ನ, ಇದನ್ನ ವಿಸಿಟ್ ಮಾಡಿ. ಅದ್ರೊಳಗೆ ಒಂದು KYC ಪ್ರೊಸೆಸ್ ಇರುತ್ತದೆ. ಓಕೆ, ನೀವೇನ್ ಮಾಡ್ಬೋದು, ನಿಮ್ಮ ಏನಿದೆ CRM ರಿಪೋರ್ಟ್ ಇರುತ್ತೆ ನಿಮ್ Zerodha ಇರ್ಬೋದು ಅಥವಾ IFL ಇರ್ಬೋದು, ಯಾವ್ದಾರ ಒಂದು ಡಿಮ್ಯಾಟ್ ಇದ್ರು CDSL ನಂಬರ್ ಇದ್ರು ನಿಮ್ಗೆ ಸಿಗುತ್ತೆ. ಅದನ್ನ ಇದ್ರ ಜೊತೆ ಇಂಟಿಗ್ರೇಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್ ಅಂಡ್ ಕ್ರೆಡಿಟ್ ಟು ಯುವರ್ ಡಿಮ್ಯಾಟ್. CDSL ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ ಜಮಾ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ಬೆಟರ್ Zerodha ಒಳಗಡೆ ಆ ಫೀಚರ್ ಇದೆ ಆಲ್ರೆಡಿ. Zerodha ಒಳಗಡೆ ಆಲ್ರೆಡಿ ದೇ ಆರ್ ಆಫರಿಂಗ್. ಓಕೆ, ಲೆಟ್ ಮೀ ಲಾಗಿನ್ ಅಂಡ್ ಶೋ ಯು 1 minute. ಮೊದ್ಲಿಗಿಂತ ಜಾಸ್ತಿ OTP ಗಿಟಿಪಿ ಕೇಳ್ಬಿಡ್ತಾರೆ ಇವರು, ಸಾಕಾಗ್ಬಿಡಕ್ಕಿದೆ. ಓಕೆ, ಮೊದ್ಲು ಹೆಂಗಿತ್ತು ಅಂದ್ರೆ OTP ಗಿಟಿಪಿ ಜಾಸ್ತಿ ಇರ್ಲಿಲ್ಲ, ಜಾಸ್ತಿ ಜನ ಅಕೌಂಟ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ತಿದ್ರು, ಲಿಕ್ವಿಡಿಟಿ ಸಿಕ್ಕಾಪಟ್ಟೆ ಇತ್ತು, ಮಾರ್ಕೆಟ್ ಯಾವ ದಿಕ್ಕಿಗಾದ್ರೂ ಹೋಗ್ತಾ ಇತ್ತು. ಈಗ ಹಂಗಿಲ್ಲ. ನೀವು ಅದಕ್ಕೆ 4 ದಿವಸ ಸೈಡ್ ವೇ, 3ನೇ ದಿವಸ 5ನೇ ದಿವಸ ಬ್ರೇಕ್ಔಟ್. ಎನಿವೆ, ಲೆಟ್ ಮೀ ಲಾಗಿನ್ ಇಟ್. Let me wait 1 second. Login ಆಗ್ತಾ ಇದೆ. Okay, 802114. Yes. Okay. Okay. New share. Okay. No ಕಾಣ್ತಾ ಇದೆ ಎಲ್ರಿಗೂ? See here, this one. Okay, ಈ ಕಡೆ ನೋಡ್ರಿ ಆಪ್ಷನ್ಸ್ ಅಂತ ಇದೆ, IPO ಅಂತ ಇದೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ. ಓಕೆ, IPO ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಇನಿಷಿಯಲ್ ಪಬ್ಲಿಕ್ ಆಫರ್ ಬಂದ್ರೆ ಕೆಲವೊಂದು ಸ್ಟಾಕ್ಸ್ ಗಳು ಬಂದಿರ್ತದೆ. ಇಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಬಂದಿದೆ. ಇಫ್ ದೇ ಆರ್ ದೇರ್, ದೇ ವಿಲ್ ಬಿ ಲಿಸ್ಟೆಡ್ ಹಿಯರ್. ಡೈರೆಕ್ಟ್ ಆಗಿ ಇಲ್ಲಿಂದ ತಗೊಳ್ತೀರಿ, ಅವು ನಿಮ್ಮ ಅಕೌಂಟಿಗೆ ಆಟೋಮೆಟಿಕ್ ಆಗಿ ನಿಮ್ಮ ಹೋಲ್ಡಿಂಗ್ಸ್ ಬರುತ್ತೆ. ಒಬ್ಬೊಬ್ರು ಫೀಚರ್ ನಿಮ್ಗೆ ಅಲೋ ಮಾಡಿದ್ದಾರೆ, ಕೆಲವೊಬ್ರು ಮಾಡಿಲ್ಲ. ಅಂತದ್ರೊಳಗೆ ಏನ್ ಮಾಡ್ಬೋದು, ಇಂಥ ಸೈಟ್ ಇಂದ ಯು ಕ್ಯಾನ್ ಗೋ ಅಂಡ್ ಪರ್ಚೇಸ್ ದರ್. ಓಕೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಬಗ್ಗೆ ಮಾಡಿದ್ದಾರೆ. ಕೆಲವೊಂದು ಗವರ್ಮೆಂಟ್ ದೇ ಆರ್ ಐ ಥಿಂಕ್ ದೇ ಆರ್ ನಾಟ್ ಆಫರಿಂಗ್ ಹಿಯರ್ ಕಾರ್ಪೊರೇಟ್ ಬಾಂಡ್ಸ್, ಬಟ್ ಯು ಕ್ಯಾನ್ ಬೈ ಹಿಯರ್. IFL ಒಳಗೆ ಚೆನ್ನಾಗಿದೆ ಕಾರ್ಪೊರೇಟ್ ಬಾಂಡ್ಸ್ ಬಗ್ಗೆ. ಓಕೆ, ಈವನ್ ದೇ ಆರ್ ಆಫರಿಂಗ್ ಇನ್ ಪ್ರಾಪರ್ ವೇ. ಯು ಕ್ಯಾನ್ ಗೋ ಅಂಡ್ ಚೆಕ್ ದರ್. IFL ಒಳಗಡೆ ಕೂಡ ಚೆನ್ನಾಗಿದೆ. ಇಲ್ಲ ನಿಮಗೆ ಕಾಮನ್ ಪ್ಲಾಟ್ಫಾರ್ಮ್ ಅಂದ್ರೆ ಇದು ಚೆನ್ನಾಗಿದೆ. ನಾನು ಇಫ್ ಐ ಪುಟ್ ಇಟ್ ಹಿಯರ್ ಸಮರಿಲಿ, ಗೋಲ್ಡನ್ ಪೈ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಫೈಂಡ್ ಕಾರ್ಪೊರೇಟ್ ಬಾಂಡ್ಸ್, NCD IPOs. ಓಕೆ, ನಾನ್ ಕನ್ವರ್ಟಿಬಲ್ ಡಿಬೆಂಚರ್ ಅಂತೀವಿ. ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ನಾನ್ ಕನ್ವರ್ಟಿಬಲ್ ಡಿಬೆಂಚರ್ ಅಂದ್ರೆ ದೇ ಆರ್ ವೆರಿ ಬೆಸ್ಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಸ್ಟಾರ್ಟ್ ವಿತ್. ಓಕೆ, ಡಿಬೆಂಚರ್ಸ್ ಅಂದ್ರೆ ಸಾಲ, ಜಸ್ಟ್ ನಥಿಂಗ್ ಬಟ್ ಸಾಲನೇ. ಅವು ಕೂಡ ಸಾಲ. ಅದ್ ಹೇಳ್ತೀನಿ, ಸಾಲದ ಬಾಂಡ್ಗಳ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಿಂದ ದೇ ಆರ್ ಗೋಯಿಂಗ್ ಟು ಬಿ ಮಚ್ ಸೇಫರ್ ಅಂಡ್ ಯು ಆರ್ ಪ್ರಿಫರೇಬಲಿ ಇನ್ ಅ ಬೆಟರ್ ಪೊಸಿಷನ್ ದಾನ್ ದ ಆಕ್ಚುಲಿ ಶೇರ್ ಹೋಲ್ಡರ್ ನಲ್ಲಿ ರೀತಿ ಕಂಪೇರ್ ಮಾಡಿದ್ರೆ ಯು ಆರ್ ಬೆಟರ್ ಇನ್ ಅ ಪೊಸಿಷನ್ ದೇರ್. ಓಕೆ, ಸಾವರಿನ್ ಗೋಲ್ಡ್ ಬಾಂಡ್ಸ್ ಇದೆ. ಈಗ ಸದ್ಯಕ್ಕಂತೂ ಯಾವ್ದು ಆಫರ್ ಇಲ್ಲ.
ಓಕೆ, ಮೊನ್ನೆ ಒಂದೆರಡು ತಿಂಗಳ ಹಿಂದೆ ಇತ್ತು. ಅಂಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ಇವೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಇಲ್ಲೇ ಸಿಗ್ತಾ ಇದೆ. ಸೊ ದಟ್ ಇಸ್ ಐ ಆಮ್ ಪುಟಿಂಗ್ ಹಿಯರ್. ಇಲ್ಲಿ ಹೋಗಿ ನೀವು ಇಂಟಿಗ್ರೇಟ್ ಮಾಡ್ಕೋಬೇಕಾಗ್ತದೆ. ಕೆಲವೊಮ್ಮೆ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಕೆಲವೊಂದು ಇಫ್ ಯು ಪುಟ್ ದಿಸ್ ಒನ್ ಇಂಟಿಗ್ರೇಟ್ ಮಾಡ್ಕೊಂಡು ನಿಮ್ಮ CDS ಥ್ರೂ ಎವ್ರಿಥಿಂಗ್ ಯು ಪುಟ್ ಹಿಯರ್, ಯು ಕ್ಯಾನ್ ಗೆಟ್ ದ ಥಿಂಗ್ಸ್ ಡನ್. ಇವನ್ ದೋ ಇಫ್ ಯು ಪ್ರಾಬ್ಲಮ್ ಪರ್ಸಿಸ್ಟ್, ಯು ಕ್ಯಾನ್ ಮೆಸೇಜ್ ಮೀ. ಓಕೆ, ಮತ್ತೇನು ಡೌಟ್ ಇದೆಯಾ? ಇಲ್ಲ ಸರ್, ದಟ್ಸ್ ಇಟ್. ಥ್ಯಾಂಕ್ ಯು. ಸರ್ ಮಿನಿಮಮ್ ಅಮೌಂಟ್ ಎಷ್ಟು, ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ರಿ ಹರೀಶ್ ಅವರೇ? ಓಕೆ, ಮ್ಯೂಟ್ ಮಾಡೋಣ. ಪ್ರದೀಪ್ ಮಾತಾಡ್ತೀರಾ? ಪ್ಲೀಸ್ ಮಾತಾಡಿ, ಡೌಟ್ಸ್ ಇದ್ರೆ ಕೇಳಿ. ETF ಬಗ್ಗೆ, ಇವನ್ ಈ ಇಂಡೆಕ್ಸ್ ಬಗ್ಗೆ ಕೂಡ ಹೋಗ್ತೀನಿ ನಾನೀಗ. ಇಂಡೆಕ್ಸ್ ಯಾವ ಸೆಕ್ಟರ್ ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಅಂತೇಳಿ ಪ್ಲೀಸ್ ಕ್ವಿಕ್ಲಿ. ಕ್ವಶನ್ ಏನಂದ್ರೆ ಸರ್, ಕ್ವಶನ್ ಅಂದ್ರೆ ETF ಮತ್ತೆ ನಿಫ್ಟಿಯಲ್ಲಿ ಒಂದು ಇದು ಹೇಳಿದ್ರೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ 30. ಸೊ ನಂದು ಒಂದು ಕ್ವಶನ್ ಏನಂದ್ರೆ, ಸೊ ನಿಫ್ಟಿ IT ಅದರಲ್ಲಿ ಸೆಕ್ಟರ್ಸ್ ಬರುತ್ತಲ್ಲ, IT, ಫಾರ್ಮಾ, ಫಿನ್. ಕೇಸ್ ನಾನು IT ಅಲ್ಲಿ ಅಥವಾ ಫೈನಾನ್ಸ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ETF ಅಲ್ಲಿ, ಸೊ ಇನ್ ಕೇಸ್ ಗ್ಲೋಬಲಿ ಏನಾದ್ರೂ ಇಂಪ್ಯಾಕ್ಟ್ ಆದ್ರೆ, ಸೊ ಬ್ಯಾಡ್ ನ್ಯೂಸ್ ಹ್ಯಾಪನ್ ಆದ್ರೆ, ಸೊ ಮಾರ್ಕೆಟ್ ಕ್ರಾಶ್ ಆದ್ರೆ ETF ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಜಸ್ಟ್ ಸೇಮ್ ಅಟ್ ಇಸ್, ನಿಮಗೆ ಇಂಡೆಕ್ಸ್ ಯಾವ ತರ ಇರುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ ಸರ್. ದೇರ್ ಇಸ್ ನಾಟ್ ಗೋಯಿಂಗ್ ಟು ಸೋ ಮಚ್ ಡಿಫರೆನ್ಸ್. ಈಗ ಹೆಂಗಿದೆ ಸರ್, ಈಗ ಎಕ್ಸಾಂಪಲ್ ಥಿಂಕ್ ಮಾಡಿ. ಓಕೆ, ಲೆಟ್ ಮಿ ಪುಟ್ ನಿಫ್ಟಿ IT ಒಳಗಡೆ ನಾನು ಏನ್ ಮಾಡ್ತೀನಿ, ಇನ್ಫಿನೂ ತಗೋತೀನಿ. ಓಕೆ, ಅಲ್ಲಿ ಪುಟ್ಟ ಇನ್ಫಿ TCS ಕೂಡ ತಗೋತೀನಿ. ಓಕೆ, ಲೆಟ್ ಮಿ ಪುಟ್ ಇನ್ಫಿ. ಓಕೆ, ಅಂಡ್ TCS. ಓಕೆ, ಅಂಡ್ HCL ಟೆಕ್ ತಗೋತೀನಿ. ಕೆಲವೊಂದು ಮೇಜರ್ IT ಸೆಕ್ಟರ್ ಒಂದು ಇಂಡೆಕ್ಸ್ ಸ್ಟಾಕ್ಸ್ ಗಳು ತಗೋತಿದ್ದಾನೆ. ಓಕೆ, ಇನ್ಫಿ ಈ ರೀತಿ ಕೆಳಗಡೆ ಇದ್ದಾನೆ, HCL ಟೆಕ್ ಈ ರೀತಿ ಇದ್ದಾನೆ, TCS ಈ ರೀತಿ ಇದ್ದಾನೆ. ಸೊ ಈ ಮೂರನ್ನು ಕಂಬೈನ್ ಮಾಡಿದ್ರೆ IT ಆಗುತ್ತೆ. ಮೂರು ಅಂತಲ್ಲ, ಇನ್ನೊಂದಿಷ್ಟು ಕೆಲವೊಂದು ಸ್ಟಾಕ್ಸ್ ಗಳು ಕೂಡ ಬರುತ್ತೆ. ಸೊ ನನಗೇನ್ ಬೇಕಪ್ಪ ಅಂದ್ರೆ, ನನಗೆ ಯಾವುದೇ ಸ್ಟಾಕ್ ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆದರಿಕೆ. ಲೈಕ್ HCL ಟೆಕ್, ಆಬ್ವಿಯಸ್ಲಿ ನಿಮ್ಗೆ ಯಾವುದೇ ಸ್ಟಾಕ್ ನ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಚೆನ್ನಾಗಿರುತ್ತೆ. ಇಕ್ವಿಟಿ ETF ಅಂದ್ರೆ ಇಕ್ವಿಟಿ ಒಳಗಡೆ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಚೆನ್ನಾಗಿರುತ್ತೆ ಓಡಿದ್ರೆ. ಬಟ್ IT ಏನದಲ್ಲ, ಇಂಡೆಕ್ಸ್ ಏನದಲ್ಲ, ಇಟ್ ಇಸ್ ಗೋಯಿಂಗ್ ಟು ಬಿ ಸೂಚ್ಯಾಂಕ. ಇವು 3 ಅಥವಾ 4 ಏನಿರುತ್ತಲ್ಲ, ಐದಾರ್ದು ಅದು ಸೂಚ್ಯಾಂಕ ಇರುತ್ತೆ. ಇವೆಷ್ಟು ಹೋಗುತ್ತಲ್ಲ ಓವರ್ ಆಲ್, ಅದರದ್ದು ಅಳದು ತೂಗಿ ನಿಮ್ಗೆ ಎಷ್ಟು ಹೋಗ್ಬೋದು ಅಂತ ಪರ್ಸೆಂಟೇಜ್ ಬರುತ್ತೆ. ಅಷ್ಟೇ ನಿಮಗೆ ಹೆಚ್ಚು ಕಡಿಮೆ ಇರುತ್ತದೆ. ಬಟ್ ಬೇರೆ ಸ್ಟಾಕ್ ಇದೆಲ್ಲ ಸಿಕ್ಕಾಪಡೆನೂ ಹೋಗ್ಬೋದು, ಸಿಕ್ಕಾಪಡೆ ಕೆಳಗಡೆ ಬರ್ಬೋದು. ಓಕೆ, ಸೊ ದಟ್ ಇಸ್ ವೈ ಐ ಪುಟ್ಟಿಂಗ್ ಹಿಯರ್. ನನಗೆ ಅನಿಸುತ್ತೆ IT ಇಂಡೆಕ್ಸ್ ಮೇಲ್ಗಡೆ ಹೋಗುತ್ತೆ ಅಷ್ಟೇ ಗೊತ್ತಿದೆ, ಯಾವ್ದು ಹೋಗ್ತೈತೆ ಅಂತ ಗೊತ್ತಿಲ್ಲ. ಸೊ ಇಫ್ ಯು ಪುಟ್ಟಿಂಗ್ ಲೈಕ್ ದಟ್, ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಆ ರೀತಿ ಇದ್ರೆ ಈ ರೀತಿ ಹೋಗ್ಬೋದು ಅಂತ ಇದೆ. ಈ ಡೌಟ್ಸ್ ಕ್ಲಿಯರ್ ಇದೆ? ಮತ್ತೇನಾದ್ರು ಡೌಟ್ ಇದೆ? ಸೊ ಇನ್ನೊಂದೇನಂದ್ರೆ, ನಿಫ್ಟಿ 50 ಅಲ್ಲಿ ಕೆಲವೊಂದು ಸೆಕ್ಟರ್ಸ್ ಇದೆಯಲ್ಲ, ಸೊ ಇನ್ ಕೇಸ್ ಅಟ್ ಲೀಸ್ಟ್ ನಿಫ್ಟಿ 50 ಅಲ್ಲಿ ಒಂದ್ ಯಾವ್ದಾದ್ರು ಸಪೋರ್ಟ್ ಆಗಿ ಮೇಲ್ಗಡೆ ಹೋದ್ರೆ, ಸೊ ಆಲ್ರೆಡಿ ನಿಫ್ಟಿ 50 ಅಲ್ಲಿ IT ಸೆಕ್ಟರ್ ಡೌನ್ ಆಯ್ತು. ಸೊ ಅವಾಗ ಸೇಮ್ ಡಿಫರೆನ್ಸ್ ಇರುತ್ತಾ, ಅಥವಾ ನಿಫ್ಟಿ 50 ಅಲ್ಲಿ ಇನ್ಕ್ರೀಸ್ ಆದ್ರೆ ಅದನ್ನು ಇನ್ಕ್ರೀಸ್ ಆಗಿರುತ್ತಾ ಅಂತ? ಈಗ ನಿಫ್ಟಿ ನೋಡಿ, ಈಗ ಒಂದ್ ಸೆಕೆಂಡ್, ನಿಫ್ಟಿ ಒಳಗಡೆ ಕಾಂಟ್ರಿಬ್ಯೂಟರ್ ಅಂದ್ರೆ ಮೇನ್ ಕಾಂಟ್ರಿಬ್ಯೂಟರ್ಸ್ ಆರ್ ಬ್ಯಾಂಕ್ಸ್. 35% ಕವರ್ ಮಾಡ್ತಾರೆ. ನಿಫ್ಟಿ ಮೇಲೆಗಡೆ ಹೋಗ್ಬೇಕಪ್ಪ, ಕೆಳಗಡೆ ಹೋಗ್ಬೇಕಂದ್ರೆ ಅದನ್ನ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಇರೋದು ದಿಸ್ IT ಪೀಪಲ್ಸ್. 12 to 13% ಏನೋ 15% ಅಂತ ತಿಳ್ಕೊಡು. ಟೋಟಲಿ ಇವರೇ 50% ಇದ್ದಾರೆ. ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಎನರ್ಜಿದವ್ರು ಬರ್ತಾರೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರು, FMCG ಎಲ್ಲ ಬರುತ್ತೆ. ಸೊ ಮೇಜರ್ ನೀವು ಕವರ್ ಅಪ್ ನೋಡಿದ್ರೆ ದೀಸ್ ಆರ್ ಬ್ಯಾಂಕ್ಸ್ ಅಂಡ್ ITs ಅಂಡ್ ಎನರ್ಜಿ ಸೆಕ್ಟರ್. ಇವನ್ ನೋಡ್ಕೊಡ್ರಿ, ಕೆಲವೊಮ್ಮೆ ಫಾರ್ಮಾ ಸೆಕ್ಟರ್ಗಳು ಸಿಕ್ಕಾಪಡೆ ಓಡ್ತಿರ್ತಾರೆ, ಅದು ನಿಫ್ಟಿ ಓಡೋದಿಲ್ಲ, ಮೇಲೆಗಡೆ ಹೋಗೋದೇ ಇಲ್ಲ. ಬಿಕಾಸ್ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಕಡಿಮೆ ಇದೆ. ಓಕೆ, ವಿಚ್ ಆರ್ ದ ಕಾಂಟ್ರಿಬ್ಯೂಟರ್ಸ್ ಹೈಯೆಸ್ಟ್? ದಟ್ ಇಸ್ ಬ್ಯಾಂಕ್ಸ್, ಓಕೆ, ಅಂಡ್ ITs ಅಂಡ್ ಎನರ್ಜಿ ಸೆಕ್ಟರ್ಸ್. ಇವನ್ ಮೂರೇ ಇಂಡೆಕ್ಸ್ ಗಳನ್ನ ನೋಡ್ಕೊಂಡ್ರೆ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಎಸ್ ಮಾರ್ಕೆಟ್ ಯಾವ ದಿಕ್ಕಿ ಹೋಗ್ಬೋದು ಅಂತೇಳಿ. ಓಕೆ, ನಿಫ್ಟಿನ ಮೂಮೆಂಟ್ ಆಗ್ಬೇಕಾದ್ರೆ ಇವನ್ನ ನೋಡ್ಕೊಂತಿದ್ರೆ ಆಗತ್ತೆ ಒಂದು. ಓಕೆ, ನಿಫ್ಟಿ ಮೊಮೆಂಟಮ್ ಓವರ್ ದ ಪೀರಿಯಡ್ ಆಫ್ ದ ಇಯರ್ ನೋಡಿದ್ರೆ, ನೀವು ಸದಾ ನೋಡಿದ್ರೆ ಕ್ಯಾನ್ ಗೋ ಅಂಡ್ ಚೆಕ್ NSE ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಲೆಟ್ ಮಿ ಪುಟ್ ಯುವರ್ NSE ವೆಬ್ಸೈಟ್. ಕೆಳಗಡೆ ಒಂದು ಇಂಡೆಕ್ಸ್ ಅದು ಪರ್ಸೆಂಟೇಜ್ ಹಾಕಿರ್ತಾರೆ ನಿಮ್ಗೆ, ಅದು ಒಂದು ಇದ್ರೊಳಗಡೆ ಹೋದ್ರೆ ಪುಟ್ ಹಿಯರ್. ಓಕೆ, ಇದನ್ನ ಟ್ರ್ಯಾಕ್ ಮಾಡ್ತೀವಿ. ಲೆಟ್ ಮಿ ಒನ್ ಸೆಕೆಂಡ್, ಲೆಟ್ ಮಿ ಶೋ ಯು ವ್ಯೂ ಆಲ್. ಜಸ್ಟ್ ಹಂಗೆ ಕೆಳಗಡೆ ಬರ್ರಿ. ಓಕೆ, ನಿಮ್ಗೆ ಇಲ್ಲಿ ಒಂದು ಪರ್ಸೆಂಟೇಜ್ ಹಾಕಿರ್ತಾರೆ. ಲೆಟ್ ಮಿ ಶೋ ಯು ಎಷ್ಟೊಂದು. ಎಸ್, ಟೋಟಲಿ ಇಲ್ಲೆಲ್ಲೋ ಹಾಕಿದ್ದಾರೆ. ಓಕೆ, ಹಳೆ ವೆಬ್ಸೈಟ್ ನಲ್ಲಿ ಈಸಿ ಇತ್ತು, ಹೊಸ ವೆಬ್ಸೈಟ್ ಬಂದ್ಮೇಲೆ ನನಗೂ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ. ಎನಿವೇ, ಪುಟಿಂಗ್ ಇಯರ್ ಒಂದು 10% ಹೆಚ್ಚು ಕಡಿಮೆ ತೋರಿಸ್ತಾರೆ. ಇವನ್ ಆಪ್ಷನ್ ಚಾನಲ್ ಕಾಣ್ತದ? ಲೆಟ್ ಮಿ ಶೋ ಯು. ಪುಟಿಂಗ್ ಹಿಯರ್. ಓಕೆ,
ಎನಿವೆ ಒಂದು ಓವರ್ ಆಲ್ ನಾನು ನಿಮ್ಗೆ ಇದನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇವನ್ ಐ ಆಮ್ ನಾಟ್ ಫೈಂಡಿಂಗ್ ಇಟ್ ಹಿಯರ್. ಸೊ 10% ಅವರೇಜ್ ಮಿನಿಮಮ್ ಮಾರ್ಕೆಟ್ ನಲ್ಲಿ ನಿಫ್ಟಿ ಓಡ್ತಾ ಇದೆ ಅವರೇಜ್. ಸೊ ಇಷ್ಟುವರೆಗೂ ಇಷ್ಟು ದಿವಸ ನೋಡ್ತಿದಾರಲ್ಲ, ಒಂದು ಮಂತ್ ಹಾಕಿ ಕ್ಯಾಂಡಲ್ ಹಾಕಿ ನೋಡ್ಕೊಳ್ಳಿ, ಮಾರ್ಕೆಟ್ ಪ್ರತಿ ಸಲ ಒಂದೊಂದು ವರ್ಷಕ್ಕೆ ಅವರೇಜ್ ಆಗಿ ಇಳ್ತದೆ. ಕೆಲವೊಮ್ಮೆ ಒಂದು ನೋಡಿ 7,000 ಸಡನ್ ಆಗಿ ಡಬಲ್ ಆಗಿದೆ, 100% ಕೂಡ ಆಗಿದೆ, ಅದು ವಿಷಯ ಬೇರೆ. ಬಟ್ ಅವರೇಜ್ ನಾನು ತಗೊಂಡ್ರೆ ಯಾವಾಗ ಶುರು ಆಗಿತ್ತಲ್ಲ ಅರೌಂಡ್ 2007-8 2,700 ಚಿಲ್ಲರೆ ಇತ್ತಲ್ಲ, ಅದು ಇಲ್ಲಿವರೆಗೂ ತಗೊಂಡ್ರೆ 10% ಮಿನಿಮಮ್ ಆದ್ರೂ ನಿಮಗೆ ರೈಸ್ ಕೊಡುತ್ತೆ, ಅಂದ್ರೆ ಮಾರ್ಕೆಟ್ ನ ರಿಟರ್ನ್ ಸಿಗುತ್ತೆ. ಇಫ್ ಯು ಪುಟ್ಟಿಂಗ್ ಯುವರ್ ಮನಿ ಇವತ್ತು ಏಪ್ರಿಲ್ ಇಟ್ರೆ ನೆಕ್ಸ್ಟ್ ಏಪ್ರಿಲ್ಗೆ ಒಂದು 10% ನಿಮಗೆ ಪ್ಲಸ್ ಸಿಗುತ್ತೆ ಅನ್ನುವಂತ ಸೂಚನೆ ಇದೆ ಇದ್ರೊಳಗಡೆ. ಸೊ ಆ ರೀತಿ ವಿಚಾರ ಇದ್ರೆ ಬ್ಯಾಂಕ್ ಗಿಂತ ಕೂಡ ನಿಮಗೆ ಒಂದು ಬೀಟ್ ಮಾಡಿ ಒಂದು 4% ಜಾಸ್ತಿ ತಗೊಂಡ್ರೆ ನೀವು ಓಕೆ, ಹಂಗಿದ್ರೆ ನೀವೇನ್ ಮಾಡ್ಬೋದು, ನಿಫ್ಟಿ ETF ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ದಟ್ ಇಸ್ ವೆಲ್ ಅಂಡ್ ಗುಡ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಫಾರ್ ಯು. ಓಕೆ, ಇಟ್ಸ್ ಕ್ಲಿಯರ್, ಥ್ಯಾಂಕ್ಸ್. ಓಕೆ, ಮತ್ತೆ ಯಾರು ಡೌಟ್ ಇದ್ರೆ ಪ್ಲೀಸ್ ಕೇಳ್ಕೊಳ್ಳಿ. ಸೊ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಕೂಡ ಕೇಳಿದ್ರೆ ಐ ಕ್ಯಾನ್ ಸ್ಟಾರ್ಟ್ ವಿತ್ ದಿಸ್ ಒನ್. ETF ಮುಗಿದಿದೆ ಸರ್, ನಂಗೆ ಸ್ಟಾಕ್ ಬಗ್ಗೆ ಕೇಳೋದಿದೆ ಅಂದ್ರೆ, ಸೊ ನಾನು ಕೆಲವೊಂದು ಇಂಡೆಕ್ಸ್ ಬಗ್ಗೆ ಮಾತಾಡ್ತೀನಿ. ಓಕೆ, ಬ್ಯಾಂಕ್ಸ್ ಬಗ್ಗೆ, ಬ್ಯಾಂಕ್ ನಿಫ್ಟಿ ಬಗ್ಗೆ, ನಿಫ್ಟಿ ಒಳಗಡೆ ಹೆಂಗ್ ಟ್ರೇಡ್ ಮಾಡ್ತೀರಿ, ಒಂದು ವಿಡಿಯೋ ರಿಲೀಸ್ ಮಾಡ್ತಿದ್ದೀನಿ, ಇದು ಬುಧವಾರ ಹಾಕ್ತೀನಿ. ಓಕೆ, ಇಟ್ಸ್ ಗೋನ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಇನ್ ಕೇಸ್ ನೀವು ಆಪ್ಷನ್ಸ್ ಟ್ರೇಡರ್ ಇದ್ರೆ, ಅಂಡ್ ಐ ವಿಲ್ ಬಿ ಪುಟಿಂಗ್ ಇಟ್ ಫ್ರೀ ಫಾರ್ ಸಮ್ 3-4 days. ಓಕೆ, ಇದರೊಳಗಡೆ ಹೆಂಗೆ ನೀವು ಟ್ರೇಡ್ ಮಾಡ್ತೀರಿ, ಇನ್ನೂ ಅದು ಎಡಿಟಿಂಗ್ ಉಳಿದಿದೆ. ಓಕೆ, ಕೆಲವೊಂದು ವಿಷಯಗಳು ಬಹಳ ಹಾಕೋದಿದ್ರು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಓಕೆ, ಇದ್ರೊಳಗೆ ಬಗ್ಗೆ ಇಂಡಿಯಾ ವಿಕ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀನಿ. ಓಕೆ, ಇಂಡಿಯಾ ವಿಕ್ಸ್ ಒಳಗಡೆ ಏನಾಗುತ್ತೆ, ಓಕೆ ಮಾರ್ಕೆಟ್ ಯಾವ ರೀತಿ ಟ್ರೆಂಡ್ ಇರುತ್ತೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಡಿಸ್ಕಸ್. ಇನ್ನೂ ಕೆಲವೊಂದು ಸ್ಲೈಡ್ಸ್ ಆಡ್ ಮಾಡೋದಿದೆ, ಸ್ವಲ್ಪ ಇಟ್ ಇಸ್ ಗೋಯಿಂಗ್ ಟು ಬಿ ಟೇಕಿಂಗ್ ಟೂ ಮಚ್ ಟೈಮ್. ಓಕೆ, ಸೊ ಇಟ್ ವಿಲ್ ಟೇಕ್ ಟೈಮ್, ಅದಕ್ಕೋಸ್ಕರ ನಾನು ಟೈಮ್ ತಗೊಂಡು ನೀಟ್ ಆಗಿದ್ರು ಆನ್ಸರ್ ಕೊಡ್ಬೇಕಂತ ಟ್ರೈ ಮಾಡ್ತಿದ್ದೆ. ಓಕೆ ಫೈನ್ ದೆನ್. ಓಕೆ, ಕೆಲವೊಂದು ಜನರಿಗೆ ಮ್ಯೂಟ್ ಮಾಡ್ತೀನಿ. ಫೈನ್. ಓಕೆ ಓಕೆ, ನಿಫ್ಟಿ ಏನಾಗ್ಬೋದು, ಬ್ಯಾಂಕ್ ಏನಾಗ್ಬೋದು, ಓಕೆ ನಾವು ಯಾವ ರೀತಿ ಟ್ರೇಡ್ ಮಾಡೋದ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮತ್ತೆ ಕೆಲವೊಂದು ಸ್ಟಾಕ್ಸ್ಗಳು ಕೂಡ, ಎಕ್ಸಾಂಪಲ್ ಯಾವ್ಯಾವ ಸೆಕ್ಟರ್, ಈ ಸೆಕ್ಟರ್ ನೋಡ್ತಿದ್ದೀರಾ, ಮೆಟಲ್ ಸೆಕ್ಟರ್ ನೋಡ್ತಿದ್ದೀರಿ, FMCG ನೋಡ್ತಾ ಇದ್ದೀರಿ, ಓಕೆ, ಅಂಡ್ ಎನರ್ಜಿ ಸೆಕ್ಟರ್ಸ್ಗಳು ನೋಡ್ತಿದ್ದೀರಿ. ಓಕೆ, ಈಗ ಯಾವ ರೀತಿ ನೀವು ಇಂಡೆಕ್ಸ್ ಗಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ಕೆಲವೊಂದು ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. IT ಸೆಕ್ಟರ್ ನೋಡ್ತೀರಿ, ಇಟ್ಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ ಸೈಡ್ ವೇಸ್ ಟು ನೆಗೆಟಿವ್ ತರಾನೇ ಇದೆ, ನೆಗೆಟಿವ್ನೇ ಕೆಳಗಡೆ ಇದೆ, ಸೈಡ್ ವೇಸ್ ನೆಗೆಟಿವ್ ಅಂತ ಅನ್ಬೋದು, ಬಿಕಾಸ್ ಮಾರ್ಕೆಟ್ ಮೊಮೆಂಟಮ್ ಅಷ್ಟು ಕೊಡ್ತಾ ಇಲ್ಲ, ಸೈಡ್ ವೇಸ್ ಇದೆ. ಅಂಡ್ ಇಫ್ ಐ ಪುಟ್ ಹಿಯರ್ ಕೆಲವೊಂದು ಫಾರ್ಮಾ ಸೆಕ್ಟರ್ ನೋಡ್ಕೊಳ್ಳಿ, ಫಾರ್ಮಾ ಸೆಕ್ಟರ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಇದೆ. ಇದ್ರೊಳಗೆ ನೀವೇನ್ ಮಾಡ್ತೀರಂದ್ರೆ ಬೆಸ್ಟ್ ಟು ಡೂ ಇನ್ವೆಸ್ಟ್ಮೆಂಟ್, ಈಗ ಇಲ್ಲ ಟ್ರೇಡ್ ಮಾಡ್ಬೇಕಂದ್ರೆ ಬೆಸ್ಟ್ ಟು ಡೂ ವಾಟ್, ಯಾವ ಇಂಡೆಕ್ಸ್ಗಳು ಬ್ರೇಕ್ಔಟ್ ಆಗ್ತಿರ್ತದಲ್ಲ, ಬ್ರೇಕ್ಔಟ್ ಆಗುವಾಗ ಅದೇ ಸೇಮ್ ಟೈಮ್ ನೀವೇನ್ ಮಾಡ್ತೀರಂದ್ರೆ ಬ್ರೇಕ್ಔಟ್ ಆಗುವ ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡ್ತೀರಿ. ಇಲ್ಲ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಟ್ ಆಗ್ತಿರ್ತದಲ್ಲ, ಆವಾಗ ಯಾವ್ದು ಫಾಲ್ ಆಗ್ತಿದಲ್ಲ ಅದ್ರೊಳಗಡೆ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ. ದಟ್ಸ್ ಓನ್ಲಿ ಫಂಡಮೆಂಟಲ್ ಈಸಿ ವೇ ಆಫ್ ಥಿಂಕಿಂಗ್. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಕೆಲವೊಂದು ಸ್ಟಾಕ್ಸ್ ಗಳನ್ನ ನೋಡ್ತೀನಿ ನಿಮ್ಗೆ, ಹಂಗೆ ಜಸ್ಟ್ ಲೆಟ್ ಮಿ ಶೋ ಯು. IT ಸೆಕ್ಟರ್ ಒಳಗಡೆ, IT ಸೆಕ್ಟರ್ ಒಳಗಡೆ ನೆಗೆಟಿವ್ ಯಾವ್ದಿದೆ, ಓಕೆ ಜಾಸ್ತಿ ಬೀಳುತ್ತೆ. ಎಕ್ಸಾಂಪಲ್ ನೀವು ಹೆಂಗೆ ಥಿಂಕ್ ಮಾಡ್ರಿ, ಲೆಟ್ ಮಿ ಕ್ಲೀನ್ ಅಪ್ ದಿಸ್ ಥಿಂಗ್ಸ್. ಓಕೆ, ಈಗ ಹಂಗೆ ಜಸ್ಟ್ ಒಂದು ಟ್ರೆಂಡ್ ಲೈನ್ ಹಾಕಿದ್ದ ಅಂತ ತಿಳ್ಕೊಡ್ರಿ, ಇದನ್ನ ನಾನು ಟ್ರೆಂಡ್ ಲೈನ್ ಹಾಕಿರ್ತೀನಿ, ಇದೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ನನಗೆ. ಲೆಟ್ ಮಿ ಶೋ ಯು, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರ ಕಾಣ್ತದೆ ನೋಡ್ಕೊಂಡು, ಶೋಲ್ಡರ್ ಇದೆ, ಒಂದು ಹೆಡ್ ಇದೆ, ಇದೊಂದು ಶೋಲ್ಡರ್ ಆಗಿದೆ. ಓಕೆ, ಬ್ರೇಕ್ ಡೌನ್ ಆಗ್ತದೆ. ಈ ಬ್ರೇಕ್ ಡೌನ್ ಆಗುವಾಗ ಯಾವ ಸ್ಟಾಕ್ ನಿಮಗೆ ಪ್ರಿಫರೇಬಲಿ, ಈಗ ಆಗುವಾಗ ಇದು ಯಾವ ಸ್ಟಾಕ್ ಪ್ರಿಫರೇಬಲಿ ನೆಗೆಟಿವಿಟಿ ತೋರಿಸ್ತದಲ್ಲ ಆ ಸ್ಟಾಕ್ ನ ನೀವು ಸೆಲ್ಲಿಂಗ್ ಹೊಡಿಬೇಕು, ಕಾಲ್ ಸೆಲ್ಲಿಂಗ್ ಹೊಡೀರಿ. ಲೆಟ್ ಮಿ ಶೋ, ಇನ್ಫಿ ಆಗ್ತಾ ಇತ್ತಾ, ಎಸ್ ಯು ಕ್ಯಾನ್ ಗೋ ಫಾರ್ ದಿಸ್. ನೋಡಿ ಅಲ್ಲಿ ಬ್ರೇಕ್ ಡೌನ್ ಆಗಿದ್ದ, ಸಪೋರ್ಟ್ ಬ್ರೇಕ್ ಡೌನ್ ಆಗ್ತಾ ಇದ್ದ. ಓಕೆ, ಅಂಡ್ ಸಿ TCS ಆಗ್ತಾ ಇತ್ವಾ, TCS ಗಿಂತ ಜಾಸ್ತಿ ಇನ್ಫಿ ಇತ್ತು, ನಿಮಗೆ ಇನ್ಫಿ ಚಾನ್ಸ್ ಇತ್ತು. ಈ ರೀತಿ ನೀವು ಹೇಳ್ಬೇಕು, ಇಂಡೆಕ್ಸ್ ಅನ್ನ ನೋಡ್ಕೊಂಡ್ಬಿಟ್ಟು ಸ್ಟಾಕ್ಸ್ ಗಳನ್ನ ಟ್ರೇಡ್ ಮಾಡ್ಲಿಕ್ಕೆ ನೋಡ್ಕೋಬೇಕು. ದಟ್ ಮಚ್ ಗೋಯಿಂಗ್ ಟು ಬಿ ಈಸಿ ಫಾರ್ ಯು. ಓಕೆ, ಕೆಲವೊಂದು ಸ್ಟಾಕ್ಸ್ ಗಳು ಬೀಳ್ತಾ ಇರೋದಿಲ್ಲ, ಇವನ್ ಇಂಡೆಕ್ಸ್ ಬಿದ್ರು ಕೂಡ ಬೀಳ್ತಾ ಇರಲ್ಲ, ಬಿಕಾಸ್ ದೇ ಆರ್ ಸ್ಟ್ರಾಂಗ್ ಇರುತ್ತೆ. ಸೊ ಕೆಲವೊಂದು ನೋಡ್ಕೊಡ್ರಿ, HCL ಟೆಕ್ ನೋಡ್ಕೊಡ್ರಿ, ಅದೇ ಸೇಮ್ ಟೈಮ್ ಅಲ್ಲಿ ಜಾಸ್ತಿ ಬೀಳ್ತಾನೆ ಇಲ್ಲ. ಅಬ್ಸರ್ವ್ ಮಾಡಿದ್ರಿ, ಇದನ್ನ ಜಸ್ಟ್ ನಿಮ್ಗೆ ಕಾಣೋದೇನು, ನಿಫ್ಟಿ IT ಇಂಡೆಕ್ಸ್ ಕಾಣ್ತದಲ್ಲ, ಅದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿ ನೋಡ್ಕೊಡ್ರಿ. TCS ಕಂಪೇರ್ ಮಾಡ್ರಿ, ಇನ್ಫಿ ಕಂಪೇರ್ ಮಾಡ್ರಿ, HCL ಟೆಕ್ ಕಂಪೇರ್ ಮಾಡ್ರಿ. HCL ಟೆಕ್ ಅಷ್ಟು ಬಿದ್ದಿಲ್ಲ, TCS ಇನ್ಫಿ ಬಿದ್ದಿದೆ, ಇನ್ಫಿ ಜಾಸ್ತಿ ಬಿದ್ದಿದೆ. ಸೊ ಮಾರ್ಕೆಟ್ ನೆಗೆಟಿವ್ ಆದಾಗ ನೆಗೆಟಿವ್ ಸಸೆಪ್ಟಿಬಲ್, ಯಾವ ವೀಕ್ ಇದೆ ಅದನ್ನ ಸೆಲ್ ಮಾಡೋದು, ಯಾವ್ದು ಸ್ಟ್ರಾಂಗ್ ಇದೆ ಅಲ್ಲ ಅದನ್ನ ಸೆಲ್ ಮಾಡೋದಿಲ್ಲ, ನಿಮ್ಗೆ ಬಹಳ ಹೊಡೆತ ಕೊಡ್ತಾನೆ. ಸೊ ಯಾವ ಇಂಡೆಕ್ಸ್ ವೀಕ್ ಇದೆ ಅದ್ರೊಳಗಡೆ ನೀವು ಯಾವ ಸ್ಟಾಕ್ ವೀಕ್ ಇದೆ ಅದನ್ನ ಟ್ರೇಡ್ ಮಾಡೋದು. ಲೈಕ್ ಸಿಯರ್ ಇನ್ಫಿ ಒನ್ ಆಫ್ ದ ಎಕ್ಸಾಂಪಲ್. ಇದನ್ನ IT ಜೊತೆ ಕಂಪೇರ್ ಮಾಡ್ಕೊಳ್ಳಿ, ಟೈಮಿಂಗು ಡೇಟ್ ನೋಡ್ಕೊ, 18 ಮಾರ್ಚ್.
ಓಕೆ, ಈಗ ಇದನ್ನ ಇನ್ಫಿಗೆ ಹಾಕಿ ನೋಡ್ಕೊಳ್ಳಿ. 18 ಮಾರ್ಚ್ ವೀಕ್ ಯಾರಿದ್ರು ಸಪೋರ್ಟ್ ಬ್ರೇಕ್ ಮಾಡ್ತಿದ್ದಾನೆ, ಪುಟ್ ಯುವರ್ ಮನಿ ಹಿಯರ್. ಆಪ್ಷನ್ ಸೆಲ್ ಮಾಡ್ಬೋದು. 16, 18, 17 ಕಾಲ್ ಸೆಲ್ ಮಾಡ್ತಿದ್ರಿ. ಈ ವಾರದ ಬೇಡ ಅಂದ್ರೆ, ಸಾರಿ ಈ ಮಂತ್ ಬೇಡ ಅಂದ್ರೆ ನೆಕ್ಸ್ಟ್ ಮಂತ್ ಮಾಡಿದ್ರು ಕೂಡ ಯು ಆರ್ ಸಿಟ್ಟಿಂಗ್ ವಿತ್ ಗುಡ್ ಪ್ರಾಫಿಟ್ಸ್. ಯಾಕೆ ನಾನು ಆಪ್ಷನ್ ಸೆಲ್ಲಿಂಗ್ ನಿಮಗೆ ಪ್ರಾಫಿಟಬಲ್ ಅಂತೀನಿ ಅಂದ್ರೆ, ಇನ್ವೆಸ್ಟ್ಮೆಂಟ್ ದುಡ್ಡು ಏನದಲ್ಲ, ನೀವು ಇನ್ವೆಸ್ಟ್ ಮಾಡ್ತಿರಲ್ಲ, ಔಟ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಅಬೌಟ್ 1 ಲಕ್ಷ 1.5 ಆಗ್ತಿರಲ್ಲ, ಯುವರ್ ಗೆಟ್ ಬೆಟರ್ ರಿಟರ್ನ್ ಅಬೌಟ್ ಅಟ್ ಲೀಸ್ಟ್ 3 to 4% ಅಂತೂ ಸಿಕ್ಕಂಗೆ ಸರ್. 3 to 4% ಇಫ್ ಯು ಆರ್ ಪುಟ್ಟಿಂಗ್ 3-4% ಸಿಕ್ಕಂಗೆ ಅದು. ಸೊ ಅದಕ್ಕೋಸ್ಕರ ನಿಮಗೆ ರೆಫರ್ ಮಾಡ್ತೀನಿ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತೇಳಿ. ಪುಟ್ ಯುವರ್ ಮನಿ. ಓಕೆ, ಈಗ ಥಿಂಕ್ ಮಾಡಿ. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಪುಟ್ಟಿಂಗ್ ಐ ಟಿ ಸಿ ನಾನು ಎಷ್ಟೋ ದಿನದಿಂದ ನೋಡ್ತಾ ಇದ್ದೇನೆ. ಅಂಡ್ ನಾನು ಅನ್ಸ್ ಕೂಡ ಮೇಂಟೈನ್ ಮಾಡ್ತಿದ್ದೀನಿ, ಸ್ಟ್ರಾಂಗಲ್ ಮೇಂಟೈನ್ ಮಾಡ್ತಿದ್ದೀನಿ. ಅದ್ರದ್ದು ಡಿಫ್ರೆನ್ಸ್ ನೋಡ್ಕೊಳ್ಳಿ ಸರ್. ಯೂಶಲಿ ಒಂದು ಇಷ್ಟರ ಒಳಗಡೆ ಇರ್ತಾನೆ, ಇಷ್ಟು ಕಂಜಕ್ಷನ್ ಒಳಗೆ ಇರ್ತಾನಲ್ಲ, ಥಿಂಕ್ ಮಾಡಿ. ಸೊ ಬ್ರೇಕ್ಔಟ್ ಆದ್ಮೇಲೆ ಮಾರ್ಕೆಟ್ ಎಷ್ಟೋ ದೂರ ಹೋದ, ಬಟ್ ಯಾವಾಗ ಸೈಡ್ ವೇ ಹೋಗ್ತಾನಲ್ಲ, ನಿಮಗೆ ಒಂದೊಂದು ತಿಂಗಳು ಪೂರ್ಣ ಸೈಡ್ ವೇ ಹೋಗ್ತಾನೆ. ಸ್ಟ್ರಾಂಗಲ್ಸ್ ಗೋನ್ ಟು ಬಿ ವೆರಿ ವೆರಿ ಈಸಿ. ಕನ್ನಡದಲ್ಲಿ ಸ್ಟ್ರಾಂಗಲ್ ಅಂದ್ರೆ ಕತ್ತರಿಸುವಿಕೆ ಅಂತೀವಿ, ಅದರ ಅರ್ಥನ ಬೇರೆ ಆಗ್ತದೆ. ಬಟ್ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ಮನಿ ಕಾಲ್ ಪುಟ್ ನ ಸೆಲ್ ಮಾಡೋದು. ಈಗ ನೋಡ್ಕೊಳ್ಳಿ, ಈ ತಿಂಗಳು ಪೂರ್ಣ, ಓಕೆ, ಫೆಬ್ರವರಿ ಮಾರ್ಚ್ ನೋಡಿ, ಇದು ಫೆಬ್ರವರಿ, ವಾಚ್ ಇಟ್, ಇದು ಮಾರ್ಚ್. ಟೋಟಲ್ ರೇಂಜ್ ನೋಡ್ಕೊಳ್ಳಿ, 430 ಮೇಲೆ ಹೋಗಿಲ್ಲ, ಕೆಳಗೆ 400 ಕೆಳಗಡೆ ಹೋಗಿಲ್ಲ. ಸೈಕಾಲಜಿಕಲ್ ನಂಬರ್. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ದೀಸ್ ಆರ್ ದ ಬೆಸ್ಟ್ ಲೊಕೇಶನ್ಸ್ ದಟ್ ವೇರ್ ಯು ಕ್ಯಾನ್ ಡೂ ಸ್ಟ್ರಾಂಗಲ್. ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಅರೌಂಡ್ ಒಂದು 50 ಹಾಕಿದ್ರೆ ಯು ವಿಲ್ ಗೆಟಿಂಗ್ ಅಟ್ ಲೀಸ್ಟ್ 4,000 to 5,000 rupees, 6,000 ಕೂಡ ಸಿಗುತ್ತೆ. ಓಕೆ, ಇಟ್ಸ್ ಗೋನ್ ಟು ಬಿ ಒಮ್ಮೆ 5-6% ಸಿಗುತ್ತೆ. ಇಫ್ ಯು ಆರ್ ವೆರಿ ಎಕ್ಸ್ಪರ್ಟ್ ಇದ್ರೆ, ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡೋದ್ ಬಗ್ಗೆ ನಿಮ್ಗೆ ಎಕ್ಸ್ಪರ್ಟ್ ಇದ್ರೆ, ಇದನ್ನ 6-8%ಗೂ ತಗೊಂಡು ಹೋಗ್ಬೋದು. ಸೊ ನಾ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಜಾಸ್ತಿ ಜನ ಏನಾದ್ರೆ ಆಪ್ಷನ್ ಬಾಯಿಂಗ್ ಬರ್ತಿದಾರಲ್ಲ, 1 ಲಕ್ಷ ತಗೊಂಡ್ಬಿಟ್ಟು ಬಂದ್ಬಿಡೋದು. ಸರ್ ನಾನು ಇವತ್ತು 20,000 ಮಾಡ್ದೆ ಅಂದ್ರೆ ಅವ್ರು ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ಜನ. ನೆಕ್ಸ್ಟ್ ಡೇ 3 ದಿನದಲ್ಲಿ ಲಾಸ್ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಕ್ಯಾಪಿಟಲ್ ಕಿತ್ಕೊಂಡು ಹೋಗ್ತಾರೆ. ಸೊ ನಾನು ನಿಮ್ಗೆ ಏನ್ ಹೇಳ್ತಿದ್ದೆ ಅಂದ್ರೆ, ಬೆಟರ್, ಓಕೆ, ನಾನು ವರ್ಕಿಂಗ್ ಪರ್ಸನ್ ಇದ್ದೀನಿ, ಜಾಸ್ತಿ ನನ್ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಗೋ ಫಾರ್ ಸ್ಟ್ರಾಂಗಲ್ ಆಪ್ಷನ್ ಸೆಲ್ಲಿಂಗ್. ದೇ ಆರ್ ಬೆಸ್ಟ್ ಫಾರ್ ಯು. ಓಕೆ, ಅಂಡ್ ಒನ್ ಮೋರ್ ಸಜೆಷನ್ ಫಾರ್ ಯು. ಓಕೆ, ನೀವು ಟ್ರೇಡ್ ಮಾಡ್ತಿರಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಸ್ತಿ ಸ್ವಲ್ಪ ಗಮನ ಕೊಡ್ರಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕೋಲ್ ಇಂಡಿಯಾ, ಇದನ್ನ ಹೋದ ಒಂದು ನೆಕ್ಸ್ಟ್ ವೆಬಿನಾರ್ ಒಳಗಡೆ ಹೇಳಿದ್ದೆ ನಿಮಗೆ. ಕೋಲ್ ಇಂಡಿಯಾ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಕೂಡ ಹೇಳಿದ್ದೀನಿ. ಗೋ ಅಂಡ್ ಜಸ್ಟ್ ಚೆಕ್ ಇಟ್. ಯಾಕೆ ನಾನು ಇದನ್ನ ಪ್ರೆಸ್ ಮಾಡ್ತಿದ್ದೀನಿ, ಮಾಡಿ ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ. ಲೆಟ್ ಮೀ ಪುಟ್ ಇಟ್ ಇನ್ ವೆರಿ ಕ್ಲಿಯರ್ ವೇ. ಓಕೆ, ಬಿಕಾಸ್ ಆಸ್ ಪರ್ ದ ಸೆಬಿ ಗೈಡ್ಲೈನ್ಸ್ ನಾನು ನಿಮಗೆ ಐ ಆಮ್ ಪುಟಿಂಗ್ ಎವ್ರಿಥಿಂಗ್ ಇನ್ ಅ ಕ್ಲಿಯರ್ ವೇ. ವೈ ಸಿ, ನಾನು ನಿಮಗೆ ಯಾವ ರೀತಿ ಕಾಲ್ಸ್ ಕೂಡ ಕೊಡೋದಿಲ್ಲ ಟೆಲಿಗ್ರಾಮ್ ನಲ್ಲಿ. ಓಕೆ, ಇದನ್ನೇ ಸ್ಟ್ರೈಕ್ ತಗೊಳ್ಳಿ ಅಂತ ನಾ ಹೇಳೋದಿಲ್ಲ. ಓಕೆ, ಅಂತದ್ ಮಾಡಿದವ್ರೆ ಜಾಸ್ತಿ ಜನ ಸಿಕ್ಕಾಬಿಡ್ತಿದ್ದಾರೆ. ಈಗ ಅದೇ ವಿಸಿ ಸೈಕಲ್ ಒಳಗೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನಾನು ನಿಮ್ಗೆ ಓನ್ಲಿ ಏನ್ ಮಾಡ್ತೀನಿ, ಡೈರೆಕ್ಷನ್ಸ್ ಕೊಡ್ತೀನಿ. ಇದು ಓಕೆ, ಇದು ಬ್ರೇಕ್ಔಟ್ ಆದ್ರೆ ಈ ರೀತಿ ಆಗ್ಬೋದು, ಅದ್ ಮುಂದೆ ನಿಮ್ಗೆ ಬಿಟ್ಟಿದ್ದದು. ಸೊ ಈ ರೀತಿ ಮಾಡ್ತಾ ಇರ್ತೀನಿ. ಅನಿವೇ ನಾನು ಶೋ ಮಾಡ್ತಿದ್ದೀನಿ. ಈಗ ಸಿಯರ್ ರಿಟರ್ನ್ ಆನ್ ಕ್ಯಾಪಿಟಲ್, ಓಕೆ, ROE ದೇ ಆರ್ ವೆರಿ ವೆರಿ ಗುಡ್. ಅಂಡ್ ಫೇಸ್ ವ್ಯಾಲ್ಯೂ 10 ಅಂಡ್ ಡಿವಿಡೆಂಡ್ ಇಲ್ಡೇನೆ 5.5 ಚಿಲ್ಲರೆ ಕೊಡ್ತಿದ್ದಾನೆ. ಅಟ್ ದ ಸೇಮ್ ಟೈಮ್ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಅಂಡ್ ಅದರ ಮೇಲ್ಗಡೆ ನೋಡಿದ್ರೆ ದಿಸ್ ಇಸ್ ಅ ಗವರ್ಮೆಂಟ್ ಕಂಪನಿ. ಅಂಡ್ ಇಫ್ ಯು ಗೋ ಟು ಇನ್ವೆಸ್ಟರ್ಸ್ ಯಾರಿದ್ದಾರೆ, ಜಸ್ಟ್ ಗೋ ಅಂಡ್ ಚೆಕ್ ಇಟ್. ಇನ್ವೆಸ್ಟರ್ಸ್ 63% ಯಾರಿದ್ದಾರೆ, ಪ್ರಮೋಟರ್ಸ್ ಅದು ಯಾರಿದ್ದಾರೆ, ಜಸ್ಟ್ ಚೆಕ್ ಇಟ್. ಹೂ ಇಸ್ ದಿಸ್ ಪರ್ಸನ್? ಗವರ್ಮೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರು ಬಿಡಿ ಸರ್, ಯಾರು ನಂಬೋದಿಲ್ಲ ಅಂದ್ರೆ, ದ್ರೌಪದಿ ಮುರ್ಮು. ಓಕೆ, ಶಿ ಇಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಶಿ ಇಸ್ ಹೋಲ್ಡಿಂಗ್ ಇಟ್. ಓಕೆ, ನಾವು ಇಂಥವ್ರೊಳಗೆ ಇನ್ವೆಸ್ಟ್ ಮಾಡೋದಿಲ್ಲ. ನಮ್ಮ ತಲೆ ಯಾವಾಗಿದ್ರು ಒಂದು ಪ್ರಮೋಟರ್ ಸ್ಪೀಕ್ ಇರೋ ಸ್ಟಾಕ್ ನಲ್ಲೇ ಇನ್ವೆಸ್ಟ್ ಮಾಡ್ತೀವಿ. ಎನಿವೆ FI ದವ್ರು ನೋಡ್ಕೊಡ್ರಿ 8%, ಅಂಡ್ DI ದವರು 23%. ಜನರ ಹತ್ರ ಇರೋದೇ ಎಷ್ಟಿದೆ, 5% ಇದೆ, 5%. ಎಲ್ಲಿ ಪಬ್ಲಿಕ್ ಕಮ್ಮಿ ಇದ್ದಾರೆ, ಬಹಳ ಸಲ ಹೇಳಿದ್ದೀನಿ, ಎಲ್ಲಿ ಪಬ್ಲಿಕ್ ಕಮ್ಮಿ ಇದ್ದಾರೆ ಅಲ್ಲಿ ನಮ್ಮ ಗಮನ ಇರಬೇಕು. ಓಕೆ, ಎಲ್ಲಿ ಜನ ಮುತ್ತಿಗೆ ಹಾಕೊಂಡಿರ್ತಾರಲ್ಲ, ಹೂಯಿ ಅಂತ ಗದ್ಲ ಇರ್ತ, ಅಲ್ಲಿ ನೋ 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 ನೋ. ಜನರು ಏನಿದ್ದಾರೆ ಬಹಳ ಸಸೆಪ್ಟಿಬಲ್, ಅಂದ್ರೆ ಏನೋ ಒಂದ್ ಸ್ವಲ್ಪ ಆದ್ರೆ ಓಡೋಗ್ಬಿಡ್ತಾರೆ. ಏನೋ ಗಲಭೆ ಆಯ್ತು, ಸಿಕ್ಕಾಪಟ್ಟೆ ಓಡೋಗ್ಬಿಡುದು. ಸೊ ಇದು ಜನರದೇನಿದೆ, ಫಿಯರ್ ಮೆಂಟಾಲಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳೋದು, ಪಬ್ಲಿಕ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಾನು ಇರೋದಿಲ್ಲ.
ಓಕೆ, ನಾನು ಸೇಫ್ಟಿ ಏನ್ ಬೇಕಪ್ಪ. ಸೊ ದಿಸ್ ಒನ್ ಆಫ್ ದ ಎಕ್ಸಾಂಪಲ್ ಹೇಳಿದೆ. ಓಕೆ, ಇದ್ರ ಜಸ್ಟ್ ಡೆಡ್ ಅಪೋಸಿಟ್ ಕೂಡ ತೋರಿಸಿದೆ ನಿಮಗೆ. ಯಾರಾದ್ರು ಫಸ್ಟ್ ಟೈಮ್ ಇದ್ರೆ ವಿಚ್ ಜಸ್ಟ್ ವಾಚ್. ಸುಜ್ಲಾನ್ ಅಂತ ಒಂದು ಸ್ಟಾಕ್ ಇದೆ. ಐ ಆಮ್ ನಾಟ್ ಡೀಪ್ ಪ್ರಮೋಟಿಂಗ್ ಇಯರ್. ಓಕೆ, ನೀವು ತಗೋಬಾರ್ದು ಅಂತ ಹೇಳ್ತಾರೆ. ನಿಮ್ ಇನ್ವೆಸ್ಟ್ ಮಾಡಿ. ಜಸ್ಟ್ ಗೋ ಅಂಡ್ ಚೆಕ್ ಇನ್ವೆಸ್ಟರ್ಸ್ ಯಾರಿದ್ದಾರೆ. 13% ಪ್ರಮೋಟರ್ ಇದ್ದಾರೆ. ಪ್ರಮೋಟರ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಾನು ಎಂದೂ ತಗೊಳ್ಳೋದಿಲ್ಲ. 65% ನಿಮ್ಮಂತ ಜನ ಇದೀವಿ. ನೀವೇ ಥಿಂಕ್ ಮಾಡಿ. ಓಕೆ, ದೊಡ್ಡ ಜಾತ್ರೆ ಇರುತ್ತೆ. ಓಕೆ, ಏನಾದ್ರೂ ಸ್ವಲ್ಪ ಗದ್ದಲ ಆದ್ರೂ ಕೂಡ ಎಷ್ಟೋ ಜನರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ದೇ ವಿಲ್ ರನ್ ಅವೇ. ಅಂಡ್ ಥಿಂಕ್ ಮಾಡಿ ಸರ್, ದೀಸ್ ಪ್ರಮೋಟರ್ಸ್ ಆರ್ ಡಿಕ್ರೀಸಿಂಗ್ ದೇರ್ ಶೇರ್ ಹೋಲ್ಡಿಂಗ್. ಪ್ರಮೋಟರ್ಸ್ ತಮ್ಮ ಕಂಪನಿ ಒಳಗಡೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಕಿತ್ಕೊಂಡು ಹೋಗ್ತಿದ್ದಾರೆ. ಮತ್ತು ಪಬ್ಲಿಕ್ ಜಾಸ್ತಿ ಇದೆ. ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ನೋಡ್ಕೊಳ್ಳಿ. ಓಕೆ, ಎನಿವೆ ಕೋಲ್ ಇಂಡಿಯಾ ಬಗ್ಗೆ ಹೇಳಿದೆ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಈವನ್ ಕೆಲವೊಂದು ಸ್ಟಾಕ್ಸ್ಗಳು ಕೂಡ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇದು ಚೆನ್ನಾಗಿದೆಯಾ, ಹೆಂಗ್ ವ್ಯಾಲೆಟ್ ಮಾಡ್ಕೊಳ್ಳೋದು ಅಂತ ಕ್ವಶನ್ಸ್ ಇದ್ರೆ ಕೂಡ ಕೇಳಿ, ಮೆಸೇಜ್ ಮಾಡಿ. ಐ ಕ್ಯಾನ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದಟ್ ಒನ್. ಓಕೆ, ಅಂಡ್ ಬುಕ್ ವ್ಯಾಲ್ಯೂ ಕೂಡ ನೋಡ್ಕೊಳ್ಳಿ ಸರ್. ಕಂಪನಿಯ ಬುಕ್ ವ್ಯಾಲ್ಯೂ ಎಷ್ಟಿರುತ್ತೆ. ಬಹಳ ಸಲ ಹೇಳಿದ್ದೀನಿ, ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದ್ದೀನಿ ನಮಗೆ. ಯಾರದ್ದು ಕೆಟ್ಟ ಸಲಹೆಗಳೆಲ್ಲ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ವಿಡಿಯೋ ಇದೆ, ಪ್ಲೀಸ್ ಚೆಕ್ ಇಟ್. ಓಕೆ, ಇಂಥ ವಿಷಯಗಳನ್ನ ನೀವು ನಾರ್ಮಲ್ ಆಗಿ ಕೊಡ್ರಿ. ಸಾಮಾನ್ಯ ಅಂತ ನಿಮ್ಮಂತ ಸಾಮಾನ್ಯ ಜನ ಕೂಡ ದುಡ್ಡು ಗಳಿಸಬಹುದು ಸರ್ ಓವರ್ ದ ಟೈಮ್. ಓಕೆ, ನಾನು ಕೂಡ ಈಗ ಕೂಡ ಬ್ಲೇಮ್ ಮಾಡ್ತೀನಿ. ನಮ್ಮ ಅಂಕಲ್ ಕೂಡ ದೇ ಆರ್ ಇನ್ವೆಸ್ಟಿಂಗ್ ಇನ್ ಸಮ್ ಸ್ಟಾಕ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ, ಒಂದು 50,000 ನೀವು ITC ಒಳಗೆ 2,500 ಹಾಕಿದ್ರೆ ನಾನು ತಿಂಗಳಿಗೆ 5 ಲಕ್ಷ, ತಿಂಗಳಲ್ಲ, ಒಂದು ವರ್ಷಕ್ಕೆ 5 ರಿಂದ 6 ಲಕ್ಷ ಆದ್ರೂ ಬರ್ತಿತ್ತು ನನಗೆ. ಡಿವಿಡೆಂಡ್ ರೂಪದಲ್ಲಿ ಬರ್ತಾ ಇತ್ತು. ಬಿಕಾಸ್ ಬೋನಸ್ಸು, ಮಲ್ಟಿಪಲ್ ಆಫ್ ಶೇರ್ಸ್ ಇಶ್ಯೂಸ್ ಇಂದ. ಇಲ್ಲಿ ನಾವು ಬ್ಲೇಮ್ ಮಾಡ್ತೀವಿ. ನಮ್ಮ ಪೀಳಿಗೆ, ನಮ್ಮ ಮಕ್ಕಳು, ಓಕೆ, ಇನ್ನು ನಮ್ಮ ಮುಂದೆ ಬರುವ ಪೀಳಿಗೆ ಅನ್ಬಾರ್ದು. ಓಕೆ, ನಮ್ಮ ಅಪ್ಪನಾದ್ರು ಏನಾದ್ರು ಸ್ವಲ್ಪ ಜಾಣತನ ತೋರಿಸಿದೆ, ದಿನಕ್ಕೆ 1 ತಾಸಾದ್ರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲ್ತ್ಬಿಟ್ಟು ಇಂಥ ಸ್ಟಾಕ್ನಲ್ಲಿ ಹಾಕಿದ್ದ ಅಂದ್ರೆ, MRF ಸರ್ ₹10 ಇತ್ತು, 1.5 ಲಕ್ಷ ಹೋಗಿ ಕುತ್ಕೊಂಡಿದ್ದಾನೆ. ಓಕೆ, ನಮ್ಮ ಅಜ್ಜ ಒಂದು ₹10, ಒಂದು ₹500 ಇನ್ವೆಸ್ಟ್ ಮಾಡಿದ್ರೆ ನಾನು ಈಗ ಅಟ್ಲೀಸ್ಟ್ ನಮ್ ಫ್ಯೂಚರ್ ಸೆಕ್ಯೂರ್ಡ್ ಆಗಿರ್ತಿತ್ತು, ಒಂದು ವಿಚಾರ ಮಾಡ್ತಿರ್ತೀವಿ. ನಾನಿಲ್ಲಿ ರಿಕ್ವೆಸ್ಟ್ ಏನಂತೇನಿಲ್ಲ, ಇಟ್ಸ್ ಅಪ್ ಟು ಯು ವೆದರ್ ಯು ಕ್ಯಾನ್ ಗೆಟ್ ಇಟ್ ಆರ್ ನಾಟ್ ಗೆಟ್ ಇಟ್. ಓಕೆ, ನೀವು ನಿಮ್ಮ ಸಮಯನ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ರೆ ನೋಡ್ಕೊಳ್ಳಿ. ಬಿಕಾಸ್ ಮೋಸ್ಟ್ ಆಫ್ ಜನ ನಾವು Dream11 ಅಲ್ಲಿ ಡ್ರೀಮ್ ಕಾಣ್ತಾ ಇದೀವಿ. ಓಕೆ, ಆನ್ಲೈನ್ ಒಳಗಡೆ ರಮ್ಮಿ ಒಳಗಡೆ ಇಸ್ಪೀಟ್ ಆಡ್ತಾ ಇದೀವಿ. ನೋಡಿ ಜನರನ್ನ ಯಾವ ರೀತಿ ದಿಕ್ ತಪ್ಪಿಸ್ತಿದ್ದಾರೆ. ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳು ಏನು ಚೇಂಜ್ ಆಗ್ತದಲ್ಲ. ಅಂಡ್ ಶಾರ್ಟ್ಸ್ ನೋಡ್ತಾ ಇದೀವಿ, ಶಾರ್ಟ್ಸ್ ಮಾಡ್ತಾ ಇದೀವಿ. ಓಕೆ, ಹೆಲ್ದಿ ಇರೋ ಶಾರ್ಟ್ಸ್ ನಾನು ನೋಡೋದಿಲ್ಲ, ಹೆಲ್ದಿ ಇರೋ ವರ್ಕ್ಸ್ಗಳನ್ನ ನಾನು ಮಾಡೋದಿಲ್ಲ. ಓಕೆ, ಈಗ ಹೆಂಗಿದೆ, ನೆಗೆಟಿವಿಟಿ ಒಳಗಡೆ ಮಾರ್ಕೆಟ್ ಜಾಸ್ತಿ, ನಮ್ದು ಮೈಂಡ್ ಸೆಟ್ ಜಾಸ್ತಿ ಹೋಗುತ್ತೆ. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಯು ಟು ವಾಚ್ ಶಾರ್ಟ್ಸ್ ಆರ್ ಸಮಥಿಂಗ್. ಮಾಡ್ಕೊಳ್ಳಿ ಸರ್, ಬಟ್ ವ್ಯಾಲ್ಯೂಬಲ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಕೊಡಿ. ಬಹಳಷ್ಟು ಜನ ಮೊದಲು ಬುಕ್ಸ್ ಓದ್ತಾ ಇದ್ರು. ಈಗ ನನಗೂ ಈಗಲೂ ಕೂಡ ಇದೆ, ಬುಕ್ಸ್ ಓದೋ ಹವ್ಯಾಸ ಇದೆ. ಜಾಸ್ತಿ ಜನ ಬುಕ್ಸ್ ಓದೋದಿಲ್ಲ. ನಾನು ನಿಮಗೆ ಏನು ಹೇಳೋದು, ದಿನಕ್ಕೆ ಓನ್ಲಿ 1 hour ಸ್ಟಾರ್ಟ್ ಗಿವಿಂಗ್ ಯುವರ್ ಟೈಮ್ ಸ್ಟ್ರಿಕ್ಟ್ಲಿ, ಅಟ್ಲೀಸ್ಟ್ 1 hour. ಓಕೆ, ಯಾವ ಸ್ಟಾಕು ನೀವು ಇನ್ವೆಸ್ಟ್ ಮಾಡ್ಬೋದು, ಯಾವ ಸೆಕ್ಟರ್ ಚೆನ್ನಾಗಿದೆ. ಓಕೆ, ಇವನ್ ಇಫ್ ನಿಮ್ಗೆ ಗೊತ್ತಿಲ್ಲ ಸರ್, ನಾನು ಇಂಥ ಸ್ಟಾಕ್ನಲ್ಲಿ ಯಾವ ಬುಕ್ಸ್ ಓದೋದು ಗೊತ್ತಿಲ್ಲ ಅಂದ್ರೆ, ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ನಾನು ಕೂಡ ಪೂರ್ಣ ಪರಿಣಿತಿ ಇದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಐ ಕ್ಯಾನ್ ಸಜೆಸ್ಟ್ ಯು ಸಮಥಿಂಗ್. ಓಕೆ, ಇದರಿಂದ ಕಲ್ತ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್. ಈಗ ಚೆನ್ನಾಗಿ ದುಡ್ಡು ಆದ್ರೆ ನಾನು ಕೂಡ ನನಗೆ ಕೇಳೋದಿಲ್ಲ, ನೀವು ಕೊಡಿ ಅಂತ ನಾನು ಕೇಳಲ್ಲ. ಓಕೆ, ನಿಮ್ಮ ಹತ್ರ ಆಸ್ಪಾಸ್ ಇರ್ತಾರಲ್ಲ ಜನರು, ಬಡವರು ಇರ್ತಾರೆ, ಓಕೆ, ಕೈಗೆ ಆಗದವ್ರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಇಲ್ಲ ಅಂದ್ರೆ ಇನ್ನೊಂದು ಬೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ಪರ್ಯಾವರಣ. ಓಕೆ, ನಮ್ಮ ಎನ್ವೈರನ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ಪ್ಲೀಸ್. ಓಕೆ, ಪರ್ಯಾವರಣ ಅಂದ್ರೆ ಸ್ವಲ್ಪ ನೆನ್ಪು ಬಂತು. ದಿಸ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್, ಟಾಟಾ ಪವರ್. ಓಕೆ, ಸುಮ್ನೆ ಹೇಳ್ತಾ ಇಲ್ಲ, ಸುಮ್ನೆ ಐ ಆಮ್ ನಾಟ್ ಪುಟಿಂಗ್ ಹಿಯರ್ ಟಾಟಾ ಪವರ್ ಇನ್ವೆಸ್ಟ್ ಮಾಡಿ ಅಂತೇಳಿ. ಹೋದ ಸೆಷನ್ ಅಲ್ಲಿ ಕೂಡ ವೆಬಿನಾರ್ ಅಲ್ಲಿ ಹೇಳಿದೆ, ಟಾಟಾ ಪವರ್ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಚೆನ್ನಾಗಿದೆ ಅಂತೇಳಿ. ಓಕೆ, ಗೌರ್ಮೆಂಟ್ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬರ್ತಾ ಇದೆ. ನೀವು ಇನ್ ಕೇಸ್ ಬಜೆಟ್ ನೋಡಿಲ್ಲ ಅಂದ್ರೆ ಬಜೆಟ್ ಒಂದು PDF ಶೇರ್ ಮಾಡಿರ್ತೀನಿ ನಿಮಗೆ. ಓಕೆ, ಅದರೊಳಗೆ ಮೋರ್ ದೇ ಆರ್ ಪುಟ್ಟಿಂಗ್ ದೇರ್ ಪ್ರೆಷರ್ ಆನ್ ದ ಸೋಲಾರ್ ಎನರ್ಜಿ. ಸೋಲಾರ್ ಒಳಗೆ ಫ್ರಂಟ್ ರನ್ನರ್ ಇರೋದು ಟಾಟಾ ಪವರ್ ಇದ್ದಾರೆ. ಇವರ ಬೇರೆಯವರು ಇದಾರೆ, ಇಲ್ಲ ಅಂತ ಇಲ್ಲ. ಹೂ ಆರ್ ದ ಫ್ರಂಟ್ ರನ್ನರ್, ಟ್ರಸ್ಟ್ ವರ್ದಿ ಅಂತ ವಿಚಾರ ಮಾಡಿದ್ರೆ ಟಾಟಾ ಪವರ್. ಹಂಗ್ ಥಿಂಕ್ ಮಾಡ್ತಿದ್ದೀನಿ ನಾನು. ಓಕೆ, ಯು ಕ್ಯಾನ್ ಸ್ಟಾರ್ಟ್ ಪ್ಲಾಂಟಿಂಗ್ ಟ್ರೀಸ್. ಓಕೆ, ಟ್ರೀಸ್ ಗಳನ್ನ ಪ್ಲಾಂಟ್ ಮಾಡಿ ಇನ್ ಕೇಸ್ ಇಫ್ ಯು ಆರ್ ಗೆಟಿಂಗ್ ಗುಡ್ ರಿಟರ್ನ್ಸ್. ಓಕೆ, ಏನಾದ್ರೂ ಚೆನ್ನಾಗಿ ಅನಿಸ್ತಾ ಇದ್ರೆ, ರಾದರ್ ದನ್ ಗಿವಿಂಗ್ ಎನಿಥಿಂಗ್ ಟು ಅಸ್. ಓಕೆ, ಗಿವಿಂಗ್ ಟು ವೇಸ್ಟಿಂಗ್ ಅದರ್ ಪೀಪಲ್. ಓಕೆ, ಮನಿ. ಓಕೆ, ಸ್ಟಾರ್ಟ್ ನಿಮ್ಮ ಮನೆ ಹತ್ರನೋ
ಪರ್ಯಾವರಣಕ್ಕೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿ. ಪಾಪ ಅವು ನೀರಿಲ್ಲ ಸಾಯ್ತಾ ಇದೆ ಕಾಡಿನಲ್ಲಿ. ಗುಬ್ಬಿಗಳಿಗೆ ಒಂದು 4 ಅಕ್ಕಿ ಕಾಳು ಹಾಕಿ ನೀರಿಡಿ ಪ್ಲೀಸ್. ಅವು ಬಹಳ ಕಷ್ಟಪಡುತ್ತೆ ಬಿಕಾಸ್ ಅವುಕರುಗಳಿಂದಾನೇ ಸಮತೋಲನ ಜಾಸ್ತಿ ಮೇಂಟೈನ್ ಆಗುತ್ತೆ. ಜಸ್ಟ್ ಅಬ್ಸರ್ವ್ ಇಟ್. ಕ್ರಿಮಿ ಕೀಟಗಳ ಇರುವುದರಿಂದಾನೇ ನಮ್ಮ ಮಾರ್ಕೆಟ್ ಅಲ್ಲ, ನಮ್ಮ ಪರ್ಯಾವರಣ ಕೂಡ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಇಂಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ ಆಗುತ್ತೆ. ಐ ವಿಲ್ ಬಿ ಶ್ಯೂರ್ ಫಾರ್ ದಿಸ್ ಒನ್. ಓಕೆ, ಹಾವುಗಳಿಗೂ ನೀವು ದೂಷಿಸ್ಲಿಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಅವಿದೆ ಅಂತ ಹೇಳಿ ನಿಮ್ಮ ಎಷ್ಟೋ ಫಸಲು ಉಳಿದಿದೆ. ಸೊ ಆ ಫಸಲು ಉಳಿದಂತೆ ಕೆಲವೊಂದು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ದೀಸ್ ಆರ್ ಇಂಟರ್ ಕನೆಕ್ಟೆಡ್ ಥಿಂಗ್ಸ್. ಸೊ ಜಾಸ್ತಿ ನಾನು ಫಿಲಾಸಫಿ ಕೊಡ್ತೇನೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಬಿಕಾಸ್ ದೇ ಆರ್ ಇಂಟರ್ ಕನೆಕ್ಟೆಡ್ ಥಿಂಗ್ಸ್. ಓಕೆ, ಜಾಸ್ತಿ ಜನ ಒಳ್ಳೇದು ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಎನಿವೆ, ಟಾಟಾ ಪವರ್ ಬಗ್ಗೆ ನೋಡ್ಕೊಳ್ಳಿ. 1.3 lakh ಮಾರ್ಕೆಟ್ ಕ್ಯಾಪ್ ಇದೆ. ಅಂಡ್ ಬುಕ್ ವ್ಯಾಲ್ಯೂ ನೋಡಿದ್ರೆ ಒಂದು 100 rupees ಆಸ್ಪಾಸ್ ಬರುತ್ತೆ. ಅಂಡ್ ಬಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಜಾಸ್ತಿ ಇದೆ, ಕಾಸ್ಟ್ಲಿ ಇದೆ, 4 ಪಟ್ಟಿದೆ. ಇನ್ನೂ ಮೇಲ್ಗಡೆ ಹೋಗ್ಬೋದು ಸರ್ ಅಂದ್ರೆ ಹೋಗ್ಬೋದು, ಇಲ್ಲ ಅಂತಿಲ್ಲ, ಬಿಕಾಸ್ ಬೇಡಿಕೆ ಅಷ್ಟಿದೆ. ಓಕೆ, ಎನಿವೆ ಇನ್ವೆಸ್ಟರ್ಸ್ ನೋಡ್ಕೊಳ್ಳಿ. 46% ಪ್ರಮೋಟರ್ ಇದ್ದಾರೆ. ಅಂಡ್ ಎಫ್ ಐ ಆದವ್ರು ಎಷ್ಟಿದ್ದಾರೆ? 9.85. ಡಿ ಆದವ್ರು ಎಷ್ಟಿದ್ದಾರೆ? 16% ಇದ್ದಾರೆ. ಅಂಡ್ ಪಬ್ಲಿಕ್ ಈಸ್ 25%. ಸೊ 75% ಇಸ್ ಇನ್ ದ ಗುಡ್ ಹ್ಯಾಂಡ್. ಓಕೆ, 75% ಗುಡ್ ಹ್ಯಾಂಡ್ ಅಲ್ಲಿ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ಪಬ್ಲಿಕ್ ಕಮ್ಮಿ ಇದ್ದಾರೆ, ನನಗೆ ಅದೇ ಇಂಪಾರ್ಟೆಂಟ್ ಇದೆ. ಅಂಡ್ ಕಮ್ಮಿನೂ ಆಗ್ತಾ ಇದ್ದಾರೆ, 29, 28, 27, 26. ಓಕೆ, ಪಬ್ಲಿಕ್ ಕಡಿಮೆ ಇದೆ. ನನಗದೊಂದು ಇಂಪಾರ್ಟೆಂಟ್ ವಿ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, P&L ನೋಡ್ಕೋತೀರಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಫಿಟ್ ಅಂಡ್ ಲಾಸ್. ಸೇಲ್ಸ್ ಬಹಳ ಜನರಿಗೆ ಹೇಳಿದ್ದೀನಿ, ಸೇಲ್ಸ್ ಚೆನ್ನಾಗಿ ಹೋಗ್ತದೆ ಅಂತ ತಿಳ್ಕೊಡ್ರಿ. 55,000, 42,000 ನೋಡ್ರಿ ಮುಂಚೆಯಿಂದ ಸೇಲ್ಸ್ ರೈಸ್ ಆಗ್ತದೆ ಅಂದ್ರೆ ಕಂಪನಿ ರೈಸ್ ಆಗತ್ತೆ ಅಂತ ತಿಳ್ಕೊಂಬಿಡ್ರಿ. ಇಟ್ಸ್ ಅ ಬೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ಆನ್ಸರ್ಸ್ ಹಿಯರ್. ಕ್ವೆಶನ್ಸ್ ಕೇಳ್ತಾ ಹೋಗಿ. And I can give you some more suggestions if I try to give you. Okay, maximum ನಿಮಗೆ ಎಷ್ಟು ಗೊತ್ತಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೊತ್ತಿರ್ಬೋದು ಅಷ್ಟೇ ನನಗೆ, ಬಿಕಾಸ್ ಇವನ್ ಐ ಆಮ್ ಆಲ್ಸೋ ಲರ್ನಿಂಗ್ ಹಿಯರ್. ಓಕೆ, ಡೌಟ್ಸ್ ಯಾರಿಗಾದ್ರೂ ಇದೆ? ಮತ್ತೇನೋ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ? ಯಾರಿಗೂ ಇಲ್ವಾ? ನೋ ಡೌಟ್ಸ್? ಓಕೆ, ಪ್ರಶಾಂತ್ ಅವ್ರಿಗಿದೆ, ಹನುಮಂತ್ ಅವ್ರಿಗಿದೆ. ಲೆಟ್ ಮೀ ಆಸ್ಕ್ ಯು. ಓಕೆ, ಏನ್ ಕ್ವೆಶನ್ ಇದೆ ನಿಮ್ದು? ಹಲೋ, ಹಾ ಹೇಳಿ, ಕ್ವೆಶನ್ ಕೇಳಿ. ಫಾರ್ಮಾ ಬೀಜದ್ದು ಹಾ, ಲಾಕ್ಡೌನ್ ಟೈಮ್ ಅಲ್ಲಿ ಕಡಿಮೆ ಇತ್ತು, ಒಳ್ಳೆ ಸೇಫ್ಟಿ ಟೈಮ್ ಅಲ್ಲಿ. ಅಂತ ಟೈಮ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ರಿಟರ್ನ್ ಸಿಗತ್ತಲ್ಲ? ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಫಾರ್ಮಾ ಬೀಜು ETF ಹಾ 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 ಹೇಳಿ. ಲಾಕ್ಡೌನ್ ಟೈಮ್ ಅಲ್ಲಿ ಕಡಿಮೆ ಇದ್ದಾಗ ಅವಾಗ ಅಂದ್ರೆ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್, ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದೇ ಆತರ ಅಂತವನ್ನೆಲ್ಲ ಕ್ಯಾಚ್ ಮಾಡಬಹುದಲ್ಲ ಸರ್? ಎಸ್ ಎಸ್. ಈಗ ಹೆಂಗಿದೆ ಮಾರ್ಕೆಟ್ ಸೈಕಲ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಲೆಟ್ ಮಿ ಟೆಲ್ ಯು, ಮಾರ್ಕೆಟ್ ಸೈಕಲ್ ಅಂದ್ರೆ ಏನು? ನಾವು ಬೈಸಿಕಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಪುಟ್ಟಿಂಗ್ ಮಾರ್ಕೆಟ್ ಸೈಕಲ್ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಜಸ್ಟ್ ಅವ್ರನ್ನ ಎಕ್ಸಾಂಪಲ್, ಈಗ ಸೆಕೆ ಜಾಸ್ತಿ ಇದಲ್ಲ? ಓಕೆ, ಓಕೆ, ವೋಲ್ಟಾಸ್ ಅಂತ ಸ್ಟಾಕ್ ಇದೆ, ನೋಡಿದ್ದೀರಾ? ಹಾ ಸರ್, AC ಎಲ್ಲ ಸಿಗುತ್ತೆ ಅಲ್ಲ ಅದರಲ್ಲಿ. AC ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಗುತ್ತೆ. ಓಕೆ, ಆ AC ಸ್ಟಾಕ್ಸ್ ಗಳು ಏನದಲ್ಲ ಇವು ಜಾಸ್ತಿ ಬೂಮ್ ಆಗುತ್ತೆ. ನೀಡ್ ಜಾಸ್ತಿ ಇದೆ ಅಲ್ಲ, ವೆನ್ ಡಿಮಾಂಡ್ ಇಸ್ ಗುಡ್ ಮಾರ್ಕೆಟ್ ವಿಲ್ ಗೋ ಅಪ್. ಓಕೆ, ಅಂಡ್ ಜಸ್ಟ್ ಗೋ ಅಂಡ್ ಚೆಕ್ ವೋಲ್ಟಾಸ್ ಸ್ಟಾಕ್ ನೋಡ್ಕೊಳ್ಳಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಓಕೆ, ಇದೇ ಸ್ಟ್ರಿಕ್ಟ್ ಆಗಿರ್ಬೇಕಂತೇನಿಲ್ಲ. ಸಿ ವೋಲ್ಟಾಸ್ ಅಂತ ನೋಡ್ಕೊಳ್ಳಿ, ಜಸ್ಟ್ ಪುಟ್ ಇಟ್ ಹಿಯರ್. ಓಕೆ, ಇಟ್ ವಾಸ್ ವೆರಿ 1000 ಆಸ್ಪಾಸ್ ಇದೆ, 1200 ರೂಪಾಯಿ ಇದ್ದಾನೆ. ಓಕೆ, ಇದನ್ನ ನಾನು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಾನು ಸ್ಟಡಿ ಮಾಡ್ತಿದ್ದೀನಿ, ಅದು ಬೇರೆ ವಿಷಯ. ಓಕೆ, ಅಂಡ್ ಥ್ರೂ ದಟ್ ಓನ್ಲಿ ವಿ ಆರ್ ಪುಟಿಂಗ್ ಸಮ್ ಸ್ಟ್ರಾಟಜಿ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಬಟ್ ಈಗ ಸದ್ಯ ನೋಡ್ಕೊಳ್ಳಿ. ಓಕೆ, ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತದೆ ಅಂದ್ರೆ ದೇರ್ ಇಸ್ ಸಮಥಿಂಗ್. ಓಕೆ, ಈ ರೀತಿ ಥಿಂಕ್ ಮಾಡ್ಬೋದು. ಇವನ್ ವಾಲ್ಯೂಮ್ ಕೂಡ ಚೆನ್ನಾಗಿ ಬಂದಿದೆ, ಬ್ರೇಕ್ಔಟ್ಗೆ ಚೆನ್ನಾಗಿ. ಅದೇ ಕರೆಕ್ಟ್. ಈ ತರ ಇವಾಗ ನೆಕ್ಸ್ಟ್ ಮಳೆಗಾಲಕ್ಕೆ ಫರ್ಟಿಲೈಸರ್ ಸ್ಟಾಕ್ಸ್ ಮೇಲೆ. ಎಸ್ ಸರ್, ಯಾಕಂದ್ರೆ ಆಬ್ವಿಯಸ್ಲಿ ಫರ್ಟಿಲೈಸರ್ ಯಾಕೆ ಬೇಕಪ್ಪ ಅಂದ್ರೆ, ಓಕೆ, ಈಗ ಫಸಲು ಬರ್ಲಿಕ್ಕೆ ನಾವು ಫರ್ಟಿಲೈಸರ್ ಅಂತ ಸ್ಟಾಕ್ ಗಳು ಇರುತ್ತೆ. ಇವನ್ ಅಂತ ಸ್ಟಾಕ್ ಅಲ್ಲಿ ಟ್ರೈ ಮಾಡಿ, ಅವು ಬ್ರೇಕ್ಔಟ್ ಆಗ್ತಿದ್ದಲ್ಲ ಅವಾಗ ನೀವು ತಗೊಳ್ಳಿ. ಓಕೆ, ಫಾರ್ಮಾ ಸೆಕ್ಟರ್ಸ್ ಗಳು ಯೂಶುವಲ್ ಏನಾಗುತ್ತೆ, ಚಳಿ ಜಾಸ್ತಿ ಇದ್ದಾಗ ಕೆಮ್ಮು, ನೆಗಡಿ, ಓಕೆ ಇಂತೆಲ್ಲ ಬರ್ತಿರ್ತದೆ. ಓಕೆ, ಕೆಲವೊಮ್ಮೆ ಬಿಸಿಲು ಕೂಡ ಇರುತ್ತೆ, ಈಗ ಏರಿದೆ ಇಲ್ಲ ಅನ್ನಲ್ಲ. ಓಕೆ, ಅವಾಗ ಏನಾಗುತ್ತೆ, ಕೆಲವೊಂದು ಫಾರ್ಮಾ ಸೆಕ್ಟರ್ ಓಡ್ತಾ ಇರುತ್ತೆ. ಓಕೆ, ಈಗ ಯೂಶುವಲಿ ಮೋಸ್ಟ್ ಆಫ್ ದ ನಮ್ಮ ಫಾರ್ಮಾ ಸೆಕ್ಟರ್ ಕಂಪನಿಗಳಲ್ಲ US FDA ಅಂತ ಬರುತ್ತೆ. US ಒಂದು ಅವರೊಂದು ಆರ್ಗನೈಸ್, ಐ ಆಮ್ ನಾಟ್ ರಿಮೆಂಬರಿಂಗ್ ಎಕ್ಸಾಕ್ಟ್ಲಿ
ವಾಟ್ ಇಸ್ ಅ ಲಾಂಗ್ ಫಾರ್ಮ್. ಓಕೆ, ಅವರಿಂದ ಅಪ್ರೂವಲ್ ಸಿಕ್ಕರೆ ಅಲ್ಲಿ ಕೆಲವೊಂದು ಏನದ ಗುಳಿಗೆ ಅಥವಾ ಏನಾದ್ರು ಟ್ಯಾಬ್ಲೆಟ್ಸ್ ಮಾಡ್ಲಿಕ್ಕೆ ಒಮ್ಮೆ ಸಡನ್ ಆಗಿ ಗ್ಯಾಪ್ ಅಪ್ ಆಗಿರ್ತಾನೆ, ಗ್ಯಾಪ್ ಡೌನ್ ಆಗಿರ್ತಾನೆ. ಅದಕ್ಕೆ ಯೂಶಲಿ ನೀವು ಅದಕ್ಕೋಸ್ಕರ ನಾನು ಕೆಲವೊಂದು ಸ್ಟಾಕ್ಸ್ ನಲ್ಲಿ ಇನ್ ಕೇಸ್ ಏನಾದ್ರು ಇಂಟ್ರಾಡೇ ಒಳಗಡೆ ಸಾರಿ ಓವರ್ ದ ನೈಟ್ ಏನಾದ್ರು ಆಪ್ಷನ್ಸ್ ಹೆಜ್ಜಿಂಗ್ ಮಾಡಿ ಟ್ರೇಡ್ ಮಾಡ್ತೀರಾ ಅಂದ್ರೆ IT ಅಂಡ್ ಫಾರ್ಮಾ ಅವಾಯ್ಡ್ ಮಾಡಿ. IT ಅಂಡ್ ಫಾರ್ಮಾ ಸಿಕ್ಕಾಪಟ್ಟೆ ಎದ್ ಬಿಡ್ತಾವೆ ಸರ್, ಸಿಕ್ಕಾಪಟ್ಟೆ. ಫಾರ್ಮಾ ಕಡಿಮೆ ಇದೆ ಸರ್ ಸದ್ಯಕ್ಕೆ. ಎಸ್ ಐ ಅಂಡರ್ಸ್ಟ್ಯಾಂಡ್. ಮೋಸ್ಟ್ ಆಫ್ ಟೈಮ್ ಹೇಳ್ತೇನೆ, ಔಟ್ ಆಫ್ 5 ಒಂದ್ಸಲ ಯಾವಾಗಾದ್ರೂ ಆಗಿರುತ್ತೆ. ನನಗೆ ಅನುಭವ ಆಗಿದೆ ಅಲ್ಲ ನಾನು, ಬಿಕಾಸ್ ನನಗೆ ಇವನ್ ಐ ಟೆಲ್ ಯು ಫ್ರಾಂಕ್ಲಿ, ನನಗೆ ಹೈಯೆಸ್ಟ್ ಲಾಸ್ ಆಗಿರೋದು ರಷ್ಯಾ ಉಕ್ರೇನ್ ಮೇಲೆ ವಾರ್ ಮಾಡಿದಾಗ. ಇವನ್ ಅವತ್ತು ನೆಕ್ಸ್ಟ್ ಡೇನೆ ನಮ್ಮ ಮನೇಲಿ ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು. ಐ ಥಾಟ್ ದಟ್ ಓಕೆ, ಈ ಕಡೆಯಿಂದ 5%, ಈ ಕಡೆಯಿಂದ 5%, ಏನ್ ಸಿಕ್ಕಂತ ಕಿತ್ಕೊಂಡು ಹೋಗ್ತಾನೆ ನೋಡೋಣ ಅಂತೇಳಿ ನಾನೇನ್ ಮಾಡಿದೆ, ಅವಳ ಸ್ಟ್ಯಾಂಗಲ್ ಮಾಡಿ ಇಟ್ಕೊಂಡಿದ್ದೆ. ಸಡನ್ಲಿ ಮಾರ್ಕೆಟ್ ಅವತ್ತು ನೆಕ್ಸ್ಟ್ ಡೇನೆ 5-6% ಬಿದ್ದ. ವಿಕ್ಸ್ ವಾಸ್ ವೆರಿ ಹೈ, ವಿಕ್ಸ್ ಕೂಡ ಏರಿತು. ಓಕೆ, ಒನ್ ಸೈಡ್ ಅದಂತೂ ಡಿಕೆ ಆಗ್ತಾ ಇಲ್ಲ, ಮೇಲ್ಗಡೆ ಕಾಲು, ಈ ಕಡೆ ಪುಟ್ಟದಂತೂ ಸಿಕ್ಕಾಪಟ್ಟೆ ಏರ್ಬಿಟ್ಟದೆ. ಎರಡು ಸೆಲ್ಲೆ, ದೇ ಆರ್ ನೆಕೆಡ್ ಸೆಲ್ಲಿಂಗ್. ಇಟ್ ವಾಸ್ ಬಿಗ್ಗೆಸ್ಟ್ ಲಾಸ್ ಫಾರ್ ಮೈನ್. ಓಕೆ, ದಟ್ ವಾಸ್. ಆಮೇಲೆ ನೆಕ್ಸ್ಟ್ ಡೇ ಅಂತ ರಿಕವರ್ ಆಯ್ತು, ಅದು ಬೇರೆ ವಿಷಯ. ಓಕೆ, ನಾನು ಅವತ್ ಲಾಸ್ ಬುಕ್ ಮಾಡ್ಲೇಬೇಕಾಯ್ತು, ಬುಕ್ ಮಾಡಿದೆ. ದಾಟ್ ವಾಸ್ ಅ ರಿಯಾಲಿಟಿ. ಹೆಂಗಾಗುತ್ತೆ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ. ಸ್ಯಾಟರ್ಡೆ ಸಂಡೇ ಜಾಸ್ತಿ ಜನರಿಗೆ ಆಪ್ಷನ್ ಬಾಯಿಂಗ್ ಕ್ಯಾರಿ ಮಾಡಬೇಡ್ರಿ ಅಂತ ಹೇಳ್ತೀನಿ. ಬಟ್ ಕೆಲವೊಬ್ರು ಅವಾಗ ದುಡ್ಡು ಮಾಡಿರ್ತಾರೆ. ಇಟ್ಸ್ ಔಟ್ ಆಫ್ 100, ಓಕೆ 1% ಅಲ್ಲಿ ಆಗಿರುತ್ತೆ ದುಡ್ಡು ಒಬ್ಬೊಬ್ರಿಗೆ, ಈ ರೀತಿ ಏನಾದ್ರು ನ್ಯೂಸ್ ಬಂದ್ರೆ. ಬಟ್ ಲಾಸ್ ಕೂಡ ನಮಗೂ ಕೂಡ ಆಪ್ಷನ್ ಸೆಲ್ಲರ್ಗೆ ಮ್ಯಾಕ್ಸಿಮಮ್ ಕೂಡ ಇದೇ ರೀತಿ ಪರ್ಸೆಂಟೇಜ್ ಅಲ್ಲಿ ಆಗಿರ್ತದೆ ಕೆಲವೊಮ್ಮೆ. ಸೊ ಓವರ್ ದ ನೈಟ್ ಎಕ್ಸ್ಪೆಕ್ಟೇಷನ್ ಇದಲ್ಲ, ಹೆಜ್ಜ್ ಇಟ್ಕೊಳ್ಳಿ ಅಂತ ಹೇಳೋದು. ಸೊ ಐ ಕುಡ್ ಹ್ಯಾವ್ ನಾನು ಅವಾಯ್ಡ್ ಮಾಡಬಹುದು ಐರನ್ ಕಾಂಡರ್ ಮಾಡಿದ್ರೆ. ಸ್ಟ್ರಾಂಗಲ್ ಜಸ್ಟ್ ನೀವು ಹೆಜ್ಜನ್ನ ಮೇಲ್ಗಡೆ ಒಂದು ಹೆಜ್ಜು ಒಂದು ಕೆಳಗಡೆ ಒಂದು ಹೆಜ್ಜು ತಗೊಂಡಿದ್ರೆ ಇಟ್ ವಾಸ್ ಆಟೋಮೆಟಿಕ್ಲಿ ಐರನ್ ಕಾಂಡರ್ ಆಗ್ತಿತ್ತು. ಐರನ್ ಕಾಂಡರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಎನಿವೆ, ಲೆಟ್ಸ್ ಓಕೆ, ಮತ್ತೆ ಯಾರಾದ್ರೂ ಕ್ವೆಶನ್ ಇದ್ರೆ ಪ್ಲೀಸ್ ಟು ಆನ್ಸರ್. ಸಾರಿ, ಪ್ಲೀಸ್ ಟು ಆನ್ಸರ್ ಅಂತ ಯಾರೋ ಹೇಳಿದ್ದಾರೆ. ವಿನಾಯಕ್ ಅವರ ಏನ್ ಕೇಳಿದ್ರಿ ಕ್ವೆಶನ್? ಓಕೆ, ವಾಟ್ ಅಬೌಟ್ ಈಸ್ಮಾ ಟ್ರಿಪ್ ಬಗ್ಗೆ ಕೇಳಿದಾರಲ್ಲ. ಓಕೆ, ಈಸ್ಮಾ ಟ್ರಿಪ್ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೆ ಆನ್ ದ ಬೇಸ್ ಆಫ್ ದಟ್. ರಾಮ ಮಂದಿರ ಇನಾಗ್ರೇಷನ್ ಆದಾಗ ಓಕೆ ಇಟ್ ವಾಸ್ ಅರೌಂಡ್ 47 ಆಸ್ಪಾಸ್ ಇತ್ತು ಸರ್. ಓಕೆ, ಜನವರಿ ಒಳಗೇನೋ ತಗೊಂಡಿದ್ದಾಗ ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಇದೆ. ಒಂದ್ಸಲ ಲೆಟ್ ಮಿ ಶೋ ಯು ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ತೋರಿಸ್ತೀನಿ. ಮ್ಯೂಟ್ ಮಾಡ್ತೀನಿ ಒಂದಿಷ್ಟು ಜನ. ಓಕೆ, ಈಸ್ಮಾ ಟ್ರಿಪ್ ಓಕೆ ಬ್ರೇಕ್ಔಟ್ ಕಾಣ್ತಿದೆ ನೋಡ್ಕೊಂಡು. ಸೊ ಈ ರೀತಿ ಬ್ರೇಕ್ಔಟ್ ಇದೆ. ಇದನ್ನ ಒಂದು ನಾನು ಐ ವಾಸ್ ವಾಚಿಂಗ್ ದಿಸ್ ಒನ್. ಓಕೆ, ಇದೊಂದು ಡಿಸೈನಿಂಗ್ ಟ್ರಯಾಂಗಲ್ ರೀತಿ ಇದೆ. ಸಿ ಬ್ರೇಕ್ಔಟ್ ಕೂಡ ಆಗ್ತಾ ಇದೆ. ನಾನು ಸ್ಟಾರ್ಟೆಡ್ ಇಲ್ಲೇ ಮಾಡ್ತಾ ಇದ್ದೆ, ಬಟ್ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ 47 ಆಸ್ಪಾಸ್ ಏನೋ ತಗೊಂಡಿದ್ದೀನಿ. ಇಲ್ಲಿ ತಗೊಂಡಿದ್ದೆ, ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಓಕೆ, ಈಗ ಸದ್ಯದ ಮೂವ್ಮೆಂಟ್ ಆಗ್ತಾ ಇಲ್ಲ. ಅಂಡ್ ಇವನ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇದು IPO ಪ್ರೈಸ್ ಗಿಂತ ಕಮ್ಮಿ ಇದೆ. ಓಕೆ, ಇದನ್ನ IPO ಪ್ರೈಸ್ ಗಳನ್ನು ಕಂಪೇರ್ ಮಾಡಿದ್ರೆ ಈಗ ಕಮ್ಮಿನೇ ಇದೆ ಆಲ್ಮೋಸ್ಟ್ ಥಿಂಕ್ ಮಾಡಿದ್ರೆ. ಸೊ 10 ರೂಪೀಸ್ ಏನೋ ತೋರಿಸಿದಾನೆ, ಬಟ್ ಐ ಥಿಂಕ್ IPO ಪ್ರೈಸ್ ಗಿಂತ ಕಮ್ಮಿ ಇದೆ ಸದ್ಯದ ಮಟ್ಟಿಗೆ. ಅಂಡ್ ಒನ್ ಮೋರ್ ಥಿಂಗ್ ನೋಡಿದ್ರೆ, ಇಫ್ ಯು ಗೋ ಟು ಸ್ಕ್ರೀನರ್ ಈಸ್ಮಾ ಟ್ರಿಪ್ and they have purchased some land in Ayodhya. ಅದೊಂದು ಇದೊಂದಿತ್ತು. ಮತ್ತೆ ಇವನ್ ROC ಚೆನ್ನಾಗಿದೆ ಅವ್ರದ್ದು. ಅಂದ್ರೆ ರಿಟರ್ನ್ 100 ರೂಪೀಸ್ ಹಾಕಿದ್ರೆ 150 ಸಿಗುತ್ತೆ ಅನ್ನೊಂದು ಪಾಯಿಂಟ್ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಗೋ ಟು ಇನ್ವೆಸ್ಟರ್ಸ್ 65% ದೇ ಹೋಲ್ಡಿಂಗ್. ಓಕೆ, ಅಂಡ್ 30% ಈಸ್ ವಿತ್ ದ ಪಬ್ಲಿಕ್. ಓಕೆ, ಚೆನ್ನಾಗಿದೆ, ಅಡ್ಡಿ ಇಲ್ಲ. ಓಕೆ, ಅಂಡ್ ಇಫ್ ಯು ಪುಟ್ ಇಟ್ ದಿಸ್ ಒನ್, ಕಡಿಮೆ ದುಡ್ಡಿದೆ ಅಂತ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಒಳಗೆ ನೋಡ್ಕೊಂಡು ಸೇಲ್ಸ್ ಚೆನ್ನಾಗಿದೆಯಾ? ಎಸ್, ದೇ ಆರ್ ಪುಟ್ಟಿಂಗ್ ಇಟ್ ಗುಡ್. ಓಕೆ, ಡಬಲ್ ಆಗಿದೆ ನೋಡ್ಕೊಡ್ರಿ. ಮಾರ್ಚ್ 2023ಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್ ಇದೆ. ಸೊ ಇನ್ ದಟ್ ಥಿಂಕ್ ನೋಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಡ್ಡಿ ಇಲ್ಲ ಸರ್. ಬಿಕಾಸ್ ನಮ್ಮ ಭಾರತೀಯ ಜನ ಈಗ ಟ್ರಾವೆಲಿಂಗ್ ಶುರು ಮಾಡಿದ್ದಾರೆ. ಈಗ ಅಂದ್ರೆ ಜಸ್ಟ್ ಲೈಕ್ ಅಮೆರಿಕನ್ ಪೀಪಲ್ಸ್ ನೋಡಿದ್ರೆ ದೇ ಆರ್ ಆಲ್ವೇಸ್ ವಾಂಡರಿಂಗ್ ಪೀಪಲ್ಸ್. ಓಕೆ, ದುಡ್ಡು ಮಾಡ್ಬಿಡೋದು, ಸಿಕ್ಕಾಪಟ್ಟೆ ಊರು ತುಂಬಾ ತಿರುಗೋದು, ದೇಶ ತಿರುಗೋದು ಮಾಡ್ತಾರೆ. ಅಂಡ್ ನಾವು ಅವನ್ ಇಂಡಿಯಾ ಆಲ್ಸೋ ಎಕ್ಸ್ಪ್ಲೋರಿಂಗ್ ದಟ್ ಒನ್. ಸೊ ಆ ರೀತಿ ಥಿಂಕ್ ಮಾಡ ದೀಸ್ ಆರ್ ದ ಟೂರಿಸಂ ಪ್ಲಾನ್ ಮಾಡುವಂತ ಕಂಪನಿಗಳು ಹೋಗ್ಬೋದು ಫ್ಯೂಚರ್ ನಲ್ಲಿ. ಸೊ ದೀಸ್ ಆರ್ ದ ಗುಡ್ ಅವೆನ್ಯೂಸ್ ಟು ಇನ್ವೆಸ್ಟ್ಮೆಂಟ್. ಓಕೆ, ಕಡಿಮೆ ದುಡ್ಡಿನಲ್ಲಿದೆ, ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಈಗ ಬೆಸ್ಟ್ ಮಾರ್ಕೆಟ್ ಎಲ್ಲಿ ಬಹಳ ಸಲ ನಿಂತ್ಕೊಂಡಿದ್ದಾನೆ. ದೀಸ್ ಆರ್ ಅವರ್ ಬೆಸ್ಟ್ ಲೊಕೇಶನ್ಸ್ ಆಫ್ ಬಾಯಿಂಗ್. ಸೊ ಇದ್ರ ಕೆಳಗಡೆ ಮಾರ್ಕೆಟ್ ಹೋಗುತ್ತೆ ಅಂದ್ರೆ ಆವಾಗಲೇ ತೆಗಿಬಹುದು, ಇಲ್ಲಾಂದ್ರೆ ಹೋಲ್ಡ್ ಮಾಡ್ತಾ ಎವರೇಜ್ ಮಾಡ್ತಾ ಹೋಗ್ಬೋದು. ಜಾಸ್ತಿ ಡಿಫ್ರೆನ್ಸ್ ಕೊಡೋದಿಲ್ಲ ನಮಗೆ. ಓಕೆ, ಆದಾಗ ಇನ್ವೆಸ್ಟ್ ಮಾಡಿ ಸರ್, ಕಡಿಮೆ ದುಡ್ಡಲ್ಲಿ ಕೂಡ ಇದೆ. ಓಕೆ, ಅಂಡ್ ಕಮಿಂಗ್ ಬ್ಯಾಕ್ ಟು ಎನಿ ಡೌಟ್ಸ್ ಹಿಯರ್? ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಎನಿವೆ ಏಪ್ರಿಲ್ 19 ನಾವು ಕ್ಲಾಸ್ ಶುರು ಮಾಡ್ತಿದ್ವಿ, ಅದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇನ್ ಕೇಸ್ ಇವೊಂದು ಯಾರಿಗೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಸ್ಟಾರ್ಟ್ ಆಸ್ಕಿಂಗ್ ದ ಕ್ವೆಶನ್ಸ್ ಫಾರ್ ದಟ್ ವಾಲ್ ಆಲ್ಸೋ.
ಸಿಲೆಬಸ್ ಅಂತೂ ಮ್ಯಾಕ್ಸಿಮಮ್ ಕವರ್ಸ್ ಮಾಡ್ತಿದ್ದೀನಿ. ಮ್ಯಾಕ್ಸಿಮಮ್ ಥಿಂಗ್ಸ್, ಆಲ್ ಥಿಂಗ್ಸ್ ವಿಲ್ ಬಿ ಸ್ಟಾರ್ಟೆಡ್ ವಿತ್ ಝೀರೋ ಓನ್ಲಿ. ಯಾವುದೇ ವಿಷಯಗಳನ್ನ ಹೇಳ್ಬೇಕಂದ್ರೆ ಇಲ್ಲಿ ನಾನು ಝೀರೋ ಅಂತ ಹೇಳ್ತಾ ಇದ್ದೀನಿ. ವಾಟ್ ಎವರ್ ಥಿಂಗ್ಸ್ ದೇರ್. ಓಕೆ, ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾರ್ನಿಂಗ್ ಸೆಷನ್ಸ್ ಗೋಯಿಂಗ್ ಟು ಬಿ ಕಂಪಲ್ಸರಿ ಇರುತ್ತೆ. ಯು ಕ್ಯಾನ್ ಅಟೆಂಡ್, ನಾಟ್ ಟು ಅಟೆಂಡ್, ಅಪ್ ಟು ಯು. ಓಕೆ, ಏನೇನ್ ಕಲಿಸ್ತೀವಿ ಅನ್ನೋದು ನಮಗೆ ಯೂಟ್ಯೂಬ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಓಕೆ, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಲರ್ನಿಂಗ್. ಪ್ರಾಕ್ಟಿಕಲಿ ಕಲಿತೀರಿ, ಲೈವ್ ಅಲ್ಸ್ ಕೂಡ ಕಲಿತೀರಿ, ಲೈವ್ ಸೆಷನ್ಸ್ ಕೂಡ ಇರುತ್ತೆ, ಅಂಡ್ ಆನ್ಲೈನ್ ಇರುತ್ತೆ ಕ್ಲಾಸ್. ಓಕೆ, ರಿಕಾರ್ಡಿಂಗ್ಸ್ ಕೂಡ ಇರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ವಾಚಿಂಗ್ ದಟ್ ಒನ್ ಸಮ್ ಟೈಮ್ ನೋಡ್ಬೋದು. ಆಮೇಲೆ ಅದ್ರ ಜೊತೆಗೆ ಕನ್ನಡ ನೋಟ್ಸ್ ಕೂಡ ಕೊಡ್ತೀವಿ. ಓಕೆ, ಅಂಡ್ ಟ್ರೇಡಿಂಗ್ ಕೂಡ ಲೈವ್ ಅಲ್ಲಿ ಇರುತ್ತೆ. ಅಂದ್ರೆ ನಮ್ ಜೊತೆ ಲೈವ್ ಅಲ್ಲಿ ಟ್ರೇಡ್ ಮಾಡ್ತೀರಿ ನೀವು. ಅಂದ್ರೆ ಯಾವ ರೀತಿ ಎಂಟ್ರಿ ತಗೊಳ್ತೀರಿ, ಎಕ್ಸಿಟ್ ಯಾವಾಗ ಮಾಡ್ತೀರಿ, ಏನ್ ಸೈಕಾಲಜಿ ಇದೆ, ಓಕೆ, ಎಷ್ಟು ಕ್ವಾಂಟಿಟಿ ಯಾವಾಗ ತಗೋಬೇಕು, ಯಾವಾಗ ಎಕ್ಸಿಟ್ ಮಾಡ್ಕೋಬೇಕು, ಇಂಥ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಿದ್ವಿ. ಓಕೆ, ಜಾಸ್ತಿ ಜನ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೋಡಿ ನಿಮ್ಗೆ ಅನ್ಸಿರ್ಬೋದು, ಲೈಕ್ ವಾಟ್ ಬ್ರೇಕರ್ ಬ್ಲಾಕ್ ಅಂತ ಸ್ಟಡಿ ಮಾಡ್ತಿರ್ಬೋದು. ಓಕೆ, ಇವನ್ ಲೈಕ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ನೋಡಿರ್ಬೋದು ನೀವು, ಲಿಕ್ವಿಡಿಟಿ ಹಂಟಿಂಗು. ಓಕೆ, SMC ಕಾನ್ಸೆಪ್ಟ್ಸ್ ಅಂತೇಳಿ. ಓಕೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತ ಸ್ಟಡಿ ಮಾಡ್ತೀರಿ. ಸೊ ಜಾಸ್ತಿ ಜನ ವಿಡಿಯೋ ಯೂಟ್ಯೂಬ್ಗಳೆಲ್ಲ ನೋಡಿರ್ಬೋದು. ಬಟ್ ದೋ ವಿ ಹ್ಯಾವ್ ಸಮ್ ಡೀಪ್ ಪಾಯಿಂಟ್ಸ್ಗಳು ನನ್ನ ಹತ್ರ ಡೀಪ್ ಇದೆ. ಸೊ ಪ್ರಾಕ್ಟಿಕಲ್ ಅಪ್ಲೈ ಮಾಡೋದಿದೆ. ಯು ಕ್ಯಾನ್ ಕಮ್ ಅಂಡ್ ಜಾಯ್ನ್ ಅಸ್. ಓಕೆ, ಎನಿವೇ ನೀವು ಜಾಯ್ನ್ ಆಗ್ತಿರಲ್ಲ, ಅಟ್ಲೀಸ್ಟ್ ಒಂದು 3 ರಿಂದ 4 ತಿಂಗಳು ನನ್ನ ಜೊತೆ ಇರ್ತೀರಿ. ಓಕೆ, ಅದು ಒಂದು ಪಾಯಿಂಟ್ ಇದೆ. ಅದ್ರ ಜೊತೆಗೆ ಮಾರ್ನಿಂಗ್ ಸೆಷನ್ಸ್ ಗೋನ್ ಟು ಬಿ ಕಂಡಕ್ಟೆಡ್. ಮಾರ್ನಿಂಗ್ ಸೆಷನ್ ಏನಿದೆಪ್ಪ ಅಂದ್ರೆ ಓನ್ಲಿ ಫಾರ್ ಔಟ್ ಆಫ್ ದ ಸಿಲೆಬಸ್ ಇರುತ್ತೆ. ಏನ್ ಡಿಸ್ಕಷನ್ ಮಾಡಿದ್ರಲ್ಲ ಮ್ಯೂಚುವಲ್ ಫಂಡು, ಓಕೆ, ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ನಲ್ಲಿ ಯಾವ ರೀತಿ ಮಾಡೋದು, ಓಕೆ, ಕೆಲವೊಂದು ಎಕ್ಸ್ಟ್ರಾ ಅಡಿಷನಲ್ ಥಿಂಗ್ಸ್ ಮಾತಾಡ್ತೀವಿ. ಬಟ್ ಯೂಶಲಿ ಕ್ಲಾಸ್ ಬಂದ್ಬಿಟ್ಟು ಡೈಲಿ ರೆಗ್ಯುಲರ್ ಇರುತ್ತೆ, 7:30 to 9:30 ಇರುತ್ತೆ. ಅಂಡ್ ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್. ಡೈಲಿ ಇರುತ್ತೆ, ಮಂಡೇದಿಂದ ಫ್ರೈಡೇ ವರೆಗೂ ಇರುತ್ತೆ. ಅದ್ರ ಜೊತೆಗೆ ಕೆಲವೊಮ್ಮೆ ಏನ್ ಮಾಡ್ತೀವಿ, ವೀಕೆಂಡ್ ಅಲ್ಲಿ ಆಪ್ಷನ್ ಸ್ಟ್ರಾಟಜೀಸ್ ಓನ್ಲಿ ಫಾರ್ ನಮ್ಮ ಮೆಂಬರ್ಸ್ ಇರ್ತಾರಲ್ಲ ಅವ್ರ ಜೊತೆ ಜಾಸ್ತಿ ಡಿಸ್ಕಷನ್ ಮಾಡ್ತೀನಿ. ಯಾವ ರೀತಿ ನೀವು ಮಂತ್ಲಿ ಮತ್ತೆ ವೀಕ್ಲಿ ಇನ್ಕಮ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಇದ್ರೆ, ಓಕೆ, ಈಗಲೇ ಬರ್ಬೇಕು, ಜಾಯ್ನ್ ಆಗ್ಬೇಕಂತ ಹೇಳ್ತಾ ಇಲ್ಲ. ಅಂಡ್ ಇಫ್ ಯು ಕಂಪೇರ್, ಇವೇನೇನು ನಾವು ಕಲಿಸ್ತೀವಲ್ಲ ಇದನ್ನ ನೀವು ಕಂಪೇರ್ ಹೋಗಿ ಮಾಡ್ಕೊಳ್ಳಿ. ಯಾರು ಬೇಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ಎಷ್ಟು ನಮ್ಮಲ್ಲಿ ಇನ್ಕಮ್ ಬರುತ್ತೆ, ಓಕೆ, ಎಷ್ಟು ಅವ್ರ ಫೀಸ್ ಇಡ್ತಾರೆ, ನಾವೆಷ್ಟು ಇಡ್ತೀವಿ ಅಂತ ಕೂಡ ಕಂಪೇರ್ ಮಾಡ್ಕೋಬಹುದು. ಅಂಡ್ ಕಂಪೇರ್ ಮಾಡಿ ಸಾಧ್ಯ ಆದರೆ, ಓಕೆ, ನಿಮ್ಗೆ ಇಷ್ಟ ಇದ್ರೆ ಜಾಯ್ನ್ ಆಗ್ಬೋದು. ಓಕೆ, ಇದರಲ್ಲಿ ಯಾವುದೇ ಫೋರ್ಸ್ ಇರಲ್ಲ. ಓಕೆ, ನೀವು ಬಂದು ಜಮ್ಮಲ್ಲೇ ಜಾಯ್ನ್ ಆಗಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಾ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ. ಬಿಕಾಸ್ ಕಾನ್ಸೆಪ್ಟ್ಸ್ ಏನಿದೆಲ್ಲ ಕ್ಲಾರಿಟಿ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಅದೊಂದು ಮಾತ್ರ ಗ್ಯಾರಂಟಿ ಇದೆ. ಬಟ್ ಅದರ್ ದಾನ್ ದಿಸ್ ಒನ್, ಓಕೆ, ನೀವು 100% ಪರ್ಫೆಕ್ಟ್ ಟ್ರೇಡರ್ ಆಗ್ತೀನಿ ಅಂತಲ್ಲ, ಬಟ್ ಎಫರ್ಟ್ ನಿಮ್ಮಲ್ಲಿಂದ ಎಷ್ಟಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ, ಇಫ್ ಯು ಆರ್ ಅ ಗುಡ್ ಎಫರ್ಟ್ ನೀವು ಕೊಡ್ತೀರಿ, ಓಕೆ, ನಾನು ನಿಮ್ಮನ್ನ ವ್ಯಾಲ್ಯೂಯೇಟ್ ಮಾಡ್ತೀನಿ, ಫಾಲೋ ಅಪ್ ಮಾಡ್ತೀನಿ. ಓಕೆ, if you are making good income of that one, okay, we are not going to ask any shares, okay, any profit ಕೂಡ ಶೇರ್ ಮಾಡಿ ಅಂತ ಹೇಳಲ್ಲ. ಓನ್ಲಿ ಫೀಸ್ ಇರುತ್ತೆ, ಎಷ್ಟು ನೀವು ಫೀಸ್ ಪೇ ಮಾಡ್ತೀರಿ, ಮುಗೀತು. 3 ತಿಂಗಳು ಇರ್ಬೋದು ನನ್ನ ಜೊತೆ, 6 ತಿಂಗಳು ಇರ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ, ನೀವು ಇರ್ಬೋದು ನಮ್ಮ ಜೊತೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಏನ್ ನೀವು ಗಳಿಸ್ತಿರಲ್ಲ ಜಾಸ್ತಿ, ಓಕೆ, ಅದನ್ನ ನೀವು ಜಾಸ್ತಿ ಸೊಸೈಟಿಗೆ ಹಂಚ್ಕೊಳ್ಳಿ, ಅಥವಾ ನಿಮ್ಮ ಇನ್ಕಮ್ ಅದು ಏನ್ ಬೇಕಾದ್ ನೀವು ಮಾಡ್ಕೊಳ್ಳಿ. ಓಕೆ, ಅಪ್ ಟು ಯು ಹೌ ಯು ಕ್ಯಾನ್ ಗೇನ್ ಫ್ರಮ್ ಅಸ್ ನೌ. ಓಕೆ, ಎನಿ ಡೌಟ್ಸ್ even about the stock market and other things? Anything, any doubts? Raise ಮಾಡಿದ್ರೆ question I can ask, answer to you. Okay, ಇದ್ರ ಬಗ್ಗೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. and even I'll share about this one also. ಡೌಟ್ಸ್ ಇದೆ ಯಾರಿಗಾದ್ರು? ಓಕೆ, ಬೀರೇಶ್ ಅವ್ರು ಮಾತಾಡ್ಬೇಕು ಮಾಡಿದ್ದಾರೆ. ಓಕೆ, ಬೀರೇಶ್ ಅವ್ರು ಮಾತಾಡಿ. ಹಲೋ ಸರ್. ಹಾ, ಹೇಳಿ. ಇದು ಮಂತ್ಲಿ ಎಕ್ಸ್ಪೈರೀಸ್ ಅಲ್ಲಿ ಕೆಲವು ಟೈಮ್ ಅಲ್ಲಿ ಈ ಸ್ಟಾಕ್ಸ್ ಅಲ್ಲಿ ಆಪ್ಷನ್ಸ್ ಬೈಯಿಂಗ್ ಮಾಡೋದಿರುತ್ತಲ್ಲ, ಅದು ಗುಡ್ ಸರ್? ಓಕೆ, ಮಂತ್ಲಿ ಎಕ್ಸ್ಪೈರ್ ಇದ್ದಾಗ ಆಪ್ಷನ್ಸ್ ನಲ್ಲಿ ಬೈ ಮಾಡಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಲಾಸ್ಟ್ ಅದಾನಿ ಎಕ್ಸ್ಪೋರ್ಟ್ಸ್ ಇದೆಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅದು. ಸೊ ಅದ್ರ ಬಗ್ಗೆ ಒಂಚೂರು ಡೌಟ್ಸ್, ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ದಿನ ಮಾತ್ರ. ಓಕೆ, I'll tell you one ಫಂಡ ಹೇಳ್ಬಿಡ್ತೀನಿ. ಯಾವಾಗ ನೀವು ಆಪ್ಷನ್ಸ್ ನಲ್ಲಿ ಸ್ಟಾಕ್ಸ್ ನಲ್ಲಿ ಮಾಡಬಹುದು, ಯಾವ್ದಲ್ಲಿ ಮಾಡಬಹುದು ಅಂತ ಹೇಳ್ತೀನಿ. ಸಿಆರ್ ಈಗ ಸ್ಟಾಕ್ಸ್ ಅಲ್ಲಿ ಆಪ್ಷನ್ಸ್ ಟ್ರೇಡ್ ಮಾಡ್ಬೇಕಂದ್ರೆ ಒಂದು ಅದರೊಳಗಡೆ ಲಿಕ್ವಿಡಿಟಿ ಇರಬೇಕು, ನಂಬರ್ 1 ಪಾಯಿಂಟ್. ಓಕೆ ಸರ್. ಓಕೆ, ಲಿಕ್ವಿಡಿಟಿ ನಂಬರ್ 1. ಲಿಕ್ವಿಡಿಟಿ ಅಂದ್ರೆ, ಓಕೆ, ಬೈ ಮಾಡಿದ್ರೆ ಒಬ್ಬರು ಸೆಲ್ ಮಾಡಬೇಕು ಅಂತ, ಬಿಡ್ ಪ್ರೈಸ್ ಆಸ್ಕ್ ಡಿಫರೆನ್ಸ್ ಕೂಡ ನೋಡ್ಕೊಳ್ಳಿ. ಬಿಡ್ ಆಸ್ಕ್ ಪ್ರೈಸ್ ಅಂದ್ರೆ, ಓಕೆ, ನೀವು ಡೆಪ್ತ್ ಚೆಕ್ ಮಾಡ್ತೀವಿ, ಬಿಡ್ ಆಸ್ಕ್ ಪ್ರೈಸ್ ಎರಡು ಕಡೆ. ಓಕೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಬಹಳ ಡಿಫರೆನ್ಸ್ ಇದೆ, ಲಿಕ್ವಿಡಿಟಿ ಕಮ್ಮಿ ಇದೆ ಅಂತ ತಿಳ್ಕೊಳ್ರಿ. ಒಂದು ನಂಬರ್ 1. ಎರಡನೇದು ಪಾಯಿಂಟ್ ಏನಪ್ಪಾ ಅಂದ್ರೆ, ಓಕೆ, ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್ ನೀವು ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಓಕೆ ಸರ್. ಸ್ಟಾಕ್ ಅಲ್ಲಿ
ಇಫ್ ಯು ಹೋಲ್ಡ್ ಫಾರ್ ಥರ್ಡ್ ಅಂಡ್ ಫೋರ್ತ್ ವೀಕ್, ಇಲ್ಲಿ ಡಿಕೆ ಜಾಸ್ತಿ ಆಗುತ್ತೆ. ಡಿಕೆ ಜಾಸ್ತಿ ಆಗುತ್ತೆ. ಇವನ್ ಮಾರ್ಕೆಟ್ ಒಂದು ಸ್ಪೀಡ್ ಹೆಂಗಿರ್ಬೇಕಂದ್ರೆ, ಇಲ್ಲಿ ಒಂದು 10 ರೂಪಾಯಿ ಹೋದ್ರೆ ಮೊಮೆಂಟ್ ಆಗ್ತಾ ಇರ್ತದೆ ಫಸ್ಟ್ ವೀಕ್ ಸೆಕೆಂಡ್ ನಲ್ಲಿ. ಇಲ್ಲಿ 10 ರೂಪಾಯಿ ಹೋದ್ರು ಕೂಡ ಮೊಮೆಂಟಮ್ ಇರೋದು ಒಂದು 10% ಇರುತ್ತೆ, ಅಂದ್ರೆ ₹1 ಹೋಗ್ತಾ ಇರ್ತಾರೆ ಥರ್ಡ್ ಅಂಡ್ ಫೋರ್ತ್ ವೀಕ್. ಅಂಡ್ ಐ ಜಸ್ಟ್ ಅವಾಯ್ಡ್ ದಿಸ್ ಒನ್. ಥರ್ಡ್ ಅಂಡ್ ಫೋರ್ತ್ ವೀಕ್ ಕಡೆ ಜಾಸ್ತಿ ಆಪ್ಷನ್ ಸೆಲ್ಲಿಂಗ್ ಹೋಗ್ಬೋದು. ಇಟ್ಸ್ ವೆರಿ ಗುಡ್. ಫಸ್ಟ್ 2 ವೀಕ್ ಚೆನ್ನಾಗಿರುತ್ತೆ. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಮ್ಯೂಟ್ ಮಾಡಿ ಸರ್ ಪ್ಲೀಸ್. ಲೆಟ್ ಮೀ ಎಕ್ಸ್ಪ್ಲೇನ್ ಹಿಯರ್. ಓಕೆ ಫೈನ್. ಫಸ್ಟ್ ಏನ್ ಮಾಡ್ತೀರಿ ಅಂದ್ರೆ ಲಿಕ್ವಿಡಿಟಿ ಚೆಕ್ ಮಾಡ್ತೀರಿ. ಸೆಕೆಂಡ್ ಏನ್ ಮಾಡ್ತೀರಿ ಅಂದ್ರೆ ಫಸ್ಟ್ 2 ವಾರ ಮಾತ್ರ ನೀವು ಆಪ್ಷನ್ಸ್ ನ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಅಂದ್ರೆ ಚೆನ್ನಾಗಿರುತ್ತೆ. ಥರ್ಡ್ ಅಂಡ್ ಫೋರ್ತ್ ವೀಕ್ ಯುವರ್ ಗೋನ್ ಟು ಫೇಸ್ ಪ್ರಾಬ್ಲಮ್. ಒನ್ ಮೋರ್ ಥಿಂಗ್, ಇದ್ರೊಳಗಡೆ ಯಾವ್ದು ತಗೊಳ್ತಿರಲ್ಲ, ಆಪ್ಷನ್ಸ್ ತಗೊಳ್ತಿರಲ್ಲ, ದಟ್ ಶುಡ್ ಬಿ ಅಟ್ ಲೀಸ್ಟ್ ಅಟ್ ದ ಮನಿ ಇರಲಿ, ಔಟ್ ಆಫ್ ದ ಮನಿ. ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ರಿಲಯನ್ಸ್ 3,000 ಇದೆ ಅಂತ ತಿಳ್ಕೊಡು. ನೀವು 3,400 ತಗೊಂಡ್ಬಿಟ್ಟು ಅದ್ ಮೇಲಗಡೆ ಹೋಗ್ತಂದ್ ವಿಚಾರ ಮಾಡಿ, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಸರ್. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ನೀವು 3,000ನೇ ತಗೊಂಡಿದ್ರೆ ಓಕೆ, ನಾನು ಒಂದು ಪ್ರೊಬಾಬಿಲಿಟಿ ಇರುತ್ತೆ, ಓಕೆ ಮಾರ್ಕೆಟ್ ಹೋಗ್ಬೋದು ಅಂತ ಇರುತ್ತೆ. ಬಿಕಾಸ್ ಅಲ್ಲಿ ಡೆಲ್ಟಾ ಆಲ್ಮೋಸ್ಟ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಈ ಡೆಲ್ಟಾ ಸ್ಟ್ರಾಂಗ್ ಇರೋದಿಲ್ಲ, ಇದ್ರ ಜೊತೆ ತೀಟಾ ಡಿಕೆ ಕೂಡ ಹೆಚ್ಚಿಂಗ್ ಇರ್ತದೆ, ದೂರ ಇದ್ದದ್ದು OTM ಒಳಗಡೆ. ಸೊ ಪುಟ್ಟಿಂಗ್ ಇಯರ್ ಓಕೆ, ನಿಮಗೆ ಸ್ವಲ್ಪ ಒಳಗಡೆ ಇಂದ ಮನಿ ಹೋದ್ರು ಕೂಡ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಿಕಾಸ್ ಲಿಕ್ವಿಡಿಟಿ ಇಶ್ಯೂಸ್ ಬರ್ತದೆ. ಓಕೆ, ದುಡ್ಡು ಆಗುತ್ತೆ, ಬಟ್ ಎಕ್ಸಿಟ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಟ್ ದ ಮನಿ ತಗೊಳ್ಳಿ, ಸ್ವಲ್ಪ ಮಾರ್ಕೆಟ್ ಮೂವ್ಮೆಂಟ್ ಆದ್ರೆ ಪ್ರಾಫಿಟ್ ಮಾಡಿ ಎಕ್ಸಿಟ್, ದಟ್ಸ್ ಇಟ್. ಓಕೆ, ಇದನ್ನ 1 ತಿಂಗಳು 15 ದಿವಸ ಹೋಗ್ತಾನೆ ಅಂತ ಮಾರ್ಕೆಟ್ ನಲ್ಲಿ ಫೈಟ್ ಮಾಡ್ಕೋತ ಕುತ್ಕೊಳ್ಳಿಕ್ ಹೋಗ್ಬಿಡ್ರಿ, ದಟ್ಸ್ ಇಟ್. ಓಕೆ, ಎನಿಬಡಿ ಎನಿ ಕ್ವೆಶನ್ಸ್ ಇದೆ? ಮತ್ತೆ ಯಾರಿಗೂ ಕ್ವೆಶನ್ಸ್ ಇಲ್ವಾ? ಎಷ್ಟು ಜನ ಇದ್ದೀರಿ ನೀವು? ಯಾರು ಕ್ವೆಶನ್ ಕೇಳ್ತಾ ಇಲ್ಲ. ಫೈನ್. ಓಕೆ, ಸೊ ಎನಿವೇ ವೈಂಡ್ ಅಪ್ ಮಾಡ್ತಿದೀವಿ. ಓಕೆ, ಇನ್ ಕೇಸ್ ಎನಿ ಡೌಟ್ಸ್ ಪ್ಲೀಸ್ ಡು ಆಸ್ಕ್, ಅದರ್ವೈಸ್ ವಿಲ್ ಬಿ ವೈಂಡಿಂಗ್ ಅಪ್ ನೌ. ಸರ್, ಐ ಹ್ಯಾವ್ ಲಾಸ್ಟ್ ಕ್ವೆಶನ್. ಹೇಳಿ. ಸರ್, ಮಂತ್ಲಿ ಎಕ್ಸ್ಪೈರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈ ಮಾಡೋದು ಎಸ್ ಸೇಫ್ ಸರ್? ಅಂದ್ರೆ ಆಪ್ಷನ್ ಇಂಡೆಕ್ಸ್ ಅಲ್ಲಿ ಹೇಳ್ತಿದಾರಾ, ಸ್ಟಾಕ್ ಅಲ್ಲಿ? ಇಂಡೆಕ್ಸ್ ಅಲ್ಲಿ ನಿಫ್ಟಿ 50. ಓಕೆ, ನೀವು ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ಅಂದ್ರೆ ಓಕೆ ವೀಕ್ಲಿ ನೀವು ಟ್ರೇಡ್ ಮಾಡುವಾಗ ಮಂತ್ಲಿ ಆಪ್ಷನ್ಸ್ ನ ಟ್ರೇಡ್ ಮಾಡೋದು. ಓಕೆ, ಲೆಟ್ ಮಿ ಶೇರ್ ದ ಸ್ಕ್ರೀನ್ ಒನ್ಸ್ ಅಗೇನ್. ಈಗೇನಪ್ಪಾ ಅಂದ್ರೆ ಓಕೆ, ಇಂಡೆಕ್ಸ್ ತಗೋಣ, ಬ್ಯಾಂಕ್ ನಿಫ್ಟಿ. ಓಕೆ, ನೀವೇನ್ ಮಾಡ್ತೀರ ಅಂದ್ರೆ ಈಗ ಈ ವಾರದ ಎಕ್ಸ್ಪೈರಿ ಬದಲು ನಾನು ಮಂತ್ಲಿ ಎಕ್ಸ್ಪೈರಿ ಡೈರೆಕ್ಟ್ ತಗೋತೀನಿ ಅಂತ ಹೇಳ್ತೀರಿ, ಹೌದಾ? ಲೆಟ್ ಮಿ ಪುಟ್ ಹಿಯರ್. ಓಕೆ, ಅದಕ್ಕೆ ಆನ್ಸರ್ ಕೊಡ್ತೀನಿ. ಲೆಟ್ ಮಿ ಶೋ ಯು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಹೇಳ್ತೀನಿ. ಈ ಸದ್ಯಕ್ಕೆ ಆಪ್ಷನ್ ಚೈನ್ ಹೋಗಿ ಚೆಕ್ ಮಾಡ್ಕೊಳ್ಳಿ. 10th ಏಪ್ರಿಲ್ ಎಕ್ಸಾಂಪಲ್ 22,500 ನಾನು ತಗೊಳ್ತೀನಿ ಅಂದ್ರೆ, ಓಕೆ, ಸದ್ಯಕ್ಕೆ ಎಷ್ಟು ಪ್ರೈಸ್ ಇದ್ದಾನೆ? ಒಂದು ₹139 ಇದ್ದಾನೆ. ಓಕೆ, 139 into 50 ಅಂದ್ರೆ ತಿಳ್ಕೊಂಡು ಅರೌಂಡ್ 100 ಅಂದ್ರೆ 5,000, ಒಂದು 7,000 ಆಗ್ಬೋದಾ? 7,000 ಆಗ್ಬೋದಾ? 1400, ಸೊ 140 into 50, ಹೌದಾ? ಓಕೆ, ₹7,000 ಆಗ್ತದೆ ಅಂತ ತಿಳ್ಕೊಡು. ಫೈನ್. ನೆಕ್ಸ್ಟ್ ಏನ್ ಮಾಡ್ತೀರಿ? ಇದು 18th ಏಪ್ರಿಲ್ ನೋಡ್ಕೊಡ್ರಿ, ಅದೇ 22,500, ₹215 ಇದೆ, ಒಂದು 10,000 ವರೆಗೂ ಆಗ್ಬೋದು, ಹೌದಾ? ಓಕೆ, ಅದನ್ನೇ ಮಂತ್ಲಿ ಎಕ್ಸ್ಪೈರಿ ಬರ್ರಿ 25th ಏಪ್ರಿಲ್. ಓಕೆ, 296 ಅಂದ್ರೆ ಎಷ್ಟಾಗುತ್ತೆ? 300 into 50, 15,000 ಆಗುತ್ತೆ. ಫೈನ್. ಓಕೆ, ಒಂದು ಇಂಪಾರ್ಟೆಂಟ್ ನೀವು ಕೇಳಿದ್ರೊಳಗಡೆ ಪಾಯಿಂಟ್ ಏನಿದೆ ಅಂದ್ರೆ, ಮಂತ್ ಎಕ್ಸ್ಪೈರಿ ತಗೊಳ್ಳೋದ್ರಿಂದ ಪುಟ್ಟಿಂಗ್ ಸೆಟ್ಟಿಂಗ್ಸ್ ಹಾಕ್ತೀನಿ, ತೀಟಾ ನಡ್ಕೊಳ್ಳಿ. ಇದ್ರೊಳಗೆ ತೀಟಾ ಡಿಕೆ ಕಡಿಮೆ ಇರ್ತದೆ. ಯಾವುದು ಮಂತ್ಲಿ ಎಕ್ಸ್ಪೈರಿ ತಗೋತಿರಲ್ಲ, ಜಸ್ಟ್ ವಾಚ್ ಇಟ್ ಹಿಯರ್. ಈ ಕಡೆ -5.7% ಆಸ್ಪಾಸ್ ಇದೆ ಒಂದು. ಓಕೆ, ಇದನ್ನ ಜಸ್ಟ್ ನೀವು 18th ಏಪ್ರಿಲ್ ಹೋಗಿ 6.69 ಇದೆ, ಅಂದ್ರೆ ಜಾಸ್ತಿ ಇದೆ ತೀಟಾ. 10th ಏಪ್ರಿಲ್ ಇದೆ ಸಮೀಪ, ಇನ್ನು ನಾಳೆ ನಾಡ್ದು ಎಕ್ಸ್ಪೈರಿ ಆಗೋದಿದೆ, ಅಂದ್ರೆ 10th ಏಪ್ರಿಲ್ ಇದೆ. ಇದಕ್ಕೇನಿದೆ? ತೀಟಾ ಡಿಕೆ ಜಾಸ್ತಿ ಇದೆ. ಯಾವ್ದು ನೀವು ನಿಯರ್ ಎಕ್ಸ್ಪೈರಿ ತಗೊಳ್ತಿರಲ್ಲ ಅದಕ್ಕೆ ತೀಟಾ ಡಿಕೆ ಜಾಸ್ತಿ ಇರುತ್ತೆ, ಲೈಕ್ ಗುಳಿಗೆ ಇದ್ದಂಗೆ ಇರುತ್ತೆ. ಅದು ನಾಳೆ ಅಂದ್ರೆ ಕರ್ಗೋಗ್ಬಿಡುತ್ತೆ, ಅಂದ್ರೆ ಅದ್ರದ್ದು ಎಕ್ಸ್ಪೈರಿ ಆದ್ರೆ ಅದಕ್ಕೆ ಕಿಮ್ಮತ್ತೇ ಇಲ್ಲ. ಸೊ ಮಂತ್ ಎಕ್ಸ್ಪೈರಿ ತಗೊಂಡ್ರಿಂದ ಓಕೆ, ತೀಟಾ ಡಿಕೆ ಕಮ್ಮಿ ಇರುತ್ತೆ, ದಟ್ ಇಸ್ ಬೆಸ್ಟ್ ಆಪ್ಷನ್. ಎಸ್, ಬಟ್ ಯು ಪೇ ಹೈಯರ್ ಪ್ರೈಸ್ ಹಿಯರ್. ಪ್ರೈಸ್ ಹೈ ಪೇ ಮಾಡ್ತೀರಿ, ಅದೊಂದೇ ಒಂದು ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂತಿಲ್ಲ. ಓಕೆ, ಅದಕ್ಕೋಸ್ಕರ ನಾನು ಜಾಸ್ತಿ ಏನ್ ಹೇಳ್ತೀನಿ, ಈ ಎಕ್ಸ್ಪೈರಿ ಇದ್ರೆ ನೆಕ್ಸ್ಟ್ ವೀಕ್ ಇದು ಎಕ್ಸ್ಪೈರಿ ತಗೊಂಡ್ರೆ ಸಾಕು ಸರ್. ಮಂತ್ ಎಕ್ಸ್ಪೈರಿ ತಗೊಂಡ್ರೆ ಯೂಶಲಿ ಏನಾಗುತ್ತೆ, ಮೊಮೆಂಟಮ್ ಏನಿದೆ, ಸ್ವಲ್ಪ ಲಿಕ್ವಿಡಿಟಿ, ಅಷ್ಟೇನಿಲ್ಲ, ಸ್ವಲ್ಪ ಲಿಕ್ವಿಡಿಟಿ ಇಶ್ಯೂ ಇರ್ತದೆ, ಎಕ್ದಮ್ ಬಹಳ ಅಂತ ಇರೋಲ್ಲ. ಸ್ಟಾಕ್ ಆಪ್ಷನ್ಸ್ ಕಂಪೇರ್ ಮಾಡೋ ಅಷ್ಟು ಡಿಫರೆನ್ಸ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ಬೆಟರ್ ಇಟ್ಸ್ ಆಪ್ಷನ್. ನೀವು ಚೆನ್ನಾಗಿದೆ, ನೀವು ಅಬ್ಸರ್ವ್ ವಿಚಾರ ಮಾಡೋದು. ಓಕೆ, ನೀವು ಕ್ಯಾಲೆಂಡರ್ ಸ್ಪ್ರೆಡ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಅದು ವಿಡಿಯೋ ನೋಡ್ಕೊಳ್ಳಿ.
ಓಕೆ ಕ್ಯಾಲೆಂಡರ್ ಸ್ಪ್ರೆಡ್. ಅವಾಗ ಏನ್ ಮಾಡಿ ಅಂದ್ರೆ ಎಕ್ಸಾಂಪಲ್ 22,500 ನೀವು ಕಾಲ್ ಬೈ ಮಾಡಿರ್ತಾರೆ ಅಂತ ಮಂತ್ ಎಕ್ಸ್ಪೈರ್ ಅದು. ಅವಾಗ ಏನ್ ಮಾಡಿ ಸ್ವಲ್ಪ ಔಟ್ ಆಫ್ ದ ಮನಿ 22,600 ಓಕೆ ಸಮೀಪ ಇರೋದು ಒಂದಿಷ್ಟು ಕಾಲ್ ಇದಲ್ಲ ಒಂದಿಷ್ಟು ಸೆಲ್ ಮಾಡ್ಬೋದು. ಅಂದ್ರೆ ಇದರಿಂದ ಮಾರ್ಕೆಟ್ ಮೇಲ್ಗಡೆ ಬಂದ್ರು ಕೂಡ ಮಂತ್ ಎಕ್ಸ್ಪೈರ್ ರೈಸ್ ಆಗುತ್ತೆ, ನಿಯರ್ ಎಕ್ಸ್ಪೈರ್ ಇದು ಡಿಕೆ ಆಗ್ತಾ ಹೋದ್ರೆ ಯು ವಿಲ್ ಬಿ ಅರ್ನಿಂಗ್ ಇನ್ ದ ಬೋತ್ ಸೈಡ್. ಓಕೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಇನ್ ದ ಬಿಗಿನಿಂಗ್ ನಾವು ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಿ ಅಂತ ಹೇಳೋದು. ಸೊ ಎನಿವೇ ನೀವು ಮಂತ್ ಎಕ್ಸ್ಪೈರಿ ತಗೊಳ್ಳೋದು ಅಡ್ಡಿ ಇಲ್ಲ, ಯು ಕ್ಯಾನ್ ಬೈ ದಟ್. ತೀಟಾ ಡಿಕೆ ಕಮ್ಮಿ ಇರುತ್ತೆ. ಮತ್ತೇನೋ ಡೌಟ್ಸ್ ಇದೆ? ನೋ ಸರ್, ಥ್ಯಾಂಕ್ಸ್. ಓಕೆ, ಮತ್ತೆ ಯಾರು ಡೌಟ್ಸ್ ಇಲ್ವಲ್ಲ? ಕೇಳ್ಬೋದಾ? ಹಾ ಹೇಳಿ. ಹ್ಯಾವ್ ಟೈಮ್? ಕೇಳಿ 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 ಕೇಳಿ. ಓಕೆ, ಇದು ಇವಾಗ ನಾವು ಬ್ಯಾಂಕ್ ನಿಫ್ಟಿ ಇದು ಹತ್ರ ಇದು ತಗೊಳ್ಳುವಾಗ ಸಪೋಸ್ ಮಿನಿಮಮ್ 10-20 ಪಾಯಿಂಟ್ಸ್, ಐ ಮೀನ್ 20 to 30 ಪಾಯಿಂಟ್ಸ್ ನಾವು ಇದು ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಬೆಟರಾ ಆರ್ ಸ್ವಿಂಗ್ ಲೋ ಆತರ ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಬೆಟರಾ? ಸಮಟೈಮ್ಸ್ 30 ಪಾಯಿಂಟ್ಸ್ ಕೂಡ ಹಿಟ್ ಮಾಡಿ ಮತ್ತೆ ನಮ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರುತ್ತಲ್ವಾ? ಯಾಕೆ ಆ ರೀತಿ ಆಗ್ತದೆ ಹೇಳ್ತೀನಿ ನೋಡಿ. ಈಗ ಆಪ್ಷನ್ಸ್ ಗೆ ಏನೇನಿದೆ, ದಿಸ್ ಇಸ್ ಆಪ್ಷನ್ ಅಂತ ತಿಳ್ಕೊಡ್ರಿ. ಆಪ್ಷನ್ಸ್ ಇಫೆಕ್ಟ್ ಏನಿದೆ, ಥೀಟಾ ಇಸ್ ಒನ್ ಆಫ್ ದ ಇಫೆಕ್ಟ್, ಮೇನ್ ಮೇಜರ್ ಇಫೆಕ್ಟ್ ಇದೆ. ಒನ್ ಆಫ್ ದ ಅನದರ್ ಇಫೆಕ್ಟ್ ಇಸ್ ಡೆಲ್ಟಾ. ಡೆಲ್ಟಾ ನೀವು ಯಾವ್ದು ತಗೊಂಡಿದ್ರೆ ಇಂಪಾರ್ಟೆಂಟ್ ಅದ. ಅಟ್ ದ ಮನಿ ತಗೊಂಡ್ರೆ 0.5 ಇರುತ್ತೆ, 0.5 ಅಂದ್ರೆ 100 ರೂಪಾಯಿ ಹೋದ್ರೆ ಇದು 50 ರೂಪಾಯಿ ಸಿಗುತ್ತೆ ನಿಮಗೆ. ಓಕೆನಾ, 50 ರೂಪಾಯಿ ಸಿಗುತ್ತೆ. ಇದ್ರ ಜೊತೆಗೆ ಇಂಡಿಯಾ ವಿಕ್ಸ್ ಅಂತ ಇದೆ. ಓಕೆ, ವೊಲಟಾಲಿಟಿ ಎಷ್ಟು ಜಾಸ್ತಿ ಆಗ್ತದಲ್ಲ ಅದೇ ರೀತಿ ಆಪ್ಷನ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇರ್ತದೆ. ದೇ ಆರ್ ಗೋಯಿಂಗ್ ಟು ಬಿ ಹೈಪ್ಡ್. ಓಕೆ, ಇನ್ ಕೇಸ್ ವಿಕ್ಸ್ ಕಡಿಮೆ ಆಗ್ತಾ ಇದ್ರೆ ಐವಿ ಕಡಿಮೆ ಆಗ್ತಾ ಅಂತ ಕೊಡ್ರಿ, ಇಂಡೈರೆಕ್ಟ್ಲಿ ಐ ಆಮ್ ಟೆಲಿಂಗ್ ಅಬೌಟ್ ಇಂಪ್ಲಾಯ್ಡ್ ವೊಲಟಾಲಿಟಿ. ಅವಾಗ ಏನಾಗುತ್ತೆ, ಆಪ್ಷನ್ಸ್ ಓಡೋದಿಲ್ಲ, ಕಡಿಮೆ ಓಡುತ್ತೆ. ಸೊ ಆಪ್ಷನ್ಸ್ಗೆ ಜಾಸ್ತಿ ಇವೆಲ್ಲ ಇಫೆಕ್ಟ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಯೂಶಲಿ ನಿಮಗೆ 0.6 to 0.8 ಇರೋ ಡೆಲ್ಟಾಗಳನ್ನ ಆಪ್ಷನ್ ತಗೊಳ್ಳಿ ಅಂತ ಆಡ್ ದ ಮನಿ ಬದಲು. ಓಕೆ, ಏನಾಗುತ್ತೆ ಅಂದ್ರೆ ಯೂಶಲಿ ನೀವು ತಗೊಂಡಿರ್ತೀರಿ, ಈಗ ಬ್ರೇಕ್ಔಟ್ ಆಗಿದೆ, ಲೆಟ್ ಮಿ ಶೋ ಯು. ಓಕೆ, ದಿಸ್ ಒನ್ ಇಸ್ ಬ್ರೇಕ್ಔಟ್. ನೀವು ಏನ್ ಮಾಡ್ತೀರಿ, ತಗೊಳ್ಳಿಕ್ಕೆ ಇಲ್ಲಿ ಹೋಗ್ತೀರಿ. ಎಸ್ ಸರ್, ಇದೇನು ಬ್ರೇಕ್ಔಟ್ ಆಯ್ತು, ರಿಟೆಸ್ಟ್ ಆಯ್ತು, ಐ ಆಮ್ ಬೈಯಿಂಗ್ ಹಿಯರ್ 48 ಆಸ್ಪಾಸ್ ನಾನು ತಗೊಳ್ತೀನಿ. ಓಕೆ, ನನಗೆ ಇನ್ನೊಂದು ತಿಳ್ಕೊಳ್ಳಿ, ಮಾರ್ಕೆಟ್ ಯಾವಾಗಿದ್ರು 1-2 ಈ ರೀತಿ ಹೋಗ್ತಾನೆ. ಇವೆಲ್ಲ ಇದೆಲ್ಲ ಸ್ವಿಂಗು. ಇವೇನಪ್ಪ ಅಂದ್ರೆ ಇಲ್ಲಿಂದ ಟರ್ನಿಂಗ್ ಪಾಯಿಂಟ್ ಆಗಿದೆಲ್ಲ, ದೀಸ್ ಆರ್ ದ ಸ್ವಿಂಗ್. ಓಕೆ, ಇದು ಲೋ ಇದೆ, ಹೈಯರ್ ಲೋ ಇದೆ, ಇದು ಹೈಯರ್ ಲೋ ಇದೆ. ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗಿದೆ ಅಂದ್ರೆ ಇಲ್ಲಿ ಬೈಯರ್ ಇದ್ದಾರೆ ಅಂತ ಅರ್ಥ. ಓಕೆ, ಇದನ್ನ ಬ್ರೇಕ್ ಮಾಡ್ತಿದ್ದಾರೆ ಅಂದ್ರೆ ಸಿ ದಿಸ್ ಆರ್ ಬೈಯರ್ಸ್ ಹಿಯರ್. ಸೊ ಇದನ್ನ ಬ್ರೇಕ್ ಮಾಡ್ತಾರೆ, ದೀಸ್ ಆರ್ ಬೈಯರ್ಸ್. ಇಲ್ಲಿ ಆರ್ಡರ್ಸ್ ಗಳಿವೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಹೋಗ್ಬೇಕಪ್ಪ, ಹಿಂಗ್ ಹೋಗ್ತಿದೆ ಅಂತ ಕೊಡ್ರಿ, ಅದು ಲೂಸ್ ಆಗ್ಬೇಕಂದ್ರೆ ಒಂದ್ ಯಾವ್ದಾದ್ರು ಹೈಯರ್ ಲೋನ ಮಾರ್ಕೆಟ್ ಬ್ರೇಕ್ ಮಾಡ್ದ ಅಂತ ಕೊಡ್ರಿ. ಓಕೆ, ಇಲ್ಲಿ ಏನಾಗುತ್ತೆ, ರೀಸೆಂಟ್ ಬೈಯರ್ ಲೂಸ್ ಆಗ್ತಾನೆ. ಸೊ ಈ ರೀಸೆಂಟ್ ಬೈಯರ್ ಲೂಸ್ ಆದ್ರೆ ಮಾರ್ಕೆಟ್ ಆವಾಗ ಸ್ವಲ್ಪ ಇವರು ಕೂಡ ಡಿಮೋಟಿವೇಟ್ ಆಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಎಸ್ ಇದು ಕೆಳಗಡೆ ಹೋಗೋದು ವಿಚಾರ ಮಾಡ್ಬೋದು. ಬಟ್ ಆಸ್ ಆಫ್ ನೌ ವೆನ್ ಯು ಆರ್ ಟೇಕಿಂಗ್ ದ ಪೊಸಿಷನ್ ರೈಟ್ ನಾವು, ಈಗ ಪೊಸಿಷನ್ ತಗೊಳ್ತಿದ್ದೀರಿ, ಬ್ರೇಕ್ಔಟ್ ಆಗಿದ್ದಾನೆ, ಇಲ್ಲಿ ಎಂಟ್ರಿ ತಗೊಂಡಿದ್ದೀರಿ, ಈಗ ತಗೊಂಡಿದ್ದಾರೆ. ಟರ್ನಿಂಗ್ ಪಾಯಿಂಟ್ ಇಸ್ ವಿಚ್ ಇಸ್ ದಿಸ್ ಒನ್, ದಿಸ್ ಇಸ್ ಯುವರ್ ಟರ್ನಿಂಗ್ ಪಾಯಿಂಟ್. ಸೊ ಈ ಟರ್ನಿಂಗ್ ಕೆಳಗಡೆ 1 ATR ಇಟ್ಕೊಂಡ್ರು ಅಡ್ಡಿ ಇಲ್ಲ. 1 ATR ಅಂದ್ರೆ ನಾನು ಇಂಡಿಕೇಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಇಫ್ ಯು ಆರ್ ಡೋಂಟ್ ಅಬೌಟ್ ಅವರೇಜ್ ಟ್ರೂ ರೇಂಜ್ ಅಂತ ಹೇಳ್ತೀನಿ. ಅಂದ್ರೆ ಯೂಶಲಿ ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ. ಆ ರೇಂಜ್ ಕಂಪೇರ್ ಮಾಡಿದ್ರೆ 1 ATR ನೀವು ಇಟ್ಕೊಂಡ್ರೆ ಅಡ್ಡಿ ಇಲ್ಲ. ಓಕೆ, ಮಾರ್ಕೆಟ್ ಆಬ್ವಿಯಸ್ಲಿ ಮಾರ್ಕೆಟ್ ಸ್ಲೋಲಿ ಮೂವ್ಮೆಂಟ್ ಆದಂತ ಕೂಡ, ಸ್ಲೋಲಿ ಮೂವ್ಮೆಂಟ್ ಆದ್ರೆ ಆಪ್ಷನ್ ಸ್ಪೀಡರ್ ಎಲ್ಲ ಸ್ವಲ್ಪ ಡಿಕೆ ತೋರಿಸ್ತಾನೆ, ಇಲ್ಲ ಅನ್ನಲ್ಲ. ಓಕೆ, ಮಾರ್ಕೆಟ್ ಕಂಡೀಷನ್ ನೋಡ್ಕೊಳ್ಳಿ, ಈಗ ಬ್ರೇಕ್ಔಟ್ ಇಂದ ದಾಟಿದಾನೆ. ಓಕೆ, ಸೈಡ್ವೇಸ್ ದಲ್ಲಿ ಇದ್ದಾಗ ನೀವು ಇದನ್ನ ತಗೊಂಡ್ಬಿಟ್ಟು ಓಕೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ಲಿಕ್ಕೆ ಬರಲ್ಲ. ಮಾರ್ಕೆಟ್ ಟ್ರೆಂಡಿ ಅಂತ ತೋರಿಸಿದಾನೆ, ಯಾವಾಗ ತೋರಿಸಿದಾನೆ, ಮುಂಜಾನೆ ತೋರಿಸಿದಾನೆ ನೋಡಿ, ಹೈಯರ್ ಲೋ ಹೈಯರ್ ಲೋ. ಓಕೆ, ದಿಸ್ ಇಸ್ ಅ ಸಮ್ವಾಟ್ ಡೀಪ್ ಕರೆಕ್ಷನ್ ಇದೆ, ಆಮೇಲೆ ಬ್ರೇಕ್ಔಟ್ ಮಾಡ್ತಿದ್ದಾನೆ. ಅಂಡ್ ಹಿ ಅಗೇನ್ ಶೋಯಿಂಗ್ ದಟ್ ಐ ಆಮ್ ಡೂಯಿಂಗ್ ಹೈಯರ್ ಲೋ, ಯು ಡೂ ದಿಸ್ ಒನ್ entry and these are stop losses. Okay, so you are suggesting the swing low as a stop loss? Yes, swing is good sir. And one more thing, ನೀವು ಏನ್ ಮಾಡ್ತೀರಿ, ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡೋದಿಲ್ಲ. No, I do that. ಓಕೆ, ನೀವೇ ನೋಡ್ಕೊಳ್ಳಿ, ಬಹಳಷ್ಟು ಸಲ ನೋಡ್ಕೊಳ್ಳಿ. ಇವನ್ ನಿಫ್ಟಿ ಒಳಗೆ ನೋಡ್ಕೊಳ್ಳಿ, ನಾನು ಬಹಳ ಸಲ ಹೇಳಿದೀನಿ ನಿಫ್ಟಿ ಒಳಗೆ ಗೋ ಅಂಡ್ ಚೆಕ್. 22,200 ಬಗ್ಗೆ ಮಾತಾಡ್ತಾ ಇದ್ದೆ ನಾನು, ಯಾವಾಗ ಅರೌಂಡ್ ದಿಸ್ ಒನ್ 22,200 ಅದನ್ನ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಆದ. ಅಂಡ್ ಸಿ 22,500 ವಾಸ್ ಮೇಜರ್ ರೆಸಿಸ್ಟೆನ್ಸ್. ಓಕೆ, ನೀವು ಏನ್ ಮಾಡ್ತೀರಿ, ಕೆಲವೊಮ್ಮೆ ಥಿಂಕ್ ಮಾಡಿ, ಇನ್ ಕೇಸ್ ಇಲ್ಲಿ ಎಂಟ್ರಿ ತಗೊಳ್ತಿದ್ದೀರಾ, ಓಕೆ ಇಲ್ಲಿ ಬ್ರೇಕ್ ಎಂಟ್ರಿ ತಗೊಳ್ತಿದ್ರೆ, ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ಅಂದ್ರೆ ಯು ಹ್ಯಾವ್ ಇಮಿಡಿಯೇಟ್ ಎಕ್ಸಿಟ್ ಇಯರ್ ಓನ್ಲಿ, ವಾಟ್ ಎವರ್ ಮೇ ಬಿ ಕೇಸ್ ಯು ಹ್ಯಾವ್ ಟು ಎಕ್ಸಿಟ್ ನೋಡಿ. ಇಲ್ಲ ಅಂದ್ರೆ ಈ ರೀತಿ ಕಷ್ಟ ಪಡ್ಬೇಕಾಗ್ತದೆ. ಸೊ ದಟ್ ಇಸ್ ವೈ ಐ ಆಮ್ ಸಜೆಸ್ಟಿಂಗ್ ನಾಟ್ ಟು
ಹೋಲ್ಡ್ ಯುವರ್ ಪ್ರಾಫಿಟ್ಸ್ ಇನ್ ಆಪ್ಷನ್ ಬೈಯಿಂಗ್. ಓಕೆ, ಏನಾಗುತ್ತೆ ಯೂಶಲಿ ಆಪ್ಷನ್ ಬೈಯಿಂಗ್ ಶುಡ್ ಬಿ ವೆರಿ ಕ್ವಿಕ್ ಅಂಡ್ ರೆಸ್ಪಾನ್ಸ್ ಇರುತ್ತೆ. ಆಪ್ಷನ್ ಸೆಲ್ಲಿಂಗ್ ನಾಟ್ ಲೈಕ್ ದಟ್, ಇಟ್ ಟೇಕ್ಸ್ ಅ ಟೈಮ್. ಓಕೆ, ಪ್ರತಿಯೊಂದು ಸ್ವಿಂಗ್ ಹೋಗ್ತಾ ಇದೆ ಅಂದ್ರೆ ಯು ಟ್ರೇಲ್ ಎಸ್ ಎಲ್. ಅದರ್ವೈಸ್ ಏನ್ ಮಾಡಿ, ಓಕೆ ಒಂದು ಟ್ರೇಲ್ ಇಂದ ಮಾರ್ಕೆಟ್ ಜಂಪ್ ಆಗಿದೆ ಅಂದ್ರೆ ಯು ಬೆಟರ್ ಯು ಗೋ ಸಮ್ ಅಬೌಟ್ 0.5% to 0.3% ಅಬೌವ್ ಅಂಡ್ ಸೆಲ್ ಸಮ್ ಕಾಲ್ಸ್. ಇವನ್ ದೋ ಮಾರ್ಕೆಟ್ ಕೆಳಗಡೆ ಸ್ವಲ್ಪ ಸೈಡ್ವೇ ಮಾಡಿದ್ರು ಕೂಡ ತೀಟಾ ಡಿಕೆಯಿಂದ ಯು ವಿಲ್ ಬಿ ಅರ್ನಿಂಗ್ ಸಮಥಿಂಗ್. ಆಲ್ರೆಡಿ ನೀವು ಪ್ರಾಫಿಟ್ ಇರ್ತೀರಿ, ಆಮೇಲೆ ಒಂದು ಆಪ್ಷನ್ ಸೆಲ್ ಮಾಡ್ಬಿಡಿ, ದಾಟ್ಸ್ ಇಟ್. ಯು ವಿಲ್ ಬಿ ಇನ್ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ಇರ್ತೀರಿ. Okay. Next any questions? Thank you. Okay. Any questions? Lot size decreasing to 25. Yes, lot size decreasing ಆಗ್ತಾ ಇದೆ and emotions changes. There will be a lot of changes in the indices. Yes, obviously. Okay, ನಾನು ನಿಫ್ಟಿ 75 ಲಾಟ್ ಇದ್ದಾಗ ನೋಡಿದೀನಿ, ಈಗ 50 ಇದೆ and they might be there in decreasing that one also. And ಇದರೊಳಗಡೆ ಫಿನ್ ನಿಫ್ಟಿ ಕೂಡ ಡಿಕ್ರೀಸ್ ಮಾಡ್ತಾ ಇದ್ದಾರೆ. ಓಕೆ, ಬ್ಯಾಂಕ್ ನಿಫ್ಟಿ ಒಳಗಡೆ 40 ಇತ್ತು, ಓಕೆ 25 ಆಯ್ತು, ಈಗ 15 ತಂದಿಟ್ಟಿದ್ದಾರೆ. ವಾಟ್ ಎವರ್ ಮೇ ಬಿ ಅ ರೀಸನ್, ಆಬ್ವಿಯಸ್ಲಿ ನಮ್ಮ ನಿಮ್ಮಂತವ್ರು ಸಣ್ಣ ರಿಟೇಲ್ಸ್ ಅನ್ನ ಗಾಳ ಹಾಕ್ಲಿಕ್ಕೆ ಮಾಡಿದ ಕೆಲಸ ಇದು. ಬಿಕಾಸ್ ಈ ಏನಿದಲ್ಲ CDSL ಲಿಸ್ಟೆಡ್ ಸ್ಟಾಕ್ ಇದೆ, ಇದು ಗೋ ಅಂಡ್ ಚೆಕ್. CDSL ಇರಲ್ಲ, ಲಿಸ್ಟೆಡ್ ಇದೆ. ನಮ್ಮ ನಿಮ್ಮಂತವ್ರು ಸಿಕ್ಕಂಬಿಟ್ಟು ಸೆಂಟ್ರಲ್ ಡಿಪಾಸಿಟ್ ಲಿಮಿಟೆಡ್, ಇವರು ದುಡ್ಡು ಮಾಡ್ಬೇಕಲ್ಲ. ಓಕೆ, ಇವರು ದುಡ್ಡು ಮಾಡ್ಬೇಕು, ಇದೊಂದು ಕಂಪ್ನಿ ತರ ಇದೆ. ಫೈನ್, ಇವರು ಜಾಸ್ತಿ ದುಡ್ಡು ಹೆಂಗ್ ಮಾಡ್ತಾರೆ, ನಮ್ ನಿಮ್ಮಂತವ್ರು ಟ್ರೇಡ್ ಮಾಡಿದ್ರೆ ಮಾಡ್ತಾರೆ. ಮೇಲೆ ಅದೊಂದು ಟ್ಯಾಗ್ಲೈನ್ ಹಾಕ್ತಾರೆ, ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಅಂತ ಹೇಳಿ ಹಾಕ್ತಾರೆ. ಇವರೇ ದಾರಿ ತಪ್ಪಿಸ್ತಾರೆ. ಮೋಸ್ಟ್ ಆಫ್ ಥಿಂಗ್ಸ್ ಸಮ್ ಟೈಮ್ if I tell you, if you don't take it personally, when our prime minister was talking, हमारे गवर्नमेंट सेक्टर में लगा दो, रिटर्न देगा ही देगा ಅಂತ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಕೂಡ ಚೆಕ್ ಇಟ್. ವಾಟ್ ಹರ್ಷದ್ ಮೆಹ್ತಾ ಅಂದ್ರು ಕೂಡ ಹಂಗೆ ಹತ್ತಿದ್ದ. ಹಿ ವಾಸ್ ಆಲ್ಸೋ ಅ ಟ್ರೇಡರ್. ಅವನು ಹೇಳಿದ್ರೆ ಫ್ರಾಡ್, ಇವ್ರು ಹೇಳಿದ್ರೆ ಏನಲ್ವಾ. ಈಗ ಥಿಂಕ್ ಮಾಡಿ. ಓಕೆ, ಕೆಲವೊಂದು ಸೆಕ್ಟರ್ಸ್ ಒಳಗಡೆ ಗವರ್ಮೆಂಟ್ ಈಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ನೀವೆಲ್ಲ ಇನ್ವೆಸ್ಟ್ ಮಾಡಿದಿರಿ, ಅವ್ರೇನ್ ಮಾಡ್ತಾರೆ, ಪ್ರಾಫಿಟ್ ಬುಕ್ ಮಾಡ್ತಾ ಇದಾರೆ. ಗವರ್ಮೆಂಟ್ ತರ ತಂದೆ ಸ್ಟಾಕ್ ಅಲ್ಲ, ಸ್ಟೇಕ್ ಅವ್ರು ತೆಗೀತಿದ್ದಾರೆ. ಕೆಲವೊಮ್ಮೆ ಗವರ್ಮೆಂಟ್ಗಳು ನಂಬಲಿಕ್ಕೆ ಆಗಲ್ಲ. ಸೊ ಬಿ ಅವೇರ್ನೆಸ್ ಸ್ವಲ್ಪ ಇನ್ನೂ ಜಾಸ್ತಿ ಆಗಬೇಕು. ದಿಸ್ ಇಸ್ ಬಹಳ ಹೈಪರ್ ಥಿಂಗ್ಸ್ ನಾನು ಮಾತಾಡ್ತಿದ್ದೇನೆ. ಸೊ ಎನಿವೇ, ಪಾಯಿಂಟ್ ಆಫ್ ವ್ಯೂ ಟು ಕನ್ಕ್ಲೂಡ್ ಹಿಯರ್. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಮೆಸೇಜ್ ಇದೆ, ಟೆಲಿಗ್ರಾಮ್ ಅಲ್ಲಿ ನೀವು ಥ್ರೂ ಮೆಸೇಜ್ ಹಾಕ್ಬೋದು. ಓಕೆ, ಇಲ್ಲಾಂದ್ರೆ ಪರ್ಸನಲ್ ಮೆಸೇಜ್ ಫೋನ್ ಕೂಡ ಮಾಡ್ಬೋದು. ಓಕೆ, ಇಟ್ ಫೀಲ್ಸ್ ಎನಿ ಡೌಟ್ಸ್ ಪರ್ಸಿಸ್ಟ್ ಟಿಲ್ ನೌ. ಓಕೆ, ಕ್ಲಾಸಸ್ ಬಗ್ಗೆ ಕೂಡ ಹೇಳಿದೀನಿ, April 19 ಅಂತ ಹೇಳಿ. ಓಕೆ, ಜಸ್ಟ್ 12 days ಗೋಯಿಂಗ್ ಟು ರಿಮೇನ್ ಹಿಯರ್. ಓಕೆ, ನೆಕ್ಸ್ಟ್ ವೀಕ್ ಶುರು ಮಾಡ್ತಾ ಇದೀವಿ. ಇನ್ ಕೇಸ್ ಇಂಟ್ರೆಸ್ಟೆಡ್, ಕಮ್ ಅಂಡ್ ಜಾಯ್ನ್ ಅಸ್. ಓಕೆ, ವಿ ಆರ್ ಗೋಯಿಂಗ್ ಟು ಕವರ್ ಮ್ಯಾಕ್ಸಿಮಮ್ ಥಿಂಗ್ಸ್ ಆಸ್ ಏನ್ ನೋಡ್ತಿದ್ದಿಲ್ಲ ಆ ರೀತಿ. ಓಕೆ, ಫೈನ್. ದೆನ್ ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಓಕೆ, ಮತ್ತೆ ಡೌಟ್ಸ್ ಇದೆಯಾ? ಲೆಟ್ ಮಿ ಕ್ಲಿಯರ್ ದಿಸ್ 2 hands. ಓಕೆ, ಹನುಮಂತ್ ಅವ್ರ ಏನ್ ಡೌಟ್ಸ್ ಇದೆ ಇಲ್ವಾ? ಫೈನ್. ಓಕೆ, ಫೈನ್. ದೆನ್ ವಿ ವಿಲ್ ಕೀಪ್ ದ ಸೆಷನ್. ಓಕೆ, ವಿ ವಿಲ್ ಕೀಪ್ ದ ಸೆಷನ್ ಎಂಡೆಡ್. ಓಕೆ, ಈ ವಿಡಿಯೋ ಕೂಡ ಶೇರ್ ಮಾಡಿರ್ತೀನಿ. ಓಕೆ, ಆದ್ರೆ ಓಕೆ ಯೂಟ್ಯೂಬ್ ನಲ್ಲಿ ಜಸ್ಟ್ ವಾಚ್ ಇಟ್. ಓಕೆ, ಇನ್ ಕೇಸ್ ಡೌಟ್ಸ್ ಗಳಿದ್ರೆ ಏನಾದ್ರು ಇದ್ರೆ, ಅದರ್ವೈಸ್ ಇಟ್ಸ್ ಅಪ್ ಟು ಯು ವಾಟ್ ಎವರ್ ಥಿಂಗ್. ಓಕೆ, ಥ್ಯಾಂಕ್ ಯು ಎವ್ರಿಬಡಿ for your valuable time here. Thank you.